ನಮಸ್ಕಾರ ಕರ್ನಾಟಕ. ವಾರ ಪೂರ್ತಿ ಇದ್ದಂತಹ ನಿಮ್ಮೆಲ್ಲ ಟೆನ್ಷನ್ಗಳಿಗೆ ಬ್ರೇಕ್ ಕೊಡ್ತಾ ಬರೀ ಎಡವಟ್ಟು ಕಿತಾಪತಿಗಳಲ್ಲೇ ಎಂಟರ್ಟೈನ್ ಮಾಡ್ತಾ ಕನ್ನಡ ಕಿರು ತೆರೆಯಲ್ಲೇ ಮನರಂಜನೆ ಅನ್ನೋ ಹೆಸರಿಗೆ ಹೊಸ ಅರ್ಥವನ್ನೇ ನೀಡಿದಂತಹ ಈ ನಿಮ್ಮ ಲಾಫಿಂಗ್ ಕಥಕ್ಕಳಿ ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಶುರು ಮಾಡೋಣ. ಇದು ಕಿರುತೆರೆಯ ರಿಯಲ್ ಎಂಟರ್ಟೈನ್ಮೆಂಟ್ ನ ಅದ್ದೂರಿ ಕ್ಲೈಮ್ಯಾಕ್ಸ್ ಕಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಇಂದಿನ ಈ ಅದ್ದೂರಿ ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ಜಡ್ಜಸ್ ಕೂಡ ಗ್ರ್ಯಾಂಡ್ ಆಗಿ ಎಂಟ್ರಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಶ್ರುತಿ ಮೇಡಮ್, ಸಾಧು ಸರ್, IPL ಫಿನಾಲೆಗಿಂತ ಜಾಸ್ತಿ ಹೀಟ್ ಅಲ್ಲಿದೆ ಈ ಒಂದು ಗ್ರ್ಯಾಂಡ್ ಫಿನಾಲೆ. ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಈ ಸಂತೋಷಕ್ಕೆ ಎಲ್ಲನೇ ಇಲ್ಲ ನೋಡಿ. ನಮ್ಗೆ ಗಿಚ್ಚಿಗಿಲಿ ಫೈನಲ್ಸ್ ಅಂದ ತಕ್ಷಣ ಏನು ಕಲರ್ ಫುಲ್ ಅಲ್ವಾ ಸರ್? ನೋಡಿ, ಈ ಜಾಗನೇ ಒಂಥರ ಕಲರ್ಫುಲ್ ಆಗಿದೆ. ಈ ಸಂತೋಷಕ್ಕೆ ಇನ್ನೇನು ಹೇಳೋಣ. ಬಟ್ ಆಕ್ಚುಲಿ ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಒಂದು ಹಾಡು ನೆನಪು ಬರ್ತೀರಿ ಸರ್. ಯಾವುದು? ಎಲ್ಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಅಲ್ಲೇ ಇಲ್ಲೋ ಕೇಳು. ನನ್ನ ಮನಸ್ಸು ಯಾವಾಗಲೂ ಆಡಿಯನ್ಸ್ ಜೊತೆ ಕಳೆದೋ ಅವರು ನನ್ನ ಮನಸ್ಸಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸರ್, ಇನ್ನ ಈ ಕಡೆ ನಮ್ಮ ಕರ್ಪೂರದ ಗೊಂಬೆ. ಇಷ್ಟು ದಿನ ಬೇರೆ ಲೆಕ್ಕ, ಇವತ್ತೇ ಬೇರೆ ಲೆಕ್ಕ. ನೀವ್ ಯಾವ ಲೆಕ್ಕಾಚಾರದಲ್ಲಿ ಬಂದಿದ್ದೀರಿ ಇವತ್ತು? ನಾವ್ ಏನ್ ಲೆಕ್ಕಾಚಾರ ಇಲ್ಲಪ್ಪ, ಬರೀ ನಗಕ್ ಬಂದಿದೀವಿ, ನಗ್ಸಕ್ ಬಂದಿದೀವಿ. ನಗಸ್ತಾ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತ ನಮ್ಮ ಕಲಾವಿದರು ಹಾಗೂ ಈ ಶೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಆದ್ರೆ ಇದನ್ನ ಮುಗಿಯುತ್ತೆ ಅಂತ ನಾನು ಹೇಳಲಾರೆ. ಪ್ರತಿ ಒಂದು ಅಂತ್ಯದಲ್ಲೂ ಒಂದು ಹೊಸ ಆರಂಭ ಅಂತಾರಲ್ಲ, ಆ ತರ ಇವತ್ತು ಗಿಚ್ಚಿ ಗಿಲಿಗಿಲಿ ಸೆಕೆಂಡ್ ಸೀಸನ್ ನ ಅಂತ್ಯ ಇರ್ಬೋದು. ಇನ್ನೊಂದು ಒಳ್ಳೆ ಸೀಸನ್ ಬರ್ಬೋದು ನಿಮ್ಮೆಲ್ಲರ ಪ್ರೀತಿಯಿಂದ, ಯಾರಿಗ್ ಗೊತ್ತು? ಎಕ್ಸಾಕ್ಟ್ಲಿ, ಹೌದು ಅಲ್ವೋ? ಬಟ್ ಸಾಧು ಸರ್, ಈ ಒಂದು ಸೀಸನ್ ಜರ್ನಿನ ನೀವ್ ಎಷ್ಟು ಖುಷಿ ಪಟ್ರಿ ಸರ್? ಬಂದಾಗ ಡೇ ಒನ್ನು ಎಂತೆಂತ ಹೊಸ ಕಲಾವಿದ್ರು, ಏನು ಗೊತ್ತಿಲ್ಲ, ಒಂದು ಸ್ಟೇಜ್ ಗೊತ್ತಿಲ್ಲ, ಲೈಟ್ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹಂಗ ಬಂದಂತ ಕಲಾವಿದ್ರೆಲ್ಲಾನು ಇಲ್ಲಿ ಅಲ್ವಾ ಇದನ್ನೆಲ್ಲ ಕಲ್ತ್ಕೊಂಡು ಹೋಗ್ತಾ ಇದಾರೆ. ಇದು ಒಂದು ಕಲಿಯುವಂತ ಒಂದು ಶಾಲೆ ಆಗಿದೆಯಲ್ಲ, ಅದೇ ನನಗೆ ಖುಷಿ. ಥ್ಯಾಂಕ್ ಯು. ಬಟ್ ಜಡ್ಜಸ್, ಇಷ್ಟು ದಿನಗಳ ಈ ನಗುವಿನ ಜರ್ನಿ ಒಂದು ಅದ್ದೂರಿ ಕ್ಲೈಮ್ಯಾಕ್ಸ್ ಕಾಣ್ತಾ ಇದೆ. ಸೊ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ನೀವಿಬ್ರು ರೆಡಿ ತಾನೆ? ರೆಡಿ, ಸೂಪರ್ ರೆಡಿ. ಹಾಗಿದ್ರೆ ಮತ್ತೊಮ್ಮೆ ಕಟ್ಟ ಕಡೆಯದಾಗಿ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲ್ಸಿರ್ತಕ್ಕಂತ ಫಿನಾಲೆ ಸೋಫಾ ನಿಮಗಾಗಿ ರೆಡಿ ಇದೆ ಸರ್. ನಮ್ದೇನ್ ಹಣೆ ಬರ ಸರ್, ಇವನ್ ಚರ್ಮದಲ್ಲಿ ಪ್ರತಿ ವಾರ ಕೂರೋದು. ಅಲ್ಲ, ನಿರಂಜನ್ದು ಒಂಥರ ಕೋಳಿ ಇದ್ದಂಗೆ, ಸ್ಕಿನ್ಲೆಸ್. ಫಿನಾಲೆ ಅಂತಂದ್ಮೇಲೆ 5 ರಿಂದ 6 ಜನ ಫೈನಲಿಸ್ಟ್ ಗಳಿರೋದು ಮಾಮೂಲಿ. ಆದ್ರೆ ಈ ವೇದಿಕೆ ಫಿನಾಲೆ ಅಂದ್ಮೇಲೆ ಎಲ್ರೂ ಫೈನಲಿಸ್ಟ್ ಗಳಾಗದೆ ಗಿಚ್ಚಿ ಗಿಲಿಗಿಲಿ. ಅದೇ ರೀತಿ ಈಗ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ನಮ್ಮ ಹೀರೋ ಹೀರೋಯಿನ್ಗಳನ್ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಫೈನಲಿಸ್ಟ್ ಗಳಾಗಿರುವಂತ ಆಲ್ ಮೆಂಟರ್ಸ್ ಅಂಡ್ ಕಂಟೆಸ್ಟೆಂಟ್ಸ್. ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಫೈನಲಿಸ್ಟ್ ಗಳು ಬಂದಾಗಿದೆ, ಟ್ರೋಫಿನೂ ಬಂದಾಗಿದೆ, ಜಡ್ಜಸ್ ಬಂದಾಗಿದೆ. ಜಡ್ಜಸ್, ಎಸ್, ಈ ಟ್ರೋಫಿ ಇವತ್ತು ಯಾರಿಗೋಗುತ್ತೆ? ಪ್ರತಿ ಒಂದ್ ಸೀಸನ್ಗೂ ವಿಶೇಷವಾಗಿ ಏನಾದ್ರು ಮಾಡೇ ಮಾಡ್ತೀವಿ, ಅದೇ ಗಿಚ್ಚಿ ಗಿಲಿಗಿಲಿ. ಈ ಸೀಸನ್ ಅಲ್ಲಿ ವಿನ್ನರ್ ಅವರ ಆಯ್ಕೆ ಕೂಡ ವಿಶೇಷವಾಗಿದೆ. ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ಹೊಸಬ್ರು ಹಳೆಬ್ರು, ಇದ್ರಲ್ಲಿಬ್ರು ವಿನ್ನರು ರನ್ನರು ಆತರ ಎಲ್ಲ ಮಾಡಿದ್ವಿ. ಆದ್ರೆ ಈ ಸಾರಿ ಯಾವ ಜೋಡಿ ಅಂತಾನೂ ನೋಡಲ್ಲ, ಹೊಸಬ್ರ ಹಳಬ್ರ ಅಂತಾನೂ ನೋಡಲ್ಲ. ಒಟ್ಟಾರೆ ಇಡೀ ಸೀಸನ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಜನರ ಮನಸ್ಸನ್ನ ಕದ್ದಿದ್ದಾರೆ, ಗೆದ್ದಿದ್ದಾರೆ, ಅವರಿಗೆ ಸೀಸನ್ 2 ನ ಟ್ರೋಫಿ ಹೋಗುತ್ತೆ. ಎಕ್ಸಾಕ್ಟ್ಲಿ. ಜೊತೆಗೆ ವಿನ್ನರ್ ಒಬ್ಬರೇ ಇರಲ್ಲ, ಇಬ್ರು ಇರಲ್ಲ. ಈ ಸಾರಿ ಒಬ್ಬರು ಈ ಟ್ರೋಫಿಯನ್ನ ಗೆದ್ರೆ
ಸೆಕೆಂಡ್ ರನ್ನರ್ ಅಪ್ ಕೂಡ ಇರ್ತಾರೆ ಹಾಗೂ 3ನೇ ಬಹುಮಾನ ಕೂಡ ಇರುತ್ತೆ. ಅದು ಈ ಸಾರಿಯ ವಿಶೇಷತೆ. ನೈಸ್. ಇದರ ಜೊತೆಗೆ ಗಿಚ್ಚಿ ಗಿಲಿಗಿಲಿ ಸೀಸನ್ 2ರ ವಿಜೇತರಿಗೆ ಸಿಗ್ತಾ ಇದೆ ಸಂಗೀತ ಮೊಬೈಲ್ಸ್ ಅವ್ರ ಕಡೆಯಿಂದ 3 ಲಕ್ಷ ರೂಪಾಯಿಗಳು ಹಾಗೂ ರನ್ನರ್ ಅಪ್ಗೆ ಸಿಗ್ತಾ ಇದೆ 2 ಲಕ್ಷ ರೂಪಾಯಿಗಳು. ಇದರ ಜೊತೆಗೆ ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹಾಗೆ ಎಲ್ಲರೂ ಸೇರಿ ಒಟ್ಟಾಗಿ ಶುರು ಮಾಡೋಣ. ಇದು ಕಿರುತೆರೆಯ ರಿಯಲ್ ಎಂಟರ್ಟೈನ್ಮೆಂಟ್ ನ ಅದ್ದೂರಿ ಕ್ಲೈಮ್ಯಾಕ್ಸ್ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಇವತ್ತಿನ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆಗೆ ನಮ್ಮ ಜಡ್ಜಸ್ ಎಂಟ್ರಿ ಆಗಿದೆ, ನಮ್ಮ ಕಂಟೆಸ್ಟೆಂಟ್ಸ್ ಕೂಡ ಬಂದಾಗಿದೆ. ಈಗ ಈ ಗ್ರ್ಯಾಂಡ್ ಫಿನಾಲೆಯ ಮೊದಲ ಪರ್ಫಾರ್ಮೆನ್ಸ್ ನ ಶುರು ಮಾಡುವಂತ ಸಮಯ. ಈ ನಮ್ಮ ಗಿಚ್ಚಿ ಗಿಲಿಗಿಲಿನಲ್ಲಿ ನಮ್ಮ ಮಿಮಿಕ್ರಿ ಆರ್ಟಿಸ್ಟ್ ಜಗ್ಗಪ್ಪ ಪೊಲೀಸ್ ಗೆಟಪ್ ಹಾಕೊಂಡು ಸಿಕ್ಕಾಪಟ್ಟೆ ಎಡವಟ್ಗಳನ್ನ ಮಾಡಿ ನಿಮ್ಮನ್ನ ಒಂಥರ ನಗ್ಸಿಯಾನೆ. ಈಗ ಅದೇ ರೀತಿಯಾದಂತ ಒಂದು ಪೊಲೀಸ್ ನ ಗೆಟಪ್ ನ ಮೂಲಕ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್, ದೀಪಿಕಾ, ಜಗಪ್ಪ, ಧನ್ರಾಜ್, ಹುಲಿಕಾರ್ತಿಕ್ ಹಾಗೂ ಮುರುಘಾ. ಈ ಸ್ಕಿಟ್ ಅಲ್ಲಿ ಕಾಣಿಸೋ 3 ಕಾಮಿಡಿಯನ್ಸ್ ಚಿಲ್ಲರ್, ಜಗ್ಗಪ್ಪ, ಕಾರ್ತಿಕ್ ಆದ್ರೆ ಕಾಣಿಸ್ತಾ ಇರೋ 4ನೇ ಕಾಮಿಡಿಯನ್ ಈ ಧನ್ರಾಜ್. ಆಯ್ತು, ಇಬ್ರು ಸಲ್ಲ, ಇಬ್ರು ಸಹ ಕಾಂಪ್ರಮೈಸ್ ಆಗ ಸ್ಕಿಟ್ಗೆ ಬರುವ. ದೀಪಿಕಾ ತಗೊಳ್ರಿ ಪೆನ್ ಡ್ರೈವ್. ಇದರಲ್ಲಿ ಆ ಕೈದಿಗಳದ್ದು ಫೂಟೇಜ್ ಇದೆ. ಇದನ್ನ ಕಮಿಷನರ್ಗೆ ಕಳಿಸಿ. ಇದನ್ನ ಯಾಕೆ ಸರ್? ಅವ್ರನ್ನ ರಿಲೀಸ್ ಮಾಡಿದಲ್ಲ ನಾವು. ರಿಲೀಸ್ ಮಾಡ್ಬಿಟ್ರಾ? ಯಾಕೆ? ಮೊನ್ನೆ ತಾನೇ ಕಮಿಷನರ್ ಫೋನ್ ಮಾಡಿ ಕಳಿಸಿದಲ್ಲ ಕೈದಿಗಳನ್ನ ಬಿಟ್ಟು ಕಳಿಸಿ ಅಂತ. ಎಂತ ಸಾವ ನಿಂದು? ಕಮಿಷನರ್ ಹೇಳಿರೋದು ಅವ್ರು ಮರ್ಡರ್ ಮಾಡಿರೋ ವಿಡಿಯೋ ಬಿಟ್ಟು ಕಳಿಸಿ ಅಂತ. ನೀ ನೋಡಿದ್ರೆ ಅವ್ರನ್ನೇ ಬಿಟ್ಟು ಕಳಿಸಿದ್ಯಲ್ಲಪ್ಪ. ಮಾಸ 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 ಮಾಡ್ತಾರೆ ನಿನ್ನ ಕತೆ ಮುಗೀತು. ಎಂತ ಕರ್ಮ ಮಾರೆ, ನನ್ಗೆ ಬೆಂಗಳೂರು ಕನ್ನಡ ಅರ್ಥ ಸಾಗುದಿಲ್ಲ. ಈಗ ಎಂತ ಮಾಡುದು ಸರಿ, ಎಂತ ಮಾಡುದು? ಎಂತ ಟೈಮಲ್ಲಿ ಎಂತ ಕೆಲ್ಸ ಮಾಡಿದ್ಯಾ ದೀಪಿಕಾ? ಯಾಕೆ ಸರ್? ನಿನ್ನೆ ತಾನೇ ಸೆಡೆಯಲ್ಲಿ ಸಿದ್ದನ ಮರ್ಡರ್ ಆಗಿದೆ. ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೊಸ SI ಬರ್ತಿದ್ದಾನೆ. ಅವನು ಯಾರು ಗೊತ್ತಾ? ಯಾರು ಸರ್? ಇಲ್ಲಿವರೆಗೂ ಈ ಸ್ಟೇಜ್ಗೆ ಪೊಲೀಸ್ ಗೆಟಪ್ ಹಾಕೊಂಡು ಬರ್ತಿದ್ದವನು ಚಲು. ಇವಾಗ ಪೊಲೀಸ್ ಗೆಟಪ್ ಅಲ್ಲಿ ಬರ್ತಿರೋನು ನಮ್ಮ ಸತ್ರ ಸಾಯಿ ಕುಮಾರ್ ಸ್ಟೈಲ್ ಅಲ್ಲಿ ಮಾಡಲ್ಲ. ಏನು ಅನ್ಕೊಂಡಿದ್ಯಾ? ಪ್ರೀತಿ ಅಂತ ಬಂದರೆ ಅಂಜೆ ತಗೊಂಡು ಬಾಯ್ ಪಡ್ಕೊಂಡ್ರೆ ಬಾಯ್ ಮೇಲೆ ಹೊಡೋ ಬಾಯ್ ತೂರ್ಕೊಂಡು ಈ ಗಿಚ್ಚಿ ಗಿಲಿಗಿಲಿಯ ಗ್ರ್ಯಾಂಡು ಚಿಲ್ಲರ್ ಇಟ್ಸ್ ಅ ಬ್ರಾಂಡ್, ಚಿಲ್ಲರ್ ಇಟ್ಸ್ ಅ ಬ್ರಾಂಡ್, ಚಿಲ್ಲರ್ ಇಟ್ಸ್ ಅ ಬ್ರಾಂಡ್. ಸರ್ ನೀವು ತುಂಬಾ ದೊಡ್ಡ ವ್ಯಕ್ತಿ ಸರ್. ನಿನ್ನೆ ರಾತ್ರಿ ಸಿದ್ದನ್ ಕೊಲೆ ಆಗಿದೆ. ಆ ಕೊಲೆ ಮಾಡ್ಬಿಟ್ಟು ಇಲ್ಲಿ ಡವ್ ಮಾಡ್ತಾ ಇದೀಯಾ? ಸಾಕ್ಷಿ ಇದೆಯಾ ಸರ್? ಸಾಕ್ಷಿ ಪಿಸಿ. ಎಸ್ ಸರ್. ಎಸ್ ಸರ್. ಸಾಕ್ಷಿ ಕರ್ಕೊಂಡ್ ಬರ್ತಾರೆ. ನಿನ್ನ ಅಲ್ಲಿವರೆಗೂ ಸೆಲ್ ಒಳಗೆ ಹಾಕ್ತೀನಿ. ನಿಮ್ ಕೈಲಿ ಆಗಲ್ಲ ಸರ್. ಯಾಕೆ? ಈ ಸ್ಟಿಕ್ ಸೆಲ್ ಒಳಗೆ ನನ್ನೆಲ್ಲ ಸರ್ ಹಾಕಕ್ಕಾಗುತ್ತೆ. ಫಿನಾಲೆ ಕಾಮಿಡಿ. ಈ ಸೆಲ್ ಒಳಗ್ ನಿನ್ನ ಹಾಕಲ್ಲ, ಮತ್ತೆ ಈ ಸೆಲ್ ನ ತೆಗೆದುಕೊಂಡು ಏನು ಇವನು ಹೆಜ್ಜೆ ಹಾಕಿರೋ ಸೌಂಡ್ ನೋಡಿ ಸ್ಟೇಜ್ ನ ಚೆಲ್ಲಪಿಲ್ಲಿ ಮಾಡ್ತಾನೆ ಅನ್ಕೊಂಡೆ. ಗೆಜ್ಜೆ ಹಾಕೊಂಡು ಹುಡುಗಿರ್ ತರ ಡ್ಯಾನ್ಸ್ ಮಾಡ್ತಾವನಲ್ಲ, ಯಾರಿವನು? ಸಾಕ್ಷಿ ಸರ್. ಇಲ್ಲ ಸರ್, ನಾನು ಹುಲಿ ಕಾರ್ತಿಕ್, ಸಾಕ್ಷಿ ಅಲ್ಲ. ಅವನು 2.0 ಸ್ಕಿಟ್ ರಾಜನ್ ಸ್ಕಿಟ್ ಅಲ್ಲಿ ಗುಂಗಲ್ ಇದ್ದಾನೆ. ಆ ಗುಂಗನ್ನ ಹೆಂಗೆ ಬಿಡಿಸ್ಬೇಕಂತ ನನಗೆ ಗೊತ್ತು. ಸರ್ ಹೋಗ್ಬೇಡಿ ಸರ್. ಯಾಕೋ ಹೋಗ್ಬೇಡಿ ಸರ್? ಯಾಕೆ ಹೊಡಿತಾನ್ ಸರ್? ಹೆಂಗೋ ಹೇಳ್ತೀಯಾ ಸರ್? ಓದ್ ಸ್ಕಿಟ್ ಅಲ್ಲಿ 30 ನಿಮಿಷ ಹೊಡೆದವ್ ಸರ್ ಎಲ್ಲಾರು. ಅದು ಹೊಡ್ಸ್ಕೊಂಡವ್ರೆ ಹೊಡೆದವನೆ.
ಕೇವಲ ಅವರಿವರನ್ನು ಹೊಡೆದ ಮಾತ್ರಕ್ಕೆ ನೀನು ವೀರನೂ ಅಲ್ಲ ಶೂರನೂ ಅಲ್ಲ. ನಿನಗೆ ತಿಳಿದಿರಲಿ, ಇಲ್ಲಿ ನಾನು ಸರಿ ಇಲ್ಲ. ಬೇಡ ಸರ್ ಬೇಡ. ಯಾಕೋ ಇಲ್ಲಿ ಸರಿ ಇಲ್ಲ ಅಂದ್ರಲ್ಲ, ಅಲ್ಲಿ ಸರಿ ಪ್ಲಾನ್ ಮಾಡ್ಕೊಂಡು ಹೊಡಿತಾವನೆ. ಬೇಡ ಬೇಡ, ನೀವು ತಲೆ ಕೆಡಿಸ್ಕೊಬಿಡಿ. ಆ ಗುಂಗನ್ ನಾನು ಬಿಡಿಸ್ತೇನೆ, ಆಯ್ತಾ? ಮಿಸ್ಟರ್ ಕಾರ್ತಿ, ಮಿಸ್ಟರ್ ಕಾರ್ತಿ, ನಿನ್ನೆ ರಾತ್ರಿ ಸರಿಯಾಗಿ 8 ಗಂಟೆಗೆ ಏನಾಗಿತ್ತು? ಕತ್ಲಾಗಿತ್ತು. ಮಿಸ್ಟರ್ ಕಾರ್ತಿ, ಅತಿ ಆಗಾಡ್ತಾ ಇದ್ರ. ನಿಮಗ್ ಗೊತ್ತಿಲ್ಲ, ನಾನ್ ಸೆಂಟ್ರಲ್ ಜೈಲಿಂದ ಬಂದಿದ್ದೀನಿ. ಯಾಕೆ ನಾನು ಆಟೋದಲ್ಲೇ ಬಂದಲ್ಲ? ಸರ್, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಸರ್. ತಲೆ ಕೆಡ್ಸ್ಕೋಬೇಡಿ, ನಾನು ಹುಡ್ಕೋತೀನಿ, ಆಯ್ತಾ? ಹೊಡ್ಸ್ಕೊ ಚೆನ್ನಾಗಿ ಹೊಡ್ಸ್ಕೊ. ಬ್ರ್ಯಾಂಡ್ ನನ್ನ ಮಗ ಇಷ್ಟು ಹೊಡಿತಾನಂತ ಪ್ರಾಕ್ಟೀಸ್ ಅಲ್ಲೂ ಹೇಳಿರಲಿಲ್ಲ. ಫಿನಾಲೆ ಆಕ್ಟಿಂಗ್ ಕಣೋದು, ಫಿನಾಲೆ. ನಾಯಿ, ನಿನಗೆ ಗೊತ್ತಿಲ್ಲ ಕಣೋ, ಕೊಲೆ ಆದವನು ತುಂಬಾ ದೊಡ್ಡ ವ್ಯಕ್ತಿ. ಇಲ್ಲಪ್ಪ, ಒಂದ್ ಇಲ್ಲಿಗೆ ಬರ್ತಾ ಇದ್ದ. ನನಗೆ ಇಲ್ಲ, ಹೊಡಿ. ಹೆಣ್ಣಿಗೂ ಹೊಡಿತೀಯಲ್ಲೋ? ನಾನು ಯಾರಿ ಬೇಕಾದ್ರೆ ಹೊಡಿತೀನಿ. ಹೆಣ್ಮಕ್ಳಿಗೂ ಹೊಡಿತೀಯ? ಹಂಗಾದ್ರೆ ಶ್ರುತಿ ಮೇಡಮ್ ಕೊಡಿ. ಅವ್ರ ಎಣ್ಣೆ ಅಲ್ಲ, ದೇವತೆ. ಇದನ್ನು ಫಿನಾಲೆಗೋಸ್ಕರ ಇಟ್ಕೊಂಡಿರೋ ಡೈಲಾಗ್ ಅನ್ಸುತ್ತೆ. ಈ ಯೂನಿಫಾರ್ಮಿಗೆ ಒಂದು ಬೆಲೆ ಇದೆ ಕಣ. ಹೌದು ಸರ್, ನಿನ್ನೆ ಕೇಳ್ದೆ, ಮೋನಿಶ್ 250 ಅಂದ. ಯಾಕೋ ಹಿಂಗೆ ಆಟ ಆಡ್ತಾ ಇದ್ಯಾ? ನನ್ನ ತಲೆಯಲ್ಲಿ 1000 ಟೆನ್ಷನ್ ಇದೆ. ಏನೋ ನೋಡ್ತಾ ಇದೀಯಾ? ಒಂದು ಕೆಲಸ ಮಾಡು, ಇದನ್ನೆಲ್ಲ ಡೀಲ್ ಮಾಡಕ್ಕೆ ಆ ಕೊಲೆಗಾರ ಯಾರು ಅಂತ ಕಂಡಿಡಿಕೆ ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಕಳ್ಸರು. ಸ್ಕೆಚ್ ಆರ್ಟಿಸ್ಟ್ ಬರೋ. ನಾನು ಏನೋ ಮಾಡಿದ್ದೆ ನಿಂಗೆ? ಯಾರಿವನು? ಅವರು ಸ್ಕೆಚ್ ಆರ್ಟಿಸ್ಟ್ ಸರ್. ಸ್ಕೆಚ್ ಆರ್ಟಿಸ್ಟ್ ಕರ್ಕೊಂಡ್ ಬಂದ್ರೆ ಯಾರೋ ಕೆಟ್ಟ ಆರ್ಟಿಸ್ಟ್ ಕರ್ಕೊಂಡ್ ಈ ಕಡೆ ತಿರುಗ್ರ. ನಾನು ಕರ್ಸಿ ದುಡ್ಡೇನ್ರಿ. ಅವನು ಕೊಲೆಗಾರನ್ ನೋಡಿದಾನೆ, ಕೊಲೆಗಾರ ಹೇಗಿದಾನಂತ ಸ್ಕೆಚ್ ಹೇಳ್ತಾನೆ, ಹಂಗೆ ಬಿಡಿಸ್ಬೇಕು. ಹಿಂಗ್ ಬಂದೇಟ್ಗೆಲ್ಲ ಹಿಂಗ್ ಹೊಡೆದಾಡ್ಕೊಂಡ್ ಸತ್ರ ಅವ್ನು ಎಲ್ಲಿ ಹೇಳ್ತಾನೆ? ಒಂದ್ ಚೇರ್ ಕೊಡ್ರಿ, ಚೇರ್ ತಗೊಳ್ಳಿ. ಬೇಡ ಚೇರ್ ಕೊಡ್ರಿ. ಇಲ್ಲಿ ಬೇಡವಂತೆ ಬಿಡ್ರಿ. ಇಲ್ಲ ಒಂದು ಹಾಕಿ ಇರ್ಲಿ ತಾಳಿ, ಬರ್ರಿ ಕೂತ್ಕೊಳ್ಳಿ. ನಮ್ದು ಆಗಿದೆ, ಬನ್ನಿ. ನೋಡಪ್ಪೆ, ನಂಗೆ ಅವ್ನು ಹೆಂಗಿದ್ದ ಏನು ಅಂತ ಹೇಳ್ಬೇಕು. ನೀಟಾಗಿ ಬರ್ದು ಬಿಡ್ತೀನಿ ನಾನು. ನೀಟಾಗಿ ಅವ್ನು ಹೆಂಗಿದ್ದ ಏನಿದೆ ಅಂತ ಹೇಳ್ಬೇಕು. ಹೇಳು. ಇದಕ್ಕಪ್ಪೆ ಹೇಳು ಅಂದ್ರೆ ನೆಟ್ ಬೇಡ ತಗೊಬಿಡ್ತೀನಿ. ಪೇ ಬರ್ತಿ ಹೇಳು ಅಂದ್ರೆ ಎದ್ದು ಬಿಡೋದಲ್ಲ, ಕೂತ್ಕೊಂಡು ಹೇಳಲ್ಲ. ಇದಕ್ಲ ಕೂತ್ಕೊಂಡು ಹೇಳ. ಅಯ್ಯಪ್ಪ ಇದಕ್ಕಪ್ಪ ನೀನು ತಪ್ಪಾಯ್ತು. ಅಪ್ಪಿ, ಅವ್ನು ಹೆಂಗಿದ್ದ, ಹೆಂಗ್ ಕಣ್ಣು ಹೆಂಗಿತ್ತು, ಮೂಗ್ ಹೆಂಗಿತ್ತು ಅಂತ ಹೇಳಪ್ಪಿ. ಹೇಳು ಪಟ ಹೇಳು. ಅವ್ನ್ ಕಣ್ಣು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಕಲ್ಪನೆ ಕಾಣುವ ಚೆಲುವಿನ
ಅವನ ಚಿತ್ರ ಬರ್ದಾಯ್ತು. ಅವನು ಎಲ್ಲಿದ್ದರೂ ಕಂಡು ಹಿಡಿಬೋದಾ? ಎಲ್ಲಿದ್ರು ಯಾಕೆ ಇಲ್ಲೇ ಅವ್ರೆ ಅವರು. ಇಲ್ಲೇ ಅವ್ರ? ನೋಡ್ ಕರೆಕ್ಟ್ ಆಗಿ ನೋಡಿ, ಇಲ್ಲೇ ಇರ್ತಾರೆ. ನೀನ್ ತಾನೇ ಚಿತ್ರ ಬಿಡಿಸಿದ್ದು. ಏನ್ ಚಿತ್ರ ಬಿಡಿಸ್ತೆ? ಯಾಕೆ ಸರ್? ಯಾಕೆ ಸರ್? ಎಂತಾಯ್ತು ಸರ್? ಯಾರ್ ಚಿತ್ರ ಬಿಡಿಸಿದ ನೋಡ್ರ? ಅವನ್ ಹೇಳ್ದ ಬರ್ದೆ, ಏನ್ ಮಾಡ್ಲಿ? ಸಾಧು ಸರ್ ಚಿತ್ರ ಯಾಕೋ ಹೇಳ್ದೆ? 8 ಗಂಟೆ ಕೊಲೆ ನಡೀತಾ ಗಿಚ್ಚಿಗಿಲಿಗಿಲಿ ಬರ್ತಾ ಇತ್ತು. ನಾನು ಸಾಧು ಸರ್ ನೋಡ್ತಾ ಇದ್ದೆ. ಇವನ್ ಏನ್ ನಾಟಕ ಮಾಡ್ತಾವ್ ನೋಡಿ ಸರ್. ಬೈಲ್ ಟೆನ್ಷನ್ ಬೇಡ ಬೈ. ಸೈಕಿಯಾಟ್ರಿಸ್ಟ್ ನಾನು. ನಾನು ಹೇಳ್ತೀನಿ ಕೇಳಿ. ನೀ ಹೇಳ್ತೀಯಾ ಸರ್? ನಾನ್ ಮಾಡ್ತೀನಿ. ನೀ ಮಾಡ್ತೀನಿ. ನಿಮ್ಗೆ ಹಿಪ್ನಾಟಿಸಮ್ ಗೊತ್ತಾ? ಗೊತ್ತು. ಹೆಂಗೆ? ಹಿಪ್ನಾಟಿಸಮ್ ಹಿಪ್ನಾಟ್ ಮಾಡೋದಲ್ಲ, ಹೇಳಕ್ ಕೇಳಿಸ್ಕೋ. ಹಿಪ್ನಾಟಿಸಮ್ ಅಂದ್ರೆ ಕಣ್ ಮುಚ್ಕೊ ಹೇಳ್ತೀನಿ. ಕಣ್ ಮುಚ್ಕೋ, ಹಿಂದಕ್ಕೆ ಹೋಗು. ಹಿಂದಕ್ಕೆ ಹಿಂದಕ್ಕಂದ್ರೆ ಹಿಂದಕ್ಕೆ ಹೋಗೋದಲ್ಲ ಕಡೆ ಬಡಿದೆ. ನನ್ನ ಕೈಲಿ ಇದನ್ನ ಡೀಲ್ ಮಾಡಕ್ ಆಗಲ್ಲ. ನಾವು ಹೋಯ್ತೀನಿ ಅಡಿಗೆ ಮಾಡ್ಬೇಕು. ನಿನ್ ಕೈಲಿ ಮಿಮಿಕ್ರಿನೂ ಆಗಲ್ಲ, ಇದನ್ನು ಆಗಲ್ಲ. ಇವ್ನಿಗೆ ಹಿಂಗ್ ಹೇಳಿದ್ರಾಗಲ್ಲ. ಪೀಸಿ ಇವನ ಏರೋಪ್ಲೇನ್ ಹಚ್ಚಿ. ಸರ್ ಎಂತೆಂತ ಮಾಡ್ತಾನೆ ಅವನು ಇಲ್ಲಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ವಾಟ್ ಆರ್ ಯು ಡೂಯಿಂಗ್? ಅದೇ ಏರೋಪ್ಲೇನ್ ಹತ್ಬೇಕಲ್ಲ, ಸೀಟ್ ಬೆಲ್ಟ್ ಹಾಕ್ತಾ ಇದ್ದೆ. ಓ, ಕ್ಯಾನ್ ಐ ಹೆಲ್ಪ್ ಯು? ಪುಟ್ ಮೈ ಬೆಲ್ಟ್. ನನ್ನ ಕೈಲಿ ಆಗ್ತಾ ಇಲ್ಲ. ಸರ್ ಮರ್ಡರ್ ಆದ ಜಾಗದಿಂದ ಸೀಸ್ ಆಗಿರೋ ಚಾಕು ಸರ್. ಇನ್ನು ಬಾಯಿಗೆ ಮಂಡಾಕ ಇಷ್ಟೊತ್ತು ಇಟ್ಕೊಂಡು ಇವಾಗ ತರ್ತಾವಳೆ. ಇದೆ ಸಕುನ, ಇದೆಲ್ಲ ಚುಚ್ಚಿದ ಅಕ್ಕ ಗೊತ್ತಾ? ಹೌದು. ಪಿಸಿ ಸರ್. ಬರ್ಕೊಳ್ಳಿ. ಅವ್ರ ಕೊಲೆ ಹೆಂಗ್ ಮಾಡ್ದಂತ ಡೀಟೇಲ್ ನೋಡಿ. ಅವನು ಕೊಲೆಗಾರ ಹೆಂಗಿದ್ದ ಅಂತ ಹೇಳೋಗ್ತಾನೆ. ಯಾವಾಗ ಮಾಡಿದಕ್ಕಾಗ ನಾಯಿ ಗೊತ್ತಿಲ್ಲ ಆದ್ರೂ ಗೊತ್ತಿಲ್ಲ ಅಂತ ಹೇಳೋ. ಸುಮ್ಮನೆ ಸಾಯಿಸ್ತಲ್ಲ ಪೇಸೆ. ಸರ್ ನನಗೆ ಮನೇಲಿ ಮಗು ಉಂಟು ಸರ್, ನಾನು ಹೋಗ್ತೇನೆ. ನಂಗೆ ಮಗು ಮಾಡ್ಲಿಕ್ಕೆ ಉಂಟು ಸಾಂತ. ಶಿಷ್ಯ ಬಾಸ್ ಬಂದಿರ ಕೆಲಸ ಮುಗೀತು. ಎಸ್ ಬಾಸ್. ನೆಕ್ಸ್ಟ್ ಟಾರ್ಗೆಟ್ ನಿಮ್ ಕಾಲ್ ಹಿಡ್ಕತ್ತೀವಿ. ಈ ಸರಿ ಬೆಲ್ಟ್ ಒಂದು ನನ್ನ ಸೊಂಟ ಕಟ್ಟಿ. ನಿಜವಾಗ್ಲು ಹುಚ್ಚಿನ ಮಕ್ಕಳು ಸ್ಕಿಟ್ಟು ಅಂದ್ರೆ ಇದೆ ಕಳಪ. ನಿಜವಾಗ್ಲು ಹಿಂಗ್ ಏನ್ ಜಜ್ಮೆಂಟ್ ಬೇಕು ಅಂತ ನೀನೇ ನಿನ್ ಸ್ಟೈಲಲ್ಲಿ ಕೇಳಪ್ಪ. ಕೇಳ ನಮ್ ಸ್ಕಿಟ್ ಹೆಂಗಿತ್ತು ಮೇಡಮ್? ನೀನ್ ನನ್ ಕಡೆ ಏನಾರು ಆ ತರ ಹೊಡೆಯೋ ತರ ತಿರುಗಿದ್ರೆ ಗೊತ್ತಲ್ಲ ನಮ್ ಡಾನ್ ಯಾರು ಅಂತ. ಕಲಾಸಿ ಪೈಲಟ್ ಡನ್. ಬನ್ನಿ ಸರ್. ಇಷ್ಟದಾಗ ಕೈ ನಾನು ಹೇಳ್ತೀನಿ ಕೇಳಿ, ಇದು ನಿಜವಾದ ಹುಲಿನೇ ರೀ. ಚಿಲ್ಲರ್ ಎಲ್ಲಿ ಮಿಸ್ಟರ್ ಜಗ ಸರ್?
ನಾನು ಇವತ್ತು ಒಂದು ಅನೌನ್ಸ್ಮೆಂಟ್ ಕೊಡ್ತೀನಿ. ನಮ್ಮ ಲೂಪ್ ಎಂಟರ್ಟೈನ್ಮೆಂಟ್ ಇಂದ ಇವತ್ತಿಂದ ಸ್ಕ್ರಿಪ್ಟ್ ಮಾಡಿ ನಿಮ್ಮ ಮೂವರನ್ನ ನಾನು ಹೀರೋ ಮಾಡ್ಲಿಲ್ಲ ಅಂದ್ರೆ ಅಯ್ಯಪ್ಪ ಏನು ಎನರ್ಜಿ ನಿಮ್ದೆಲ್ಲಾನು. ನಿಜಾಲಿದ ತಮಾಷೆ ಅಲ್ಲ, ತಮಾಷೆನೇ ಅಲ್ಲ ಇದು. ಬೆಳಗಿಂದ ನಾವು ಕೂತಿದ್ವಲ್ಲ, ಈಗ ಹೆಂಗಾಗೋದು ಕೇಳಿ ಮೇಡಮ್ ಅಂತೂ ಅವರು ಫುಲ್ಲು ಡ್ಯಾನ್ಸ್ ಆಡೋಕೆ ಶುರು ಮಾಡ್ಬಿಟ್ರು. ನಿಮ್ಮ ಟ್ಯಾಲೆಂಟ್ಗಳಿಗೆ ನಿಜಾಲು ಚಿಲ್ಲರ್ ಸರ್ ಥ್ಯಾಂಕ್ ಯು. ಚಿಂದಿ ಉಡಾಯಿಸ್ಬಿಟ್ಟೆ. ಥ್ಯಾಂಕ್ ಯು ಸರ್. ಹುಲಿ ಕೊದರ್ಬಿಟ್ಟೆ. ಜಗ್ಗ ಸರ್ ಸ್ವಲ್ಪ ಎದುರುಬಿಟ್ಟೆ. ಅಯ್ಯಪ್ಪ, ಇದು ಫೈನಲ್ ಅಲ್ಲಿ ನಮಗೆ ಬೇಕಾಗಿದ್ದು. ಎಸ್, ಫಿನಾಲೆ ಅಂದ್ರೆ ಇದು ರೀ. ಏ ಒಡ್ರ ಚಪ್ಪಾಳೆ. ಈ ಮಜಾ ಬೇಕು. ಇದು ಗಿಚ್ಚಿ ಗಿಲಿಗಿಲಿ. ಇದಕ್ಕೆ ಜನ ನೋಡೋದಲ್ಲ, ಸಾಯೋದು ಇದನ್ನ ನೋಡ್ಲೇಬೇಕು ಅಂತ ನಮಗೊಂದು ಆಸೆ ಇತ್ತು. ಯಾರ ಈ ಸಾಧಕ್ ಹೋಗಿಲ್ಲ, ಈ ಸರ್ ನಿಮ್ಮ ಜಾಗನ ಯಾರು ತುಂಬಲ್ಲ ಸರ್, ಎಲ್ಲ ಬಂದ್ರು ಯಾರು ತುಂಬಲ್ಲ ಸರ್ ಅಂತ. ಆದ್ರೆ ಈ ಕಲಾವಿದರು ತುಂಬ್ತಾರೆ ಅನ್ನೋ ದೊಡ್ಡ ಮಾತು ಸರ್. ನಿಜ ಅಲ್ಲ, ಅದನ್ನ ನನ್ಗೆ ಹೇಳ್ಬೇಕು ಅಂತ ಇವತ್ತು ಅನ್ನಿಸ್ತು. ನಿಮ್ಗೆ ಸಣ್ಣ ಗಿಫ್ಟ್ ನಾನು ಕೊಟ್ಟೇ ಕೊಡ್ತೀನಿ. ಈಗ ಮೇಡಮ್ ಮಾತಾಡ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಕಾರ್ತಿಕ್ ಸರ್ ನಿಜ ಹೇಳು, ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಈ ಒಂದು ಅವಕಾಶಕ್ಕೋಸ್ಕರ? ನಾನು 7 ವರ್ಷದಿಂದನೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಸ್ಟೇಜ್ ಮೇಲೆ ನಮ್ಗೆ ಯಾರು ಒಂದು ಅವಕಾಶ ಕೊಟ್ರೆ ಸಾಕು ಅನ್ಸ್ತಾ ಇತ್ತು. ಇದು ಫಿನಾಲೆಗೆ ಇದಕ್ಕಿಂತ ದೊಡ್ಡ ಗಿಫ್ಟ್ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಜೀವನ ಸಾರ್ಥಕ ಅನ್ಸ್ಬಿಡ್ತೇವೆ ಸರ್. ಇದು 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 ನಾವು ಕಲ್ಪನೆಗೂ ಮೀರಿರೋ ಮಾತು ಸರ್. ನಾನೀಗ ಹೇಳ್ತೀನಿ ಎಲ್ಲ ನಮ್ಮ ನಿರ್ದೇಶಕರಿಗೆ, ಕನ್ನಡ ನಿರ್ದೇಶಕರಿಗೆ, ನಮ್ಮ ನಿರ್ಮಾಪಕರಿಗೆ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಇವರೆಲ್ಲ ಅದ್ಭುತವಾದ ಕಲಾವಿದರು. ದಯವಿಟ್ಟು ಇವ್ರನ್ನ ರೆಕಗ್ನೈಸ್ ಮಾಡಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ನ ಕೊಡಿ. ಮಾಡುವಂತ ಕೆಪಾಸಿಟಿ ಅಷ್ಟು ಇದೆ ಅಂತ ನಾನು ನಿಮ್ಮ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸುರಾಗ್ ಫಿಲ್ಮ್ಸ್ ಅಂಡ್ ಲೂಪ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಮುಂಬರುವ ಚಿತ್ರ ಸಾಧು ಸರ್ದು. ಅದ್ರಲ್ಲಿ ಹೀರೋ ಯಾರು? ನಮ್ಮ ಚಿಲ್ಲರು, ನಮ್ಮ ಕಾರ್ತಿಕ್, ನಮ್ಮ ಜಗ್ಗ ಅಂಡ್ ವಿಲನ್ ನಿರಂಜನ್ ದಾಶ್. ಫಿಕ್ಸ್ ಇದೇ ಮತ್ತೆ ಸರ್? ಫಿಕ್ಸ್. ಥ್ಯಾಂಕ್ ಯು ಸರ್. ಖಂಡಿತ ಫಿಕ್ಸ್. ಸರ್ 100% ಫಿಕ್ಸ್. ಇದು ಪಾದ ಅಲ್ಲ ಸರ್. ಹಿಟ್ ಮಾಡ್ತೀವಿ ಇದೇ ವೇದಿಕೆ ಮೇಲೆ. ನಾನು ಹೇಳ್ತೀನಿ ಹಿಟ್ ಮಾಡೋಣ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ನಮ್ಮ ಸಿನಿಮಾ ಮೇಲೆ. ಹಿಟ್ ಮಾಡೋಣ. Super. ಸಾಧು ಸರ್, ಹಾ. ನಿಮ್ ಸಿನಿಮಾದಲ್ಲಿ ಹೀರೋಯಿನ್ ಬೇಡವಾ? ಹೀರೋಯಿನ್ ಇದಾರೆ. ಹಾ ಸರ್, ಯಾರು ಸರ್? ಯಾರು ಸರ್? ಈಗ ಜಗನೇ ಬೇಡ ನಿಮ್ ಅಂತ. ಹೀರೋಗ ಎಮ್ಮ ಬೇಕಾ ಸರ್ ಹೇಳಿಲ್ಲ ಅಂದ್ರೆ ಹೊಡಿತಾರೆ ಸರ್. ನಿಮ್ ಚಾಯ್ಸ್. ಬಟ್ ನಾನು ಆಕ್ಟ್ ಮಾಡಿದ್ರೆ ಒಳ್ಳೆ ಒಂದು ಕ್ಯಾರೆಕ್ಟರ್ ನಾನು ಮಾಡಿಸ್ಲೇಬೇಕು ಅಂತಿದ್ದೀನಿ. Yes, sir. ಅದು ಸುಸ್. ಎಸ್, ಅದು Thank you, ಫಿಕ್ಸ್. sir. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಟೈಮ್ ತಗೊಂಡ್ಬಿಟ್ಟೆ ನಮ್ಮ ದಯವಿಟ್ಟು ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ಗೆ ಥ್ಯಾಂಕ್ ಯು. ನೀವ್ ಹೇಳಿ ಮೇಡಮ್. ನಾನು ಪ್ರತಿ ಸರಿ ಸ್ಕಿಟ್ ಮುಗ್ದಾಗ ಯಾರಾದ್ರೂ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅವ್ರನ್ನ ಹೊಗಳೋದಕ್ಕೆ ನಾನು ಹಿಂದು ಮುಂದೆ ನೋಡೋದೇ ಇಲ್ಲ. ಹಾಗಾಗಿ ನನ್ನ ಪ್ರೀತಿಯಿಂದ, ನನ್ನ ಕಡೆಯಿಂದ ತುಂಬಾ ನನ್ನ ಮನಸ್ಸನ್ನ ಕದ್ದಂತ ಒಬ್ಬ ಕಲಾವಿದ ಆತ ಎಲ್ಲ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ಅನ್ಸುತ್ತೆ. ತುಂಬಾ ಲೀಲಾಜವಾಗಿ ಆಕ್ಟ್ ಮಾಡ್ತಾನೆ. ತುಂಬಾ ಅಪರೂಪವಾದ ಕಲಾವಿದ ಅನ್ಸುತ್ತೆ. ಆ ಕಲಾವಿದನಿಗೆ ನಾನು ಇದನ್ನ ಕೊಡ್ಲೇಬೇಕು. ದಟ್ ಈಸ್ ಹುಲಿ ಕಾರ್ತಿಕ್. ಅದ ನೋ 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 ನೋ, ನೀವು ಅದಕ್ಕಿಂತ ದೊಡ್ಡವರು ಎದಳಿ. ಕಾರ್ತಿ, ಮೇಡಮ್ ಈ ಒಂದು ಹೂವ ನಾನು ಕೊಡ್ತಾ ಇರೋದು ಪೆದ್ದ ರಾಜನಾಗಿ ನೀನ್ ಮಾಡ್ದಂತ ಆಕ್ಟಿಂಗ್ಗೆ ಇವತ್ತು ಅದನ್ನ ಜ್ಞಾಪಿಸ್ಕೊಂಡು ನಿನ್ಗೆ ಈ ಹೂವನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಆಮೇಲೆ ಇವತ್ತು ಮಾಡ್ದಂತ ನಿನ್ನ ಆಕ್ಟಿಂಗ್ ಇದೆಯಲ್ಲ, ದಟ್ ವಾಸ್ ಅಮೇಝಿಂಗ್ ಕಣೋ. ಅವ್ರೆಲ್ಲರೂ ಸಾಥ್ ಕೊಟ್ರು, ನೀನೇ ಏನೋ ವಿಶೇಷವಾಗಿ ನಿಂತ್ಕೊಳ್ತಾ ಇದ್ದೆ. ಅದಕ್ಕೆ ಈ ಒಂದು ಹೂವ. ಥ್ಯಾಂಕ್ ಯು ಮೇಡಮ್. ಆಮೇಲೆ ಟ್ರೋಫಿ ಯಾರು ಗೆಲ್ತಾರೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೂಪರ್ಬ್ ಕಾರ್ತಿಕ್, ಸೂಪರ್ಬ್. ಜಗ್ಗಪ್ಪ, ಕಾರ್ತಿ, ಮಂಜು ಎಲ್ಲ ಕಲಾವಿದರು, ಇಲ್ಲಿರೋ ಎಲ್ಲ ಕಲಾವಿದರಿಗೂ
ಅವ್ರ ಹಿಂದೆ ಸಾಕಷ್ಟು ಬಡದಾಟ, ಹೊಡೆದಾಟ, ಕಾದಾಟ, ಈ ಹಸಿವು ಎಲ್ಲರಲ್ಲೂ ಇದೆ. ಈ ಅವಕಾಶಕ್ಕೋಸ್ಕರ ನೀವೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ಗೊತ್ತು. ಆಮೇಲೆ ಈ ಅವಕಾಶ ಸಿಕ್ಕಿದೆಯಲ್ಲ, ಇದು ಎಷ್ಟು ದೊಡ್ಡದು ಅನ್ನೋದು ಕೂಡ ನಿಮಗ್ ಗೊತ್ತು. ನಾನು ಎಷ್ಟು ಕಡೆ ನನ್ನನ್ನ ಕತೆ ಕೇಳೋದಕ್ಕೆ, ಕತೆ ಹೇಳೋದಕ್ಕೆ ಸುಮಾರು ಜನ ಡೈರೆಕ್ಟರ್ ಬರ್ತಿರ್ತಾರೆ. ನನ್ನ ಮನೆಗೆ ಇದುವರೆಗೂ ಬಂದು ಹೋದಂತ ಪ್ರತಿಯೊಬ್ಬ ನಿರ್ದೇಶಕರಿಗೂ ನಿಮ್ಮೆಲ್ಲರ ಹೆಸರನ್ನು ನಾನು ಹೇಳಿದ್ದೀನಿ. ನಾನು ಹೇಳಿದಂತ ನಿರ್ದೇಶಕರು, ನಿರ್ಮಾಪಕರು ಒಂದಲ್ಲ ಒಂದಿನ ನಿಮ್ಮನ್ನೆಲ್ಲರನ್ನು ಫೋನ್ ಮಾಡಿ ಕರೀತಾರೆ. ಅವಕಾಶ ಕೊಟ್ಮೇಲೆ ನಾನು ನೀವು ಜೊತೆ ಕೆಲಸ ಮಾಡೋಣ. ಇಟ್ ವಾಸ್ ಬ್ಯೂಟಿಫುಲ್ ಆಕ್ಟ್. ನಮ್ ದೀಪಿಕಾ, ಧನ್ರಾಜ್, ಮಂಜು, ಕಾರ್ತಿ, ಜಗಪ್ಪ ಅಂಡ್ ಮುರುಘಾ ಮಾಸ್ಟರ್, ನಿಮ್ಮೆಲ್ಲರಿಗೂ ನಾವು ಕೊಡಕ್ಕಾಗೋದು ಗೋಲ್ಡನ್ ಗೆಲೆ. ಅಮೇಝಿಂಗ್ ಕಾಣ್ರ. ಇವತ್ತೇ ಡಿಸೈಡ್ ಮಾಡೋಣ. ಎಸ್ ಸರ್. ನಮ್ಮ ಸಿನಿಮಾದಲ್ಲಿ ಎಸ್ ಸರ್. ನಮ್ಮ ಮುರುಘಾ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ಕೊಡ್ಬೇಕು. ಹೌದು, ಎಲ್ಲ ನಮ್ ಟೀಮೇ, ಎಲ್ಲ ನಮ್ ಟೀಮೇ. ಚಿಗಿಲಿಗಿಲಿ ಎಷ್ಟು ಜನ ಏನು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾರೇ ಇರ್ಬೋದು, ಅವರೇ ನಮ್ಮ ಸಿನಿಮಾದ ಕ್ರೂ ಮೆಂಬರ್. ಎಸ್. ಥ್ಯಾಂಕ್ಸ್ ಅ ಲಾಟ್ ಸರ್, ನಿಜವಾಗ್ಲೂ ಥ್ಯಾಂಕ್ಸ್ ಅ ಲಾಟ್ ಸರ್. ಜಜಸ್, ನಿಮ್ಮ ಈ ಪ್ರೋತ್ಸಾಹ ಎಲ್ಲ ಕಲಾವಿದರ ಮೇಲೂ ಹೀಗೆ ಇರಲಿ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಅಂಡ್ ನಮ್ಮೆಲ್ಲರ ಗೌರವಾರ್ಪಣ ನಮಸ್ಕಾರಗಳು ನಿಮ್ಗೆ. ಎಸ್ ಹುಡುಗರ, ಜಮಾಯಿಸಿದಿರಾ. ಅದರ ಜೊತೆಗೆ ಗೋಲ್ಡನ್ ಅವಕಾಶ ಬಂದಿದೆ. ಇನ್ನ ಮುಂದೆ ನಿಮ್ಮ ಗೆಲುವು ಶುರು ಆಗ್ತಾ ಇದೆ. ಹೋಗ್ ಬನ್ನಿ. ಗಿಚ್ಚಿ ಗಿಲಿಗಿಲಿ 2ನೇ ಸೀಸನ್ ನ ಗ್ರ್ಯಾಂಡ್ ಫಿನಾಲೆ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ. ಇದರ ಮಧ್ಯ ಜಜಸ್ 2 ಸೀಸನ್ ಇಂದ ಇಡೀ ಕರ್ನಾಟಕಕ್ಕೆ, ಮತ್ತೆ ನಮಗೆ, ಮತ್ತೆ ಆರ್ಟಿಸ್ಟ್ ಗಳಿಗೆ, ಮೀಡಿಯಾದವರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ ಇತ್ತು. ಚಂದ್ರಪ್ರಭಾ ಮದುವೆಯ ಸುತ್ತ ಅನುಮಾನದ ಹುತ್ತ. ಇವನು ಮದುವೆ ಆಗತ್ತಾ ಆಗಲ್ವಾ? ಚಂದ್ರಪ್ರಭಾ ಯಾರ ಮದುವೆ ಆದ ಗೊತ್ತಾ? ಇವನಿಗೂ ಮದುವೆ ಆಗುತ್ತಾ? ಅಲ್ಲ ಅಂದ್ರೆ ಆತರ ಪ್ರಶ್ನೆಗಳು ಎಲ್ಲ ಕಡೆ ಉದ್ಭವ ಆಗ್ತಾ ಇತ್ತು. ಆದ್ರೆ ಇದನ್ನೆಲ್ಲ ಕೇಳದಂತಹ ಚಂದ್ರಪ್ರಭಾ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದಾನೆ. ಈಗ ರಿವೀಲ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿಯ ಆಲ್ ಎಂಟರ್ಟೈನರ್ಸ್ ಆನ್ ಸ್ಟೇಜ್. ಗೊಬ್ರ ಜಗ, ಓ ನೆನಪಿದೀವಪ್ಪ ನಾವು ನಿಂಗೆ. ಮರ್ತ್ಬಿಟ್ಟಪ್ಪ ನಮ್ಮನ್ನ. ಮನೆ ಕಡೆ ಏನಾರು ಸಮಸ್ಯೆ ಐತಿ? ಯಾಕೆ ಇಷ್ಟೊಂದು ಬೇಜಾರಾಗಿದ್ದಾರೆ? ನಿಂದು ಒಂದ್ ಜನ್ಮ ನಿಂದು. ಪ್ರೊಡಕ್ಷನ್ ಅಲ್ಲಿ ಊಟ ಚೆನ್ನಾಗಿಲ್ಲ ಅಂದ್ರೆ ಬಂದು ಹೇಳ್ಕತ್ತಿದೆ, ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಚೆನ್ನಾಗಿಲ್ಲ ಅಂತ ಬಂದು ಹೇಳ್ಕತ್ತಿದೆ. ಸ್ಕ್ರಿಪ್ಟ್ ಅಲ್ಲಿ ಮೇಡಮ್ ಒಂದ್ ಸಣ್ಣ ಡಬಲ್ ಮೀನಿಂಗ್ ಇಲ್ಲ ಅಂತಂದ್ರೆ ಅಯ್ಯೋ ಗೊಬ್ರ, ಒಂದು ಡಬಲ್ ಮೀನಿಂಗ್ ಇಲ್ಲ, ಒಂದು ಡಬಲ್ ಮೀನಿಂಗ್ ಅಂತ ಕೊಡೋ ತತ್ಕ ಬಂದು ಹೇಳ್ತಿದ್ದ. ಡೈರೆಕ್ಷನ್ ಟೀಮ್ ನವರು ಕರೆಕ್ಟ್ ಆಗಿ ಡೈರೆಕ್ಷನ್ ಮಾಡ್ತಾನಂತೂ ಬಂದು ಹೇಳ್ಕತ್ತಿದೆ. ಮದುವೆ ಆಗಿದೆ ಒಂದ್ ಮಾತು ಹೇಳ್ಬಾರ್ದಣ್ಣ. ಅಲ್ಲ ಕಡ್ಲ ಜಗ, ಚಿಕ್ಕ ಹುಡುಗರು ಮದ್ವೆ ಮಾಡ್ಬಿಡ್ತಾವ್ರೆ ಅಂತ ಒಂದು ಫೋನ್ ಮಾಡಿದ್ರೆ ನಾನು ಬಂದ್ಬಿಟ್ಟು ಮದ್ವೆ ನಿಲ್ಲಿಸ್ತಾ ಇರ್ಲಿಲ್ವಾ? ಈ ತಲೆ ಕೆಡ್ಸ್ಕೊಬೇಡ, ನಂಗೆ ಒಳ್ಳೆ ಲಾಯರ್ ಗೊತ್ತು. ಇಲ್ಲೇ ಬಂದವ್ರು ಸರ್ ಒಂಚೂರು ಬನ್ನಿ. ಡಿವೋರ್ಸ್ ಕೊಡ್ತೀನಿ. ಇಷ್ಟಪಟ್ಟು ಪ್ರೀತಿಯಿಂದ ಮದ್ವೆ ಆಗಿದ್ದೀನಿ ಕಡ್ರು. ಕಡ್ರಿ ಈಗ ಏನ್ರು ಆಗ್ಬೇಕು? ಏನಾಗಬೇಕು? ಪಾರ್ಟಿ ಕೊಡು ಒಂದ. ಹಾಕೋ ಮ್ಯೂಸಿಕ್. ಏಜ್ ಆದ್ಮೇಲೆ ಮದ್ವೆ ಆಗಿದೆ, ಅದೇ ಸುಖವಾಗಿರ್ತೀವಿ ಏನೋ. ಎತ್ಕೊಂಬಂಕರಿ ಅಲ್ಲ ಕರೆಯದಿರ್ಲಿ, ದಯಮಾಡಿ ಉಂಟೋಗ್ರಲ್ಲ. ಕರೆ ಕರೆ ಪ್ರೀತಿಯ ಧರ್ಮ ಪತ್ನಿ, ದಯಮಾಡಿ ಬಾರಮ್ಮ. ಏನು ಚುಕ್ಕಿ ಅಂತಿದ್ದಲ್ಲ, ಕರೆ ಕಪ್ಪು ಚುಕ್ಕಿ. ಸ್ಟುಡಿಯೋ ಅಲ್ಲಿರುವಂತ ಆಡಿಯನ್ಸ್ಗೆ, ಟಿವಿಲಿ ನೋಡ್ತಾ ಇರೋಂತ ಆಡಿಯನ್ಸ್ಗೆ ಒಂದು ಸತ್ಯ ಹೇಳ್ತೀನಿ. ನಮ್ ತಾಯಣೆ ಇದು ಬರೀ ಸ್ಕಿಟ್ ಅಲ್ಲ, ನಮ್ ತಾಯಣೆ ಇದು ಸತ್ಯ. ಈಗ ನಮ್ ಭಾಗ ಯಾವನಿಗೂ ಹೇಳ್ದೆ ನಿಜವಾಗ್ಲೂ ಮದ್ವೆ ಆಗಿದ್ದಾನೆ. ಬಟ್ ನಿಜವಾಗ್ಲೂ ಮನಸಾರೆ ಹೇಳ್ತಾ ಇದೀನಿ ಕಣ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ. ಥ್ಯಾಂಕ್ ಯು ಅಣ್ಣ. ಹೆಂಡತಿ ಹೆಸರು ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಗಾದೆ ಮಾತಲ್ಲಿ ಹೇಳ್ಬೇಕು. ಹೇಳು. ಕಪ್ಪು ಚುಕ್ಕಿ. ಹಂಗಲ್ಲಪ್ಪ, ಆ ಒಗಟು ಬಿಡಿಸಿದ್ರೆ ಅವ್ರ ಹೆಸರು ಗೊತ್ತಾಗ್ಬೇಕು, ಆತರ. ಈ ಚಂದ್ರಪ್ಪನಿಗೆ ಹೇಳಿದ್ರೆ ಏನೇನ ಬಿಡಿಸ್ತಾನೆ.
ಅರಳಿದ ತಾವರೆ ನನ್ನ ಕಣ್ಣಿಗೆ ಕುಕ್ಕಿದ ಕೆಂದಾವರೆ. ಏ ಕುಕ್ಕದ್ ಕೊಕ್ಕರೆ ಕಣೋ, ತಾವ್ರೆ ಅಲ್ಲ. ಅಲ್ಲ, ನನ್ನ ಕಣ್ಣಿಗೆ ಅವ್ರ ಸೌಂದರ್ಯ ಕುಕ್ತಲ್ಲ ಮೇಡಮ್. ಹಾಗೆ ಆ ನಿನ್ನ ಸೌಂದರ್ಯಕ್ಕೆ ನಾನು ಕುಕ್ಕಿದೆ ಮನಸ್ಸನ್ನು. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಮನಸಾರೆ ಖುಷಿಯಾಗಿ ಹೇಳ, ಇಡೀ ಕರ್ನಾಟಕಕ್ಕೆ ಹೆಮ್ಮೆಯಿಂದ ಹೇಳ. ನನ್ನ ಮೊದಲ ಹೆಂಡತಿ. ಅಲ್ಲ, ಏಯ್ ತಮಾಷೆ ಮಾಡ್ಬೇಡ, ನಿನ್ ಲೈಫ್ ಕಣ. ದೇವರು ಕೊಟ್ಟ ಅರ್ಧಾಂಗಿ ನನ್ನ ಹೆಂಡತಿ ಭಾರತಿ ಪ್ರಿಯಾ. ಅದ್ಗೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಚಂದ್ರಪ್ರಭಾ ಮನೆಗೆ ಬಂದಿರೋ ಮಹಾಲಕ್ಷ್ಮಿ, ಹೇಳಿ ಹೇಗೆ ಶುರು ಆಯ್ತು? ಇಂಥ ಮನುಷ್ಯನ ಮೇಲೂ ಲವ್ ಆಗಿದೆಯಲ್ಲ, ಹೇಗೆ ಶುರು ಆಯ್ತು ಇವೆಲ್ಲ? ಸೊ ಚಂದು ಅವರು ನನ್ಗೆ ಹೇಗ್ ಪರಿಚಯ ಆದ್ರು ಅಂದ್ರೆ, ದೇವ್ರೆ ಕರ್ಕೊಂಬಾರ್ದ ನಮ್ಮನ್ನ. ಸೋ ಕ್ಯೂಟ್. ಹೇಳಿ ಮಾ, ನೀವು ಹೇಳಿ. ಲವ್ ಮ್ಯಾರೇಜ್, ಲವ್ ಕಮ್ ಅರೇಂಜ್. ಅದೇ ಲವ್ ಹೆಂಗಾಯ್ತು ಅನ್ನೋದೇ ಕುತೂಹಲ ನಮ್ಗೆ. ಮ್ಯಾಮ್ ಫೇಸ್ಬುಕ್ ಇಂದ ನನ್ಗೆ ಇವ್ರು ಪರಿಚಯ ಆದ್ರು. ಫೇಸ್ಬುಕ್ ಅಲ್ಲಿ ಈ ಫೇಸು. ಫೇಸ್ಬುಕ್ ಯೂಸ್ ಮಾಡ್ತಿದ್ರ ನೀವು? ಸೊ ಹಾಗೆ ಆ ಟೈಮಲ್ಲಿ ಫಸ್ಟ್ ಸೀಸನ್ ಅಲ್ಲಿ ಇವ್ರದ್ದು ಎತ್ತಕ್ಕೋ ಏನಕ್ಕೋ ಕಾಳಕ್ಕೋ ಕರ್ಗಕ್ಕೋ ಸಾಂಗ್ ತುಂಬಾ ಫೇಮಸ್ ಇತ್ತಲ್ಲ. ಅದೇ ಎಸ್, ಎರಡು ಬೆಟ್ಟ ಸಾಂಗ್ ಫೇಮಸ್ ಇತ್ತಲ್ಲ. ಸೊ ಅದನ್ನ ನೋಡ್ತಾ ನೋಡ್ತಾ ಯಾರು ಈ ವ್ಯಕ್ತಿ ಅನ್ಕೊಂಡ್ ಸ್ವಲ್ಪ ಕಾಳಜಿ ಜಾಸ್ತಿ ಆಯ್ತು. ಎರಡು ಬೆಟ್ಟಲ್ಲಿ ಕಾಳಜಿ. ಇಂಟ್ರೆಸ್ಟಿಂಗ್ ಆಗಿದೆ. Because of ಆ ಎರಡು ಬೆಟ್ಟಿದಾನೆ ಇಡೀ ಕರ್ನಾಟಕದ ಜನತೆ ಮನಸ್ಸನ್ನ ಗೆದ್ದಿದಾರಲ್ಲ ಅವ್ರು. ಅದೇ ಗೊತ್ತು. ನಿಮ್ಮನ್ಸು ಹೆಂಗ್ ಕದ್ರು? ನನ್ ಮನ್ಸು ಆ ಎರಡು ಬೆಟ್ಟಿಗೆನೆ ಗೆದ್ದಿತ್ತು. ಖಂಡಿತವಾಗ್ಲೂ. ಆಮೇಲೆ ಮೆಸೇಜ್ಗಳು ಅವ್ರ ಕಡೆಯಿಂದ ನನ್ನ ಕಡೆಯಿಂದ ತಮ್ಮು ಅಥವಾ ಸ್ಮೈಲಿ ಈ ತರ ಎಲ್ಲ ನಾವು ಎಲ್ಲ ಎಮೋಜಿಸ್. ಅದ್ ಮತ್ತೆ ಇವ್ರಿಗೆ ನಾನು ಮೆಸೇಜ್ ಕಳಿಸ್ಬೇಕಾದ್ರೆ ಐ ಲೈಕ್ ಯು ಅಂತ ಕಳಿಸಿದ್ದೆ ನಾನು. ಸೊ ಅದನ್ನ ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲಮ್ಮ, ನಿಮಗ ಅನ್ಸಿದಾರೆ ಅಷ್ಟೇ. ಇಲ್ಲ, ಐ ಲವ್ ಯು ಅಂತ ರೆಸ್ಪಾನ್ಸ್ ಬಂತು. ಚಂದ್ರ ಅಲ್ಲಲ್ಲ ಜಾಣ ತುಂಟ. ಅದಕ್ಕೆ ಇಲ್ಲ, ನಾನು ಐ ಲೈಕ್ ಯು ಅಂತಾನೆ ಕಳಿಸಿದ್ದು. ಇಲ್ಲ ಅಮ್ಮ, ನೀನು ಐ ಲವ್ ಯು ಅಂತಾನೆ ಕಳಿಸಿದ್ಯಾ, ಹಾರ್ಟ್ ಕಳಿಸಿದ್ಯಾ, ಅದ್ ಕಳಿಸಿದ್ಯಾ, ಇದ್ ಕಳ್ಸಿ, ನಾನು ಏನು ಕಳಿಸಿಲ್ಲ, ಜಸ್ಟ್ ಐ ಲೈಕ್ ಯು ಅಂತ ನಿಮಗೆ ಕಳಿಸಿದಷ್ಟೇ. ಅಂದ್ರೆ ನಿಮ್ಮನ್ನ ಕಮಿಟ್ ಮಾಡಿಸ್ಬಿಟ್ಟಿದ್ದು. ಕಮಿಟ್ ಮಾಡ್ಕೊಂಡ್ಬಿಟ್ರು ಮ್ಯಾಮ್. ಕಮಿಟ್ ಮಾಡ್ಕೊಂಡ್ಬಿಟ್ರ? ಮೆಸೇಜ್ ಅಲ್ಲೇ ಕಮಿಟ್ ಮಾಡಿಲ್ಲ. ನಾನು ಆಕ್ಚುಲಿ ಏನ್ ಗೊತ್ತಾ, ಸೀರಿಯಸ್ ಆಗಿ ಕೇಳ್ತೀನಿ, ತಮಾಷೆ ಎಲ್ಲ ಸ್ವಲ್ಪ ತಾಚೆ ಇಡೋಣ. ಈ ಮನುಷ್ಯನಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ? ಏನ್ ಗುಣ ಇಷ್ಟ ಆಯ್ತು? ಸರ್ ನಿಜವಾಗೂ ಹೇಳ್ಬೇಕಾದ್ರೆ ಇವ್ರೆಲ್ಲರ ಹತ್ರಗೂ ನಂಗೆ ಚಿಕ್ಕ ವಯಸ್ಸು ಸಣ್ಣ ವಯಸ್ಸು ಅಂತ ಹೇಳ್ಕೊಂತಾರೆ ಗೊತ್ತಾ. ಆ ಮಗು ಮುಗ್ಧತೆ ಖಂಡಿತವಾಗ್ಲೂ ಅವರಲ್ಲಿ ಇದೆ. ಆ ಒಂದು ಮುಗ್ಧತೆನ ನಾನು ತುಂಬಾ ಇಷ್ಟಪಟ್ಟಿದ್ದು. ಭಾರತಿ ಏನ್ ಗೊತ್ತಾ, ಮದುವೆ ಆಗ್ತಿರೋ ಜೀವಗಳು ತುಂಬಾ ಇದಾವೆ. ಅವೆಲ್ಲ ಕೆರೆನೋ ಬಾವಿನೋ ನೋಡ್ಕೊತಾವ ಈಗ. ನೋಡಿ ಅಲ್ಲಿ ಮ್ಯಾಮ್, ನಮ್ಮಂತ ಆದರ್ಶ ದಂಪತಿಗಳು ಆಲ್ ದ ಬೆಸ್ಟ್ ಹೇಳಿದ್ರೆ ಇವ್ರ ಲೈಫ್ಗೂ ಹೀಗೆ ಸೆಟ್ಲ್ ಆಗುತ್ತೆ. ಕಾರ್ತಿಕ್ ಗೊಬ್ರ ನೋಡ್ರ ಬ್ರದರ್ದು ಮ್ಯಾರೇಜ್ ಇತ್ತು. ಸೊ ಅವಾಗ ಸ್ವಲ್ಪ ಇನ್ವೈಟ್ ಮಾಡಿದ್ದೆ. ಸ್ವಲ್ಪ ಇನ್ವೈಟ್ ಮಾಡಿದ್ದೆ. ಆಕ್ಚುಲಿ ಬಂದವ್ರನ್ನ ಕರಿಬೇಕಿತ್ತು. ನಾನು ಹಾಗೆ ಫೋನ್ ಕಾಲ್ಸ್ ಎಲ್ಲ ಇನ್ವೈಟ್ ಮಾಡಿದ್ದೆ. ಆಮೇಲೆ ಮದ್ವೆಗೆ ಬಂದಿದ್ರು. ಮದ್ವೆಗೆ ಆಕ್ಚುಲಿ ನಮ್ ಮದ್ವೆ ಇದ್ದಿದ್ದು ಬ್ರದರ್ದು 4:15 ಇಂದ 5:30 ಜಾವದಲ್ಲಿ. ಅಷ್ಟು ಕಾಳಜಿ ವಹಿಸಿ ಏನೇನೋ ಪ್ರೋಗ್ರಾಮ್ ಫಂಕ್ಷನ್ ಶೂಟಿಂಗ್ ಎಲ್ಲ ಬಿಟ್ಟು 4:30 ಟೈಮ್ಗೆ ಬಂದು ಅಟೆಂಡ್ ಆದ್ರಲ್ಲ. ಬೆಳಗಿನ ಜಾವ 4:15 ಈವೆಂಟ್ ಅಂದ್ಬಿಟ್ಟು ಹೋಗಿದ್ದ ಕಣೋ. ಸೊ ನನ್ನ ಮನೆಯಲ್ಲಿ ಒಬ್ರಾಗಿ ನಿಂತ್ಕೊಂಡು ಎಲ್ಲ ನಮ್ಮ ಮನೆಯವರೆಲ್ಲ ನೋಡ್ಕೊಳ್ಳಿ ಸರ್ ಇಷ್ಟಪಡ್ತಿದ್ರಲ್ಲ. ನನ್ಗೂ ಸ್ವಲ್ಪ ಹಾಗೆ ಲವ್ ಆಯ್ತು. ಅಂತೂ ಇಂತೂ ಕಾಳಜಿ ಬಂತು, ಕಾಳಜಿಯಿಂದ ಫ್ರೆಂಡ್ಶಿಪ್ ಬಂತು, ಅಲ್ಲಿಂದ ಪ್ರೀತಿ ಹುಟ್ಕೋತು. ಚಂದ್ರಪ್ರಭಾ, ಆಮೇಲೆ 4:15 ಎದ್ದಿರೋ ಇತಿಹಾಸನೇ ಇಲ್ವಲ್ಲ ನೀನು? ಅಲ್ಲ, ಅವ್ನ್ ಮಲಗದೆ ಅಷ್ಟೊತ್ತಿಗೆ. 5 ಗಂಟೆಗೆ ಮುಹೂರ್ತ ಆಯ್ತು. ನಾನು 4 ಗಂಟೆಗೆ ಎದ್ದೆ. ನಾನು ಒಬ್ಬ ಮನೆಯ ಹಿರಿಯ ಸದಸ್ಯ, ಅಳಿಮೈನಾಗೆ ಹಿರಿಯ ಸದಸ್ಯ ಎಲ್ಲ ನನ್ನ ಕೈಲೇ ದುಡ್ಡು ಕಾಸು ಹಾಕಿ ಮದುವೆ ಮಾಡಿದೆ. ಅವ್ರ ತಮ್ಮನ ಮದುವೆ ನಾನು
ದುಡ್ಡು ಕಸ ಹಾಕಿ ನಾನೇ ಮಾಡಿದೆ. ಫಸ್ಟ್ ಟೈಮ್ ಜೀವನದಲ್ಲಿ ಖರ್ಚು ಅಂತ ಮಾಡಿದ್ರೆ ನಿಮ್ ಮದ್ವೆಗೆ ನಾವು ಕಣಮ್ಮ, ಇನ್ನೆಲ್ಲೂ ಖರ್ಚು ಮಾಡಿಲ್ಲ ಈ ಮನುಷ್ಯ. ಚಂದ್ರಪ್ರಭಾ ಅವರು ನಿಮ್ ಯಜಮಾನರಾಗಿ ಸಿಕ್ಕಿದ್ದಾರೆ, ಎಷ್ಟು ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಪ್ರತಿಯೊಂದು ಹೆಣ್ಮಗಳಿಗೂ ತನಗ್ ಬರ್ತಕ್ಕಂತಹ ಪತಿ ದೇವ್ರು ಹೀಗೆ ಇರ್ಬೇಕಂತ ಒಂದ್ ಕನ್ಸಿರುತ್ತೆ. So ಆ ಕನ್ಸಂಗೇನೆ ನನ್ ಚಂದು ನನ್ ಸಿಕ್ಕಿದ್ದಾರೆ. ಚಂದು ಈ ಚಂದೋನ ಡೈಲಾಗ್ನ ಇದಕ್ಕೆ ಮುಂದೆ ಯಾರು ಹೇಳ್ತಿದ್ರು? ಗೊಬ್ಬು ಚಂದು. ಹೋದ ತಿಂಗಳ 3ನೇ ತಾರೀಕು ಮದುವೆ ಫಿಕ್ಸ್ ಆಯ್ತು. ಹಾ ಇವ್ರ ಅಪ್ಪನ್ಗೆ ವಿಚಾರ ಗೊತ್ತಾಯ್ತು. ಹ್ಮ್ ಇವ್ರಪ್ಪ ಹುಡುಗಂಗೆ ನನ್ನ ವಯಸ್ಸಾಗದಿಂದ ನಂಗೆ ಕೊಡಿಕಿಲ್ಲ ಅಂದ್ರು. ನಾನು ಏನ್ ಮಾಡ್ಬೇಕಲ್ಲ ಅಂದ್ರೆ ನಾನು ಏನ್ ಮಾಡ್ದೆ, ಆ ಸ್ಟೇಜಲ್ಲೆಲ್ಲ ತಮಾಷೆಗೆ ರೇಗಿಸ್ತಾರೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಅಲ್ಲಿ 25 ವರ್ಷ ಅಂತ ಮಾಡಿಸಿ ಮಾಡ್ದೆ. ಡೇಟ್ ಆಫ್ ಬರ್ತ್ ಸುಳ್ಳು ಹೇಳ್ಬಿಟ್ರು, 1987 ಅಂತ ಹೇಳ್ಬಿಟ್ರು. ನಾನು ಇವ್ರನ್ನ ಕರೀದಿರೋದಕ್ಕೆ ಆ ಆಧಾರ್ ಕಾರ್ಡೇ ಕಾರಣ. ಅಂದ್ರೆ ನಿನ್ ವಯಸ್ಸು ರಿವೀಲ್ ಮಾಡ್ಬಿಡ್ತಾರೆ ಅಂತ ಯಾರನ್ನು ಅಷ್ಟೇ. ಫಿನಾಲೆ ಟೆಲಿಕಾಸ್ಟ್ ಆದ್ಮೇಲೆ ನಿಮ್ ಹೆಣ್ ಕೊಟ್ಟ ಇಂಟೈರ್ ಖಾನ್ದಾನ್ಗೆ ಅವರೆಲ್ಲಾ ಫ್ಯಾಮಿಲಿಗೆ ಸತ್ಯ ಗೊತ್ತಾಗತ್ತೆ. ಅಲ್ಲ ಆಲ್ರೆಡಿ ಗೊತ್ತಾಯ್ತು. ಈಗ ಏನ್ ಮಾಡ್ತಾರೆ? ಈಗ ಹೋಗೇ ಇಲ್ಲ, ಗೊತ್ತಾದ್ಮೇಲೆ ಅವ್ರು ನಾಗರಾಜ್ ಮಾವ, ನನ್ನ ಆಧಾರ್ ಕಾರ್ಡು ನಿಮ್ಗೆ ಸುಳ್ಳು ಹೇಳಿರ್ಬೋದು, ಆದ್ರೆ ಇಡೀ ಕುಟುಂಬಕ್ಕೆ ನಾನೇ ಆಧಾರ ಸ್ತಂಭ. ಈ ಒಂದು ಹೊಸ ಜೋಡಿಗೆ ಸಾಧು ಸರ್ ನಿಮ್ಮ ಕಡೆಯಿಂದ ಒಂದು ವಿಶೇಷ ಸರ್. ಮೇಡಮ್, ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಖಂಡಿತ ಸರ್. ಕಲಾವಿದ್ರು ಯಾವತ್ತೂ ಅವ್ರ ಕಲೆನ ನಂಬಿ ಬದುಕೊಂತವ್ರು. ಅವ್ರನ್ನ ನಂಬಿ ನೀವು ಬಂದಿದ್ದೀರಾ. ನಿಮ್ಮನ್ನ ಆ ಕಲಾವಿದ ಯಾವತ್ತೂ ಕೈ ಬಿಡಲ್ಲ, ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ, ನಿಮಗೆ ಇನ್ನು ಮುಂದೆ ಅವ್ರು ಸುಳ್ಳು ಹೇಳಲ್ಲ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ನಿಮ್ಮ ಮಚ್. ಜೀವನ ಹೀಗೆ ಸಂತೋಷವಾಗಿ ಖುಷಿಯಾಗಿರ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ. ಶ್ರುತಿ ಮೇಡಮ್, ನಿಮ್ಮಿಬ್ಬರಿಗೂ ಮದುವೆಯ ಶುಭಾಶಯಗಳು. ನಿಮ್ಮಿಬ್ಬರ ದಾಂಪತ್ಯ ಜೀವನ ಅತ್ಯಂತ ದೀರ್ಘಕಾಲ ಸಂತೋಷವಾಗಿ ಆರೋಗ್ಯಕರವಾಗಿ ನೀವಿಬ್ರು 100 ಕಾಲ ಹೀಗೆ ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈ ಸಮಯದಲ್ಲಿ ನಾವು ಇನ್ನೊಬ್ಬರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಚಂದ್ರಪ್ರಭಾ ಅವರ ತಾಯಿ. ಅಮ್ಮ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಇಷ್ಟೊತ್ತಿದ್ನೆಲ್ಲ ನೋಡಿದ್ರ ಅವರು? ಹೌದು. ಅಮ್ಮ ಆಕ್ಚುಲಿ ವೇದಿಕೆಗೆ ಹೊಸಬ್ರಲ್ಲ, ಆದ್ರೆ ಈ ವೇದಿಕೆ ಮೇಲೆ ಬಂದು ಹೇಳಿದ್ರು ನನ್ನ ಮಗನ ಮದುವೆ ಆದ್ರೆ ಸಾಕು, ಅವನಿಗೂ ಒಂದು ಜೀವನದಲ್ಲಿ ಒಳ್ಳೇದಾದ್ರೆ ಸಾಕು ಅಂತಲ್ಲ. ಅಮ್ಮ, ಇವತ್ತು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತದೆ ನನಗೆ. ನಿಮ್ಮೆಲ್ಲಾರು ನೋಡಿ ನನ್ನ ಮಗನ ಎಷ್ಟು ಮುಂದೆ ತಂದಿರಿ. ಎಲ್ಲಾರ್ದು, ನಿಮ್ದು, ಅಮ್ಮರ್ದು, ಶ್ರುತಿ ಮೇಡಮ್ ಅವ್ರದ್ದು, ಅದು ಸಾರ್ದು, ಎಲ್ಲಾರು ನೋಡಿ ಈ ಮಗನ ಮುಂದೆ ತಂದಿದ್ದಾರೆ. ನೀವೆಲ್ಲ ಇಷ್ಟ ಜನ ಎಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು. ಅಮ್ಮ, ಸೊಸೆ ಬಗ್ಗೆ ಏನ್ ಹೇಳ್ತೀರಿ? ಸೊಸೆನೂ ನನಗೆ ಸಿಕ್ಕವ್ರೆ, ಒಳ್ಳೆ ಸೊಸೆನೆ. ನೀವಿಬ್ರು ಕೈ ಮುಂದೆ ಇಟ್ಕೊಂಡು ಪ್ರಾಮಿಸ್ ತರ ಮಾಡಿ. ಚಂದ್ರಪ್ರಭಾ ಅಣ್ಣ, ಅಮ್ಮನ ಖುಷಿ ನೋಡಿದಾಗ ಏನ್ ಅನಿಸ್ತು? ನಮ್ಮ ಹಳ್ಳಿ ಕಡೆ ಎಲ್ಲ ಹೇಗೆ ಅಂದ್ರೆ, ಇಷ್ಟು ವಯಸ್ಸಾದ್ಮೇಲೆ ಮದುವೆ ಮಾಡ್ಬೇಕು ಅಂತ ಇರ್ತದೆ. ಮದುವೆ ಆಗ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಮನೆ ಅವ್ರು ಸತ್ತಿ 11 ವರ್ಷ ಆಯ್ತು. ಅವ್ರು ಸಾಯೋ ಟೈಮ್ನಲ್ಲಿ ಮದುವೆ ಮಾಡ್ಬಿಡ್ಬೇಕು, ಮದುವೆ ನೋಡಿ ನಾನು ಅಂದ್ರೆ ಸಾಯ್ಬೇಕು ಅಂತಿತ್ತು. ಅವಾಗ ಹಾಕಂಗಿಲ್ಲ, ಯಾಕೆ ಅಂದ್ರೆ ಅವಾಗ ಏನು ಕೆಲಸ ಏನು ಇರ್ಲಿಲ್ಲ. ಅವರು ಅವಾಗ ಅನ್ಕೊಂಡು ಇಲ್ಲಿ ತನಕನೇ 10 ವರ್ಷ ಹಿಂಗೆ ಮುಂದೆ ಹೊಂಟಾಯ್ತು. ನಾನು ಇಷ್ಟಪಟ್ಟಿವಿ ಅಂತ ಹೇಳ್ಕೊಳ್ಳೋದ್ಕಿಂತ ನನ್ನ ಇಷ್ಟಪಟ್ಟವ್ರನ್ನ ಹೇಳ್ಕೊಳಕ್ಕೆ ನನ್ಗೆ ದೊಡ್ಡ ಖುಷಿ ಆಗ್ತದೆ. ನಿಮ್ಗೆ ಯಾವಾಗ್ಲೂ ಕಣ್ಣೀರು ಹಾಕ್ಸ್ದಂಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಏನೋ ಗೊತ್ತಿಲ್ಲ ಕಣಪ್ಪ,
ನಮ್ಗೆ ಗೊತ್ತಿಲ್ಲ, ನಾವೇ ಒಂಥರ ಎಮೋಷನಲ್ ಆಗಿಬಿಡ್ತೀವಿ. ಎಸ್ ಭಾರತಿ ಪ್ರಿಯ ಅವರೇ, ನಿಮ್ಮೆಲ್ಲರ ಮುಂದೆ ಹೇಳ್ಕೊಳಕ್ಕಿಂತ ನನ್ನ ಮನ್ಸಲ್ಲಿ ನಾನು ಹೇಳ್ಕೊಳ್ಳೋದು, ನಾನು ಹಂಗೆ ಅನ್ಕೊಂಡೇ ಬಂದಿರೋದು. ನನಗೆ ನಮ್ಮಪ್ಪ ಅಮ್ಮ ತೋರಿಸಿರೋ ಗಂಡಗಿಂತ ನನ್ನ ಮನ ಮೆಚ್ಚಿ ಆಗಿರೋ ಈ ಹುಡುಗನೇ ನನಗೆ ಫೈನಲ್ ಅಂತೇಳಿ ನನ್ನ ಮನ್ಸಾರಿ ಇಷ್ಟಪಟ್ಕೊಂಡು ನಾನು ಮದುವೆ ಆಗಿದ್ದೀನಿ. ಸೊ ನನ್ನ ಗಂಡ ನನಗೆ ಇನ್ಮೇಲೆ ಯಾವತ್ತೂ ಹಾನೆಸ್ಟಾಗಿ ಪ್ರಾಂಪ್ಟ್ ಆಗಿರ್ತಾರೆ ಅಂತ ನಂಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಖಂಡಿತವಾಗ್ಲೂ ಚಂದ್ರಪ್ರಭಾ ಇಡೀ ಕರ್ನಾಟಕದವರ ಆಶೀರ್ವಾದ ತಗೊಂಡ್ಬಿಡು. ಕರ್ನಾಟಕದ ಎಲ್ಲ ತಂದೆ ತಾಯಿ ಅಣ್ಣ ತಮ್ಮರು ಎಲ್ಲ ಪ್ರೀತಿ ಆಶೀರ್ವಾದದಿಂದ ನಾನು ಇವರು ರಾಜಾರಾಣಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಡೈರೆಕ್ಟ್ ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋಗ್ಬೇಕು ಅಂತ ಇದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ. ಓ ರಾಜಾರಾಣಿನೇ ಸ್ಕಿಪ್ಪ, ಡೈರೆಕ್ಟ್ ನನ್ನಮ್ಮ ಸೂಪರ್ ಸ್ಟಾರು. ಅಮ್ಮ ಅಂದಿರೋ ಮತ್ತೆ ಅಪ್ಪಂದಿರೋ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಈ ಮುಖಾಂತರ ಕೇಳ್ಕತ್ತೀನಿ. ಈಗ ಈ ವೇದಿಕೆ ಮೇಲೆ ಚಂದ್ರಪ್ರಭಾ ಹಾಗೂ ಭಾರತಿ ಪ್ರಿಯ ಅವರ ಧಾರೆ ಎರೆಯುವ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ನೀವೆಲ್ಲ ಅಲ್ಲೇ ಕೂತ್ಕೊಂಡು ಆಶೀರ್ವಾದ ಮಾಡಬೇಕು. ವೀಕ್ಷಕರೆಲ್ಲ ದಯವಿಟ್ಟು ನಿಮ್ಮ ಟಿವಿಗೆ ಅಕ್ಷತೆಗಳು ಹಾಕಬಹುದು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ವೀಕ್ಷಕರ ಒತ್ತಾಯದ ಮೇರೆಗೆ ಚಂದ್ರಪ್ರಭಾ ಸರಳವಾಗಿ ಮದುವೆ ಆಗಿದ್ದ. ಈಗ ಈ ವೇದಿಕೆ ಮೇಲೆ ಮತ್ತೆ ಮದುವೆ ಆಗ್ತಾರೆ. ಚಂದ್ರಪ್ರಭಾ, ಹ್ಯಾಪಿ ಮ್ಯಾರೇಜ್. ಇವತ್ತಿನ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಗ್ರ್ಯಾಂಡ್ ಫಿನಾಲೆನಲ್ಲಿ ಬರ್ತಾ ಇರೋಂತ ಮುಂದಿನ ಫಿನಾಲೆ ಪರ್ಫಾರ್ಮೆನ್ಸ್. ಗಿಚ್ಚಿ ಗಿಲಿಗಿಲಿ 2ನೇ ಸೀಸನ್ ನ ಕಂಟೆಸ್ಟೆಂಟ್ ಗಳಲ್ಲೇ ಒಂದು ವಿಶೇಷವಾದಂತ ಪ್ರಯೋಗ ಅಂತಂದ್ರೆ ಅದು ನಮ್ಮ ಕೋಕಿಲ ಅಜ್ಜಿ. ಈಗ ಈ ನಮ್ಮ ಅಜ್ಜಿ ಗ್ರ್ಯಾಂಡ್ ಫಿನಾಲೆನಲ್ಲಿ ನಾನು ವಿನ್ನರ್ ಆಗ್ಬೇಕು ಅಂತ ಇಡೀ ಫ್ಯಾಮಿಲಿನೇ ಕರ್ಕೊಂಡ್ಬಂದು ಫಿನಾಲೆ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕೋಕಿಲ ಅಜ್ಜಿ ಆನ್ ಸ್ಟೇಜ್. ಫುಲ್ ರೆಡ್ ಸ್ಯಾರಿಲ್ ಮಿಂಚಿಂಗ್ ಅಜ್ಜಿ. ಅಜ್ಜಿ ಫುಲ್ ಕಾಂತಾನ್ ಜೊತೆ ಬಂದಿದೆ. ಹೊಡಿದ ಚಪ್ಪಾಳೆ. ನೀವು ಯಾರಾದ್ರೂ ಬಂದು ನನ್ನ ದೃಷ್ಟಿ ತೆಗಿರು, ಬೇಗ ಬಂದು ತೆಗಿರು. ಏನ್ ಲೈಟ್ಸು, ಏನ್ ಕಂಟೆಸ್ಟೆಂಟ್ಸು, ನಮ್ ಜಡ್ಜಸ್ಸು, ಅವರು ನೋಡೋದೇ ಒಂದು ಎನರ್ಜಿ. ನಾನು ಮೊದಲನೇ ದಿನ ಈ ಸ್ಟೇಜಿಗೆ ಬಂದಾಗ ಇಷ್ಟೊಂದು ಜನನೇ ಇದ್ರು, ಇವತ್ತು ಇಷ್ಟೊಂದು ಜನ ಬಂದಿದಾರಲ್ಲಪ್ಪ. ವಾರ ವಾರ ಇಷ್ಟೊಂದು ಜನ ಬರ್ತಾರೇನೆ. ವಾರ ವಾರ ಇಷ್ಟೊಂದು ಜನ ಬಂದ್ರೆ ಪ್ರೊಡಕ್ಷನ್ ಅವನು ಬಾಗ್ಲಾಕೊಂಡು ಹೋಗ್ಬೇಕಷ್ಟೇ. ಅಲ್ಲ ಕಡೆ ಇಷ್ಟೊಂದು ಜನ ಇದಾರೆ ಅಂತೀಯ, ಸೌಂಡ್ ಇಲ್ಲ. ಕೊಡ್ತಾರ ನೋಡ್ರಿ, ಹೊಡಿರೋ ಚಪ್ಪಾಳೆ. ಶ್ರುತಿ ಅವರೇ, ಯು ಲುಕ್ ಸೋ ಬ್ಯೂಟಿಫುಲ್ ಟುಡೇ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಲಾಂಚ್ ಅಲ್ಲಿ ನಿಮ್ಮನ್ನ ನೋಡಕ್ ಬಂದಿದ್ದೆ. ಆಮೇಲೆ ಹೋದ್ವಾರ ಬರಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಇತ್ತು. ಏನ್ ಗೆಟ್ ಟುಗೆದರ್ ತಾತ? ಅದೇ ನನ್ನ ಚಂದ್ರಪ್ರಭನ್ ಮದುವೆ ಆಯ್ತಲ್ಲ, ನನ್ನ ಕ್ಲಾಸ್ಮೇಟ್ ಅವನು. ಸಾಧು ಅವ್ರೆ, ಅಂತೂ ಇಂತೂ ನನ್ನ ಹೆಂಡತಿ ಫೈನಲ್ ಸ್ಟೇಜ್ ಬಂದ್ಲು ನೋಡಿ. ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅದು ಫೈನಲ್ ಸ್ಟೇಜ್ ಅಲ್ಲ ರೀ, ಫಿನಾಲೆ ಸ್ಟೇಜು, ಫಿನಾಲೆ ಸ್ಟೇಜು. ಎರಡು ಒಂಥರ ಒಂದೇ ಕಡೆ. ಫಿನಾಲೆ ಸ್ಟೇಜಿಗೆ ಬಂದ್ರೆ VIP, ಫೈನಲ್ ಸ್ಟೇಜಿಗೆ ಹೋದ್ರೆ RIP. ಅಯ್ಯೋ ಅಜ್ಜಿ, ತಾತ ಅವಾಗ್ಲಿಂದ ನಿಮ್ದೇ ಆಯ್ತು. ನನ್ನ ಇಂಟ್ರೊಡಕ್ಷನ್ ಕೊಡಜ್ಜಿ. ಅಯ್ಯೋ ಇವೊಂದೊಳ್ಳೆ ಕತೆ ಆಯ್ತು. ಫಿನಾಲೆಗೆ ಬಂದಿದ್ದೀನಿ, ನಂದೇ ಇನ್ನ ಸರಿಯಾಗಿ ಇಂಟ್ರೊಡಕ್ಷನ್ ಆಗಿಲ್ಲ. ನಾನು ಕೊಡ್ತೀನಿ, ಕೂತ್ಕೊಳ್ಳೋ. ನೋಡಿ ಶ್ರುತಿನ, ನಾವು ಲಾಂಚ್ಗೆ ಸಪೋರ್ಟ್ ಮಾಡೋಕೆ ನಾನು ಬಂದಿದ್ದೆ. ಈಗ ಫಿನಾಲಿಗೆ ಸಪೋರ್ಟ್ ಮಾಡೋಕೆ ನಮ್ಮ ಮೊಮ್ಮಕ್ಕಳು ಬಂದಿದ್ದಾರೆ. ಸೂಪರ್ ತಾತ. ನನ್ನ ಹೆಸರು ಡಿಂಕು, ನನ್ನ ಹೆಸರು ಪಿಂಕು. ನನ್ನ ಹೆಸರು ಡಿಂಕು, ನನ್ನ ಹೆಸರು ಪಿಂಕು. ನಮ್ಮಿಬ್ಬರು ಫೇವ್ರೆಟ್ ಕಲರ್ ಪಿಂಕ್.
ನಾವಿಬ್ರು ಯಾವಾಗ್ಲೂ ಹೀಗೆ ನಾನ್ ಸಿಂಕು, ಯಾವಾಗ್ಲೂ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಬೇರೆಯವ್ರನ್ನೆಲ್ಲ ಮಂಕು. ಚಿನ್ನ ಯಾರು ಹಿಂಗಾದ್ರೂ ಹಾಳಾಗೋಗ್ಲಿ ದುಡ, ನೀನೇ ನನ್ನ ವಿನ್ನಿಂಗ್ ಹಾರ್ಸ್ ಕಣೆ. ಏನ್ ತಾತ ಅಜ್ಜಿಗೆ ಇಷ್ಟೊಂದು ಬಟ್ರ್ ಆಗ್ತಾ ಇದ್ದೀರಾ ನೀವು? ಇನ್ನೇನಮ್ಮ ಮತ್ತೆ ಹಾಕ್ಲೇಬೇಕಲ್ಲಮ್ಮ. ಯಾಕೆ ತಾತ ಅವಳು ಹೆಂಗಾದ್ರೂ ಮಾಡಿ ವಿನ್ನರ್ ಆಗ್ಲೇಬೇಕು. ಯಾಕೆ ತಾತ ಬೆಟ್ಟಿಂಗ್ ಕಟ್ಬಿಟ್ಟಿದ್ದೀನಮ್ಮ. ತಾತ ನೀನ್ ಒಳ್ಳೆ ಸಿಬಿ ಮೇಲೆ ಬೆಟ್ಟಿಂಗ್ ಕಟ್ಟೋದು, ಅಜ್ಜಿ ಮೇಲೆ ಬೆಟ್ಟಿಂಗ್ ಕಟ್ಟೋದು ಎರಡು ಒಂದೇ ಅಲ್ವಾ ತಾತ? ಅಲ್ಲ ಲೈಟ್ ಬರ್ತೀಯ ಅನ್ಕೊಂಡು ನಿನ್ನ ಲೈಮ್ ಲೈಟ್ ಕಳ್ಸಿದ್ರೆ ನೀನ್ ಲೈಮ್ ಲೈಟ್ಗೂ ಬರ್ಲಿಲ್ವಲ್ಲ? ನಾನೇನ್ ಮಾಡ್ಲಿ ರೀ, ನಾನ್ ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ನಾನೇನ್ ಮಾಡ್ಲಿ? ನನಗ್ ಕೊಟ್ಟಿದ್ ಮೆಂಟರ್ ಯಾರು? ಯಾರು? ಸಿಎಂ. ಚಿಲ್ಲರ್ ಮಂಜ. ಆದ್ರೆ ನಾನ್ ಕರೆಯೋದವನ್ನ ಕಿಲ್ಲರ್ ಮಂಜ ಅಂತ. ಕಿಲ್ಲರ್ ಮಂಜ ಅಂತ. ಯಾಕೆ ಹಂಗ್ ಕರೀತ್ಯಾ ಪಾಪ? ಇನ್ನೇನ್ರಿ ಮತ್ತೆ ಎಲ್ಲಾ ಸ್ಕಿಟ್ಟಲ್ಲೂ ನನ್ನ ಸಾಯಿಸ್ತಾನೆ ಇರ್ತಾನ್ರಿ. ತಪ್ಪು ನಿಂದಲ್ಲ ಕಣೆ, ಆ ಚಿಲ್ಲರ್ ಮಂಜರ್ದು. ಯಾಕೆ ಶೂಟಿಂಗ್ ಸೆಟ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಪಂಪ್ ಸೆಟ್ ಅಲ್ಲಿ ಇರೋದೇ ಆಗೋಯ್ತು ಒಂದು. ನೀನೇ ಹೇಳಜ್ಜೆ, ಈಗ ನಿನ್ ಪ್ರಕಾರ ಸೀಸನ್ 2 ನಲ್ಲಿ ಯಾರ ಅಜ್ಜಿ ಗೆಲ್ಲೋದು? ನನಗೆ ಇದ್ದಿದ್ದು ಒಂದೇ ಒಂದು ಹೆಂದಿ ಕಾಂಪಿಟಿಷನ್ ಅಂದ್ರೆ ನಮ್ಮ ದೀಪಿಕಾ ಕಂಡ್ರು. ದೀಪಿಕಾ ಹೇಗಜ್ಜಿ ಸ್ಕಿಟ್ ಇದ್ರೂ ಒಂದೇ ಒಂದು ಎಂಟ್ರಿ ಕೊಟ್ಕೊಂಡು ಒಂದೇ ಒಂದು ನಿಮಿಷಕ್ಕೆ ಗ್ಯಾಲರಿನಲ್ಲಿ ಬಂದು ನನ್ನ ಪಕ್ಕ ಕೂರ್ತಾ ಇದ್ಲು. ರೀಲ್ಸು ಮಾಡ್ತಾ ಇದ್ಲು. ಅವಳಲ್ದೆ ಇನ್ಯಾರೋ ಗೆಲ್ಬೇಕು. ಸಾಗಿದ್ದಕ್ಕೆ ಇಲ್ಲಿರೋ ಕಂಟೆಸ್ಟೆಂಟ್ ಅಲ್ಲೆಲ್ಲ ಹುರಿ ದುಂಬಿಸೋದಕ್ಕೆ ಅಂತ ಕೋಕಂ ಜ್ಯೂಸು ಕೊಟ್ಟು ಕೊಟ್ಟು ಎನ್ಕರೇಜ್ ಮಾಡ್ತಾ ಇದ್ಲು. ನಂಗೊಂದೊಂದ್ಸತಿ ಅನಿಸ್ತಾ ಇತ್ತು, ಇವಳು ಕಂಟೆಸ್ಟೆಂಟ್ ಆಗೋ ಬದಲು ಪ್ರೊಡಕ್ಷನ್ ಹೌಸ್ಗಾದ್ರೂ ಸೇರ್ಕೊಂಡಿದ್ದಿದ್ರೆ. ಅಜಯ್ ಅಜಯ್ ದೀಪಿಕಾ ಬಿಡಜಿ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಕುಳ್ಳ ಕಾರ್ತಿಕ್ ಬಗ್ಗೆ ಹೇಳಜಿ. ಹೌದು ಕಣೋ, ನಮ್ ಕುಳ್ಳ ಕಾರ್ತಿಕ್ ಗೆಲ್ಲೇಬೇಕು. ಯಾಕೆಂದ್ರೆ ಅವನು ಓಡಾಕೋದ್ರೆನಾ? ಹೂ ಕಂಡ್ರು, ಅವನು ಒಂದ್ ಸ್ಕಿಟ್ ಇಂದ ಇನ್ನೊಂದ್ ಸ್ಕಿಟ್ಗೆ ಓಡ್ತಾನೆ ಇರ್ತಾನೆ. ಇವತ್ ನಗಿಸ್ತಾನೆ, ನಾಳೆ ನಗಿಸ್ತಾನೆ ಅಂತ ನಮ್ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ರಾಮನಿಗೆ ಶತ್ರಿ ಕಾದಿರೋ ತರ ಕಾಯ್ತಾನೆ ಇದ್ರು ಕಂಡ್ರು. ಇಷ್ಟೊಂದು ಕಾಯಿಸ್ದೋನ್ಗೆ ಗ್ಯಾರಂಟಿ ಒಂದು ಅವಾರ್ಡ್ ಕೊಡ್ಬೇಕಂದ್ರೆ ಕಾರ್ತಿಕ್ ಬೇಡ, ದೀಪಿಕಾನು ಬೇಡ. ನನ್ ಪ್ರಕಾರ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಅವಾರ್ಡ್ ಕೊಡ್ಬೇಕು. ಯಾರು ನಿಮ್ ಫೇವ್ರೆಟ್ ಕಂಟೆಸ್ಟೆಂಟು? ಅಮೃತ. ಅಮೃತ ಕೊಟ್ಟಿಲ್ಲ ಅಂದ್ರೆ ಏನ್ ಆಗುತ್ತೆ? ಬಿಡ್ತೀವ ನಾವು, ಅಮೃತಕ್ಕಾಗಿ ಹೋರಾಟ ಮಾಡ್ತದೆ. ನೀನು ಸೇರ್ಕೊಂಡೆ ತಾತ. ಸೀಸನ್ 3 ನಲ್ಲಿ ಕಂಟೆಸ್ಟೆಂಟ್ ಆಗಿ ಬರ್ತಾಳ ಕೇಳೆ. ಕಂಟೆಸ್ಟೆಂಟ್ ಹೋಗ್ರಿ ರೀ, ಅವಳಿಗಿರೋ ಡಿಮಾಂಡ್ಗೆ ಅವಳು ಕಂಟೆಸ್ಟೆಂಟ್ ಆಗಲ್ಲ, ಆಂಕರ್ ಆಗಿ ಬರ್ತಾಳೆ. ಅವ್ರ ಆಂಕರ್ ಆಗಿ ಬಂದ್ರೆ ನಮ್ ನಿರಂಜನ್ ದೇಶಪಾಂಡೆ ಅವ್ರು ಏನ್ ಮಾಡ್ತಾರೆ? ಅವ್ರಿಗೇನೋ ಕಮ್ಮಿ, ಅವ್ರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಗೊತ್ತಾ? ಎಷ್ಟು ದೊಡ್ಡ ಬಿಸ್ನೆಸ್ ಮನ್? ಪಾಂಡೆ ಅಂಡ್ ಪಾಂಡೆ ಕಂಪನಿ ಸಿಇಒ ಕಣವರು. ಆ ಕಂಪ್ನಿಲಿ ಏನ್ ಮಾಡ್ತಾರೆ? ಅಲ್ಲಿ ನೋಡು, ಅಲ್ಲಿ ಜಡ್ಜಸ್ ಕೂತಿರೋ ಸೀಟ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೀಟನ್ನ ಹೊಲ್ದಿರೋದು ಅವ್ರ ಚರ್ಮದಿಂದಾನೆ ಕಣೋ. ಇದು ಹೆಂಗೋ ಸಾಧ್ಯ? ಅಯ್ಯೋ, ನೀನು ಪ್ರೋಗ್ರಾಮ್ ನೋಡಿಲ್ವಾ? ನೋಡಿದ್ದೀನಿ. ಇಲ್ಲಿ ಬರೋ ಹುಡುಗಿರ್ನೆಲ್ಲ ಚುಡಾಯಿಸಿ ಆ ವಿಷಯ ಅವ್ರ ಮನೆಯಲ್ಲಿ ಹೆಂಡತಿಗೆ ಗೊತ್ತಾಗಿ ಇವರ ಚರ್ಮನ ಸರಿಯಾಗಿ ಸುಲ್ದು
ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಲ್ದೆ ಬಿಲ್ಡಪ್ತಾರೆ ನಮ್ಮ ಚರ್ಮದಲ್ಲಿ ಮಾಡಿರೋ ಕುರ್ಚಿನಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ. ಬಿಡಮ್ಮ, ಈ ಆಂಕರ್ ಬೇಡ ಏನು ಬೇಡ, ನನ್ಗೆ ಈ ಸುಷ್ಮಿತಾ ಗೆಲ್ಬೇಕು ಅಂತ ಅನ್ಸುತ್ತಮ್ಮ. ಸಾಕಂಗಾದ್ರೂ ಅನ್ನಿಸ್ತಲ್ಲ. ಸುಷ್ಮಿತಾ ಡಿಸರ್ವಿಂಗ್, ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ರೀ. ಗ್ಯಾಲರಿನಲ್ಲಿ, ಕಿಚನ್ ನಲ್ಲಿ, ಪ್ರೊಡಕ್ಷನ್ ರೂಮ್ ಅಲ್ಲಿ, ರಿಹರ್ಸಲ್ ಸ್ಟೇಜ್ ಅಲ್ಲಿ, ಟೀ ಕುಡಿಯೋ ಜಾಗದಲ್ಲಿ, ಬ್ಯಾಕ್ ಸ್ಟೇಜ್ ಅಲ್ಲಿ ಎಲ್ಲಾ ಕಡೆ ಕಾಣಿಸ್ತಾಳೆ. ಆದ್ರೆ ಪಾಪ ಟೆಲಿಕಾಸ್ಟ್ ಆದಾಗ ಮಾತ್ರ ಕಾಣಿಸಲ್ಲ. ಅವಳೇ ಬಿದ್ದು ಬಿದ್ದು ಅಜ್ಜಿ ಫುಲ್ ರೋಸ್ಟಿಂಗ್. ತಾತ ಸುಷ್ಮಿತನ್ ಬಿಡು. ಏಯ್, ನಾನೆಲ್ಲ ಹಿಡ್ಕೊಂಡಿದ್ದೀನಿ. ನೀನೇನಾದ್ರೂ ಹಿಡ್ಕೊಂಡ್ರೆ ಜಗಪ್ಪ ಅದೊಂದು ಇಕ್ತಾನಷ್ಟೇ. ಏಯ್ ಅಜಯ್, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ದಿಟ್ಟಿಲ್ಲ ಅಜ್ಜಿ. ನಿತಿನ್ ಬಗ್ಗೆ ಹೇಳಜ್ಜಿ. 10 ಪೇಜ್ ಡೈಲಾಗ್ ಕೊಟ್ರು ಅವನು ಬರೀ ಫಸ್ಟ್ ಎಂಟ್ರಿ ಬಗ್ಗೆ ಮಾತ್ರ ಫೋಕಸ್ ಮಾಡೋದು. ಎಂಟ್ರಿ ಒಂದಲ್ಲಿ ಬಂದು ಬ್ಯಾಂಗ್ ಮಾಡ್ತಾನೆ, ಆಮೇಲೆ ಟೀಮ್ ಅವ್ರಿಗೆಲ್ಲ ಹಗ್ಗ ಕೊಟ್ಟು ಹ್ಯಾಂಗ್ ಮಾಡ್ತಾನೆ. ಹಂಗೆಲ್ಲ ಹೇಳ್ಬೇಡ ಕಣಜ್ಜಿ, ಅವ್ನು ತುಂಬಾ ಹಂಬಲು ಮನುಷ್ಯ, ಹಂಬಲು ಕಣೋ, ಆದ್ರೆ ಮಾಡೋದ್ ಬರೀ ಸಂಬಂಧ. ಅಜ್ಜಿ ನಿತಿನ್ ಬಿಡಜ್ಜಿ, ಧನ್ರಾಜ್ ಬಗ್ಗೆ ಹೇಳಜ್ಜಿ. ಧನ್ರಾಜ ಅವನ ಬಗ್ಗೆ ಮಾತಾಡ್ದೇಳ ಕಣೋ. ಯಾಕಜ್ಜಿ ಸಖತ್ ಕಾಂಪಿಟೇಟರು. ನಿನಗ ಅಲ್ಲ ಕಣೋ, ಇಲ್ಲಿರೋ ಎಲ್ರಿಗುನ ಅಲ್ಲ ಕಣೋ, ಚಾನಲ್ಗೆನೇ ಕಾಂಪಿಟೇಷನ್ ಕೊಡ್ತಾನೆ ಕಣೋ. ಅಯ್ಯೋ, ಶೂಟಿಂಗ್ ದಿನ 18 ಕ್ಯಾಮ್ರಾದಲ್ಲಿ ರೋಲ್ ಆಗೋದು, ಇವನು ಒಂದೇ ಫೋನಲ್ಲಿ ರೋಲ್ ಆಗ್ತಾ ಇರುತ್ತೆ. ಚಾನಲ್ ಅವರು ಅಯ್ಯಯ್ಯೋ, ನಮ್ಮ ಚಾನಲ್ದು ವಿಡಿಯೋ ಟೆಲಿಕಾಸ್ಟ್ ಆಗೋವರೆಗೂ ಒಂದು ಯೂಟ್ಯೂಬ್ ಅಲ್ಲಿ ಆಗ್ತಾ ಇದ್ರೆ ಸಖತ್ತು ಅಂತ ನಡುತ್ತಾ ಇರ್ತಾರೆ ಕಣೋ. ಅವಾಗ್ಲಿಂದ ಒಬ್ಬೊಬ್ರ ಬಗ್ಗೆ ಒಂದೊಂದು ಹೇಳ್ತಾ ಇದ್ಯಾ. ವಿನ್ನರ್ ಯಾರಾಗೋದು ಅಂತ ನಾನ್ ಹೇಳ್ತೀನಿ ಕೇಳೆ. ಹೇಳ್ರಿ ನೋಡೋಣ. ನಿರಂಜನ್, ನಾನು ರಿವೀಲ್ ಮಾಡ್ಲಪ್ಪ. ಹೇಳಿ ತಾತ. ಅವ್ರಿಗೆ ಅವಾರ್ಡ್ ಕೊಟ್ರೇನೆ ಈ ಅವಾರ್ಡ್ ಬಂದು ಬೆಲೆ. ಅಯ್ಯೋ, ಯಾರು ಅಂತ ಹೇಳುತ್ತ ಬೇಗ. ನಿಮ್ಮನ್ನೆಲ್ಲ ಹಾಕೊಂಡು ಈ ಕಾಮಿಡಿ ಶೋ ಮಾಡಬೇಕು ಅಂತ ಧೈರ್ಯ ಮಾಡಿದ್ರಲ್ಲ, ಆ ಡೈರೆಕ್ಷನ್ ಟೀಮ್ ಅವ್ರಿಗೆ ಅವಾರ್ಡ್ ಕೊಡ್ಬೇಕು. ಸತ್ಯ, ಇಷ್ಟು ದಿನ ನಾವು ಬರೀ ಅಜ್ಜಿನ ಮಾತಾ ನೋಡ್ತಾ ಇದ್ವಿ, ಈ ಮುದ್ದಾದ ಕೋಕಿಲ ಅಜ್ಜಿನ ಮಾತಾ ನೋಡ್ತಾ ಇದ್ವಿ. ಇವತ್ತು ಕೋಕಿಲ ಫ್ಯಾಮಿಲಿನೇ ಇಲ್ಲಿದೆ. ಬಲೆ ಚಪ್ಪಾಳೆ. ಈ ಫ್ಯಾಮಿಲಿ ಬಗ್ಗೆ ನಮ್ಮ ಜಡ್ಜಸ್ ಹತ್ರನೇ ಕೇಳ್ಬೋಣ. ಶ್ರುತಿ ಮೇಡಮ್, ನಮ್ಮ ಅಜ್ಜಿ ಫ್ಯಾಮಿಲಿ ಇವತ್ತು ಫಿನಾಲೆಯಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ? ಇಟ್ ವಾಸ್ ವಂಡರ್ಫುಲ್ ಎಫರ್ಟ್ ಫ್ರಮ್ ಯು. ನಾವು ಇಂದು ಗಿಲಿಗಿಲಿಗೆ ಬಂದಾಗ ಹೇಗಪ್ಪ ಇದನ್ನ 2 ಗೊಂಬೆಗಳನ್ನ ಇಟ್ಕೊಂಡು ಹೇಗೆ ಮಾತಾಡ್ತಾರೆ ಇಂದು ಅಂತ ನಮಗೆಲ್ಲ ಸರ್ಪ್ರೈಸಿಂಗ್ ಆಗಿತ್ತು. ಆದರೆ ಇವತ್ತು ಕೋಕಿಲ ಅಜ್ಜಿ ಜೊತೆಗೆ ತಾತ ಬಂದಿದ್ದಾರೆ, ಮೊಮ್ಮಕ್ಕಳು, ಅದರಲ್ಲೂ 4 ಜನನ್ನ ನೀವು ಹ್ಯಾಂಡಲ್ ಮಾಡ್ತಾ ಬೇರೆ ಬೇರೆ ಧ್ವನಿಲಿ ಮಾತಾಡೋದಿದೆಯಲ್ಲ, ಅದು ಸಾಮಾನ್ಯವಾದಂಥ ಕಲೆ ಅಲ್ಲ ಇದು. ಇಟ್ ವಾಸ್ ಸೂಪರ್ಬ್ ಅಂಡ್ ಫ್ಯಾಂಟಾಸ್ಟಿಕ್ ಜಾಬ್. ಫ್ಯಾಂಟಾಸ್ಟಿಕ್. ನಮಗೆ 1 ಗೊಂಬೆನೆಲ್ಲ 4 ಗೊಂಬೆನ ನೀವು ಹ್ಯಾಂಡಲ್ ಮಾಡಿದ್ದೀರಾ. ಇದೆಲ್ಲ ಹೇಗೆ ಸಾಧ್ಯ ಇಂದು? ತುಂಬಾ ಕ್ಲಿಷ್ಟಕರವಾದದ್ದು ಮೇಡಮ್. ಇದು 1 ಮತ್ತೆ 2 ಓಕೆ, ಒಂದು ಕಾಲಲ್ಲಿ ಮಾಡೋದಿದು. 1 ನಿಮಿಷ, ಸಾರಿ, ಸೂಪರ್. ಇದನ್ನ ತೆಗಿಬೋದಾ? ಓಕೆ, ನೀವೆಲ್ಲರೂ ನೋಡ್ಲೇಬೇಕು ಇದನ್ನ. ಆಕ್ಚುಲಿ ಎಸ್ ಇಂದು, ಎಸ್. ಒಂದು 2 ಓಕೆ 3 4. ಓಕೆ, ಸೊ ಇದು ಮಾತಾಡುವಾಗ ಇದಷ್ಟಲ್ದೆ ಅಂದ್ರೆ ಲಿಪ್ ಮೂವ್ಮೆಂಟ್ ಬೇರೆ, ಬಾಡಿ ಹಾ ಲಿಪ್ ಇದು ತಲೆಗೆ ತಿರುಗತ್ತೆ.
ಇದು ಬಾಯಿಗೆ ಲಿಪ್ ಮೂಮೆಂಟ್. ಅಯ್ಯಪ್ಪ. ಇದು ತಿರುಗುತ್ತೆ. Okay. ಇದು ಲಿಪ್ ಮೂಮೆಂಟ್. ಓ ಮೈ ಗಾಡ್. ಇದು 1 2 3 ಓಕೆ 4. ಓಕೆ. ಇದು 1 2 3 4 ಓ ಐಬ್ರೋಸ್ ಎಲ್ಲ ಶೇಕ್ Eyebrows ಎಲ್ಲ ಪ್ಲಸ್ ಇದು ಇದಿಷ್ಟನ್ನು ನೆನ್ಪಿಟ್ಕೊಂಡು ವಾಯ್ಸ್ ಯಾವ ಪಪೆಟಿಗೆ ಯಾವ ಕೈ ಅಲುಗಾಡ್ತಿದೆ, ಯಾವ ಬೆರಳಿನ ಚಲನವಲನಗಳಾಗ್ತಾ ಇದೆ, ಯಾವ ಕಾಲು ಯಾವ ಕೈ ಹೇಗೆ ಆಪರೇಟ್ ಆಗ್ತಿದೆ ಅಂತ ಯೋಚನೆ ಮಾಡಿಕೊಂಡು ಪ್ರಾಸೆಸಿಂಗ್ ಆಗಿ ತಲೆಯಲ್ಲೇನೆ ಇದನ್ನ ಮಾಡಬೇಕಾಗತ್ತೆ ಮೇಡಮ್. ಅಂತಂದ್ರೆ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಫಸ್ಟ್ ಲೇಡೀಸ್ ಅವಾರ್ಡ್ ನ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಪಡೆದಿರುವಂತಹ ಕಲಾವಿದೆ ನಮ್ಮ ಇಂದುಶ್ರೀ. ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮ್ಯೂಸಿಷಿಯನ್ ಯಾರು? ಅದು ಕೂಡ ಇಂದುಶ್ರೀ ಅವರೇ. ಇನ್ನ ಫಸ್ಟ್ ಫೀಮೇಲ್ ವೆಂಟ್ರಿಲಾಕ್ವಿಸ್ಟ್ ಆಫ್ ಇಂಡಿಯಾ, ಇದು ಕೂಡ ಇಂದುಶ್ರೀ ಅವರೇ. ಸೊ ಇಷ್ಟೆಲ್ಲ ಇದರ ಜೊತೆ ಇನ್ನೊಂದಷ್ಟು ಸಾಧನೆಗಳು. 5 ಸಲ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ನೀವು ನಾಮಿನೇಟ್ ಆಗಿದ್ದೀರಿ ಅಂತ ರೆಕಾರ್ಡ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅಂಡ್ 1 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಕೂಡ ಇವರ ಹೆಸರಿದೆ. ಇಷ್ಟು ದೊಡ್ಡ ಸಾಧನೆ ಮಾಡಿರುವಂತ ಇಂದುಶ್ರೀ ಅವರು ನಮ್ಮ ಗಿಚ್ಚಿಗಿಲಿಗಿಲಿ ಸೀಸನ್ 2 ನಲ್ಲಿ ಇರೋದು ನಮ್ಮೆಲ್ಲರ ಹೆಮ್ಮೆ. ಅಂಡ್ ಇಷ್ಟೆಲ್ಲ ಅವಾರ್ಡ್ಗಳು ತಗೊಂಡು ಒಬ್ಬ ಕನ್ನಡತಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಾ ನಮ್ಮ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ನಮ್ಮ ಭಾರತ ದೇಶಕ್ಕೆ ಹೆಮ್ಮೆ ತಂದ್ಕೊಟ್ಟಂತ ಇಂದುಗೆ ನಾವಿನ್ನೇನು ಕೊಡಕ್ ಸಾಧ್ಯ? ಐ ಕ್ಯಾನ್ ಜಸ್ಟ್ ಕ್ಲಾಪ್. ಥ್ಯಾಂಕ್ ಯು. ಸೀರಿಯಸ್ ಹ್ಯಾಟ್ಸ್ ಆಫ್ ಇಂದು. ಲವ್ಲಿ. ಇನ್ನ ಸಾಧು ಸರ್ ಏನ್ ಹೇಳ್ತೀರಾ ಸರ್? 5 ಬೊಂಬೆ ಸೇರ್ಸಿ ಏನ್ ಹೇಳ್ತೀರಾ? ಇದನ್ನೇ ನಾನು ರಿಯಲ್ ಟ್ಯಾಲೆಂಟ್ ಅಂತ ಇದನ್ನ ನಾವು ಒಪ್ಕೋಬೇಕು. ಆ ವಾಯ್ಸು ಮತ್ತೆ ಡ್ರಾಮಾನ ಕ್ರಿಯೇಟ್ ಮಾಡಿ ಒಂದೊಂದು ನಗ್ಸೋದಾಗ್ಲಿ ಎಂಟರ್ಟೈನ್ ಮಾಡೋದಾಗ್ಲಿ ಆ ಮೈಂಡು ಎಷ್ಟು ತರ ಓಡ್ಬೇಕು ಲೆಕ್ಕ ಹಾಕೊಳ್ಳಿ. ಬರೀ 4 ತರ ಓಡೋದಲ್ಲ, 4 ಕಾಲು ತಲೆ ವಾಯ್ಸು ಕ್ರಿಯೇಟಿವಿಟಿ ಡೈಲಾಗು ಅದರಲ್ಲಿ ಮಾಡೋಂಥ ಪಂಚುಗಳು. ಅಯ್ಯಪ್ಪ ಇದು ನಿಜವಾಗ್ಲೂ ನೀವೊಂಥರ ಕಂಪ್ಯೂಟರ್ ಅಂತ ನನ್ಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ನಿಮಗೆ ಎಲ್ಲ ಅವಾರ್ಡ್ಗಳು ಸಿಕ್ಕಿದೆ. ನನಗೊಂದು ಆಸೆ ಇದೆ, ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ಬರಿಗೆ ರೆಕಗ್ನೈಸ್ ಮಾಡಿ ಒಳ್ಳೊಳ್ಳೆ ದೊಡ್ಡ ರಾಷ್ಟ್ರಪತಿ ಅವ್ರ ಕೊಡ್ತಾರೆ, ಪದ್ಮಶ್ರೀ ನಿಮ್ಗೆ ಸಿಗಬೇಕು ಅನ್ನೋದು. ಇಷ್ಟೆಲ್ಲ ಪ್ರಶಸ್ತಿ ತಗೊಂಡಿರುವಂತ ಇಂದು ನಾವು ಯಾವುದೇ ಪ್ರಶಸ್ತಿ ಕಮಿಟಿಲಿಲ್ಲ ನಿಮಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಕೊಡೋದಕ್ಕೆ. ಆದ್ರೆ ನಾವಿಬ್ರು ಕೊಡಕ್ ಸಾಧ್ಯವಾಗಿರೋದು ಒಂದೇ ಪ್ರಶಸ್ತಿ, ದಟ್ ಈಸ್ ಗಿಚ್ಚಿ ಗಿಲಿ ಗಿಲಿ ಪ್ರಶಸ್ತಿ. ನಾವು 4 ಜನ ಒಂದು ಸ್ವರನ ಹಾಡೋಣ ಅಂತ ಇದ್ದೀವಿ. ರೆಡಿ? ರೆಡಿ. ನಿಸಗರೆ ಸ ನಿಸ ನಿಸಗಮ ಗಮ ಗರಿ ನಿಸಗ ಸಗರೆ ಸ ನಿಸಗಮ ಗಮ ಗರಿ ನಿಸಗಮ ಗಮ ಗರಿ ನಿಸಗಮ ಗಮ ಗರಿ ಪನಿ ಸಗರಿ ಸ ನಿಸ ನಿಸಗಮ ಗಮ ಗರಿ ನಿಸಗ ನಿಸಗ ಸಗಮ ಸಗಮ ಗಮ ಪ ಗಮ ಪ ಪ ಮ ಬನಿ ಮ ಪ ನೀ ನಿ ನಿ ದ ಪ ಮ ದ ಪ ಮ ಗ ಸಗಮ ಪ ಮ ಪ ಮ ಪ ನಿ ದ ಪ ಮ ದ ಪ ಮ ಗ ಸಗಮ ಪ ಮ ಪ ಮ ಪ ನಿ ದ ಪ ಮ ದ ಪ ಮ ಗ ಸಗಮ ಪ ಮ ಪ ಮ ಪ ಗಮ ಗರಿ ಸ. ಹಾಗೆ ಈ ಮೆಕ್ಯಾನಿಸಮ್ ನ ಮಾಡ್ಕೊಟ್ಟಿದ್ದು ನನ್ನ ತಂದೆ, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಅವ್ರ ತಂದೆ ಅಲ್ಲೇ ಇದ್ದಾರೆ. ನಮ್ಮ ಭಾವನವರು, ನಮ್ಮ ಅತ್ತೆಯವರು ಮತ್ತೆ ನಮ್ಮ ತಾಯಿಯವರು ಬಂದಿದ್ದಾರೆ. ಬಟ್ ನಿಜವಾಗ್ಲೂ ಈ ರೇಂಜ್ ಅಲ್ಲಿ ಟ್ಯಾಲೆಂಟೆಡ್ ಆಗಿರುವಂತ ಇಂದುಶ್ರೀ ಅವರಿಗೆ ಬಲೆ ಚಪ್ಪಾಳೆ. ಒಂದು ಕಾಮಿಡಿ ಶೋ ಅಂದ್ಮೇಲೆ ಅಲ್ಲಿ ಸಿನಿಮಾ ಶೂಟಿಂಗ್ ಸ್ಕಿಟ್ ಇರೋದು ಮಾಮೂಲಿ. ಈಗ ಅದೇ ರೀತಿ
ಈ ಶೂಟಿಂಗ್ ನ ಪ್ರೋಸೆಸ್ ನ ಸ್ಕಿಟ್ ನ ಜೊತೆಗೆ ಪರ್ಫಾರ್ಮ್ ಮಾಡಿ ಗೆಲುವಿನ ನಗೆನ ಬೀರ್ತೀವಿ ಅನ್ನೋ ಛಲದೊಂದಿಗೆ ನಮ್ಮ ಫೈನಲಿಸ್ಟ್ ಗಳು ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗೊಬ್ರ, ಪ್ರಶಾಂತ್, ಚಂದ್ರಪ್ರಭಾ, ಕಾರ್ತಿಕ್ ಹಾಗೂ ಅಮೃತ. ಸಿನಿಮಾ ಡೈರೆಕ್ಟರ್ ವಿನೋದ್ ಗೊಬ್ರಗಾಲ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಡ್ಕೋಣ. ಅದ್ ಬಾಯಿ ಬಿಟ್ಟು ಹೇಳ್ಬೇಕೇನ? ಹಾಡ್ಕೋಣ. ನನಗೆ ಗಾಂಧಿನಗರದಲ್ಲಿ ಏನ್ ಟಾಕ್ ಆಗ್ತಾ ಇದೆ ನನ್ನ ಬಗ್ಗೆ? ಊಟ ತಿಂಡಿ ಚೆನ್ನಾಗಿ ತಿಂದ್ರು ಬಿಲ್ ಕೊಡೋ ಚಪ್ಪರ್ ನನ್ ಮಗ ಬೇವರ್ಸಿ ಮಾತ್ರ ಟಾಕಿದೆ ಸರ್. ಅವರೇ ಮಾಡಿಸು ಅಂತ ನೋಡು, ನಿಮ್ಮಂತ ನನ್ನ ಮಕ್ಕಳು ಆಡ್ಕತ್ತೀರಿ ಅಂದ್ಬಿಟ್ಟೆ ನೋಡು. 25 ಕ್ಯಾಮ್ರಾ ಹಾಕ್ಸಿ ಇವತ್ತು ಶೂಟ್ ಮುಗಿಸ್ಲೇಬೇಕು. ಇವತ್ತು ಮುಗಿಸಿ ನಾನು ಅದ್ ನಿಮ್ಮೇನು ಹೊಡಿಲೇಬೇಕು ಅಂತ ಬಂದಿದ್ದೀನಿ. ನೀವೇನು ನಿಮ್ಮೇನು ಹೊಡಿತೀರಾ ಸರ್? ಆದ್ರೆ ಇನ್ನು ವಿಲನ್ ಫೈನಲೈಸ್ ಆಗಿಲ್ವಲ್ಲ ಸರ್? ಸಾಧು ಸರ್ ಇಲ್ವೇನಾ? ಅವ್ರು ಈ ಸಿನಿಮಾಗೆ ಕಾಮಿಡಿಯನ್ ಕಡೆ ವಿಲನ್ ಮಾಡ್ಸಕ್ ಆಗಲ್ಲ ನಾವು. ಅದೇ ಅನ್ಕೊಂಡೆ. ನಂಗೆ ನೋಡ, ಈ ಉಪೇಂದ್ರ ಸರ್ ಈ ನಿಜವಾದ ರೌಡಿಗಳನ್ನ ಕರ್ಕೊಂಡ್ ಬಂದು ಆಕ್ಟ್ ಮಾಡ್ಸಿದ್ರಂತೆ. ಹಂಗೆ ನಾನು ನಿಜವಾದ ರೌಡಿನ ಕರ್ಕೊಂಡ್ ಬಂದು ಆಕ್ಟ್ ಮಾಡಿಸ್ಬೇಕು ಅಂತ ಪ್ರೊಡ್ಯೂಸರ್ ಹತ್ರ ಕಾಸಿಸ್ಕೊಂಡಿದ್ದೀನಿ. ಯಾರು ಸರ್ ನಿಜವಾದ ರೌಡಿ? ಅವನ್ ಯಾವನ ಚಾಮರಾಜನಗರ ಚಂದ್ರ ಅಂತಿದ್ದಾನಂತಲ್ಲ. ಸರ್ ಅವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ ಸರ್. ಅವನ್ಗೆ ಗೊತ್ತಿದೆ, ಆ ಗೊತ್ತು ಇಡೀ ಏರಿಯಾಕ್ ಗೊತ್ತಿದೆ ಸರ್. ಏರೇ ಗೊತ್ತಾ? ಹಂಗಂದ್ರೆ ಅವ್ನು ನಿನಗ್ ಗೊತ್ತಾ? ನನಗ್ ಗೊತ್ತಾನ. ಹೊಟ್ಟೆಲಿರೋ ಮಗು ಕೂಡ ಅವನ್ನ ನೋಡ್ರೆ ಗಟ 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 ಅಂತ ನರ್ತಾರ ಸರ್. ಕಿತ್ತೋದ್ ನನ್ ಮಗನೆ ಬಿಲ್ಡಪ್ ಕೊಟ್ಟಿರ್ಬೇಕಣ. ಅದ್ಬಿಟ್ಟು ಬಾಯಿ ಬಂದದ್ ಹೊಗಳದಲ್ಲ ಸರ್. ನಿಮ್ಗೆ ಅವನ ಬಗ್ಗೆ ಇನ್ನೂ ಗೊತ್ತಿಲ್ಲ ಸರ್. ಓಕೆಣ ಓಕೆಣ, ನಾನೆಲ್ಲ ನೋಡ್ಕೊಂತೀರಣ. ಸೈಡಿಗೆ ಹೋಗ್ರ, ಸೈಡಿಗೆ ಹೋಗ್ರ. ಮಕ್ಕ ನೋಡ್ತಿದ್ದೀರಾ? ಸೈಡಿಗೆ ಹೋಗ್ರ. ಇವ್ನ್ ಯಾವನ ಒಡೆ ಸೈಡಲ್ಲಿರೋರ್ನ ಸೈಡ್ಗೆ ಹೋಗಿ ಅಂತವ್ನೆ. ಅಣ್ಣ ರೈಟ್ ಟರ್ನ್ ಅಲ್ಲೂ ಲೆಫ್ಟ್ ಟರ್ನ್ ಅಲ್ಲೂ ಎಲ್ಲ ಕ್ಲಿಯರ್ ಇದೆ ಅಣ್ಣ. ನೀನ್ ಇವಾಗ ಎಂಟ್ರಿ ಕೊಡ್ಬಹುದು ಅಣ್ಣ. ಚಂದ್ರ, ಚಾಮರಾಜನಗರ ಚಂದ್ರ. ಓ ಬಂದ್ರ? ಸೂಪರ್ ಮ್ಯಾನ, ಸ್ಪೈಡರ್ ಮ್ಯಾನ ಗೊತ್ತಾಗ್ತಾ ಇಲ್ವಲ್ಲ. ಅವನಂತಾರ ಸುಲ್ದೋಗಿರೋ ಮ್ಯಾನು. ನಮ್ಮ ಅಣ್ಣ 4ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ 4 ಮಾರ್ಕ್ಸ್ ಕಮ್ಮಿ ಕೊಟ್ಟಿದ್ರು ಅಂತ ಟೀಚರ್ ಆಗಿ ಪೆನ್ಸಿಲ್ ತಗೊಂಡು ಕಚ್ಚ ಕಚ್ಚ ಅಂತ ಚುಸ್ತನು ಕಣೋ ನಮ್ಮ ಅಣ್ಣ. 8ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಸಿನಿಮಾ ತೋರ್ಸಲ್ಲ ಅಂದಿದ್ಕೆ ಸಿನಿಮಾ ಟೆಂಟ್ಗೆ ಬೆಂಕಿ ಹಾಕ್ತವನು ಕಣೋ ನಮ್ಮ ಅಣ್ಣ. ಸ್ಕಿಟ್ ಅಲ್ಲಿ ಡಬಲ್ ಮೀನಿಂಗ್ ಹಾಕ್ಬೇಡ ಅಂತ ಹೇಳಿದ್ರು. ಡಬಲ್ ಮೀನಿಂಗ್ ಹಾಕಿ ಜಡ್ಜಸ್ ಹತ್ರ ಉಗಿಸ್ಕೊಳ್ಳೋನು ಕಣೋ ನಮ್ಮ ಅಣ್ಣ. ಇದು ಕರೆಕ್ಟ್ ಆಗಿ ಹೇಳ್ದ. ಇದು ನಮ್ಮ ಅಣ್ಣ ಅಂದ್ರೆ. ಲೇ ನಿಮ್ ಅಣ್ಣನ ಬಗ್ಗೆ ಹೇಳ್ತಾ ಇದ್ದಿ, ಇಲ್ಲಿ ನಿಂತಿರೋ ನಾ ಯಾವ್ದು ಅದೇ ಹೇಳು. ಅವ್ನು ಹೇಳ್ತಾ ಇರೋದು ನನ್ ಬಗ್ಗೆ ಕಣ. ಅಂದ್ರೆ ನೀವು ಚಂದ್ರ, ಚಾಮರಾಜನಗರ ಚಂದ್ರ. ಕೂತ್ಕೊಳ್ಳಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಏನ್ ಸರಿ ನನ್ ಮಗ ಕೈ ಕೊಟ್ರೆ ಕಾಲ್ ಕೊಡ್ತಾವನೆ. ಅಯ್ಯೋ ಕೈನಾರ ಬಿದ್ದೋಗವಲ್ಲ ಅದಕ್ಕೆ ಕೊಡ್ತಾವ್ ಕಣ. ಕೈನಾರ ಬಿದ್ದೋಗಿದ್ಯಾ? ಅಂದಂಗೆ ಸರ್ ನೋಡಿ ಸರ್, ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಸಿನಿಮಾ ಹೆಸರೇನು ಗೊತ್ತಾ? ಮಾಗಡಿ ರೋಡಲ್ಲಿ ಒಂದು ಮದುವೆ, ಕ್ಯಾಪ್ಸಲ್ ಯಾರನ್ನು ಕರ್ದಿಲ್ಲ ಅಂತ ಸರ್. ಸಿನಿಮಾ ಕಾನ್ಸೆಪ್ಟ್ ಬರೋ ಸಿನಿಮಾ ಕಾನ್ಸೆಪ್ಟ್ ಅದು ಸರ್. ಈ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ಒಬ್ಬ ಚಂದ್ರಪ್ರಭಾ ಅಂತಿದ್ದಾನಲ್ಲ, ಆ ಕಿತ್ತೋದ್ ನನ್ ಮಗ ಒಬ್ರಿಗೆ ಊಟ ಹಾಕಿದ್ರೆ 10 ರೂಪಾಯಿ ಹೋಯ್ತದೆ ಅಂತ ಮಾಗಡಿ ರೋಡಲ್ಲಿ ಕತ್ ಮದ್ವೆ ಆಗೋನೆ ಸರ್. ಹಾಕತ್ತೆ ಸಿನಿಮಾ ಕಾನ್ಸೆಪ್ಟ್ ಬರೋ. ಅದ್ ಹೆಂಗ್ ಬಿಡಕ್ಕಾಗಲ್ಲ? ಜೊತೆಲೆ ಕೂತ್ಕೊಂಡು ಅಣ್ಣ ತಮ್ಮ ಗೊಬ್ರ ಅಂತ ಬಡ್ಕತ್ತಿದ್ ನನ್ ಮಗ ಕಾಣ್ದಂಗ್ ಹೋಗ್ಬಿಟ್ಟು ಅಲ್ಲೆಲ್ಲ ಮದ್ವೆ ಆಗಿ ಬೇರೆ 3 ಫೋಟೋ ಕಳಿಸ್ತಾನಲ್ಲ. ನನ್ಗೆ ಹೆಂಗಾಗುತ್ತೆ ಸರ್? ಸಿನಿಮಾ ಕಾನ್ಸೆಪ್ಟ್ ಬರೋ. ಕಾನ್ಸೆಪ್ಟ್ ಬರಲ್ಲ? ಓಕೆ ಓಕೆ ಸರ್. ನೀವು ಕುದುರೆ ಮೇಲೆ ಕೂತ್ಕೊಂಡು ಟಕ 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 ಮತ್ತೆ ತಕ 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 ಹಂಗ್ ಬರ್ತಾರ್ತೀನಿ. ಓಕೆ ಟಕ 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 ಹಂಗಲ್ಲಪ್ಪ. ಮತ್ತೆ ಟಕ 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 ಅಂತ ಬರ್ತೀನಿ. ಕುದುರೆ ಹೀರೋಯಿನ್ ಇದ್ದಾಳೆನಾ? ಸಾಕಾಗಿದೆ ಸರ್. ಸಾಕಾಗಿರೋಳು ಬೇಡ, ನಾರ್ಮಲ್ ಆಗಿರೋಳು ಕರ್ಸ್. ಆ ನಾರ್ಮಲ್ ಆಗಿರೋ ಅಮೃತ. ನೀವು ನಾರ್ಮಲ್ ಅಮೃತನಾ? ನೋಡಕೊಳ್ಳಿ ಅಬ್ನಾರ್ಮಲ್ ಆಗಿದ್ದೀರಿ. ಆ ಅಬ್ನಾರ್ಮಲ್ಗೆ ಹೋರಾಡ್ತಿದ್ಯಲ್ಲ ನೀನೇ ಅಂತ.
ಅದು ನಮಸ್ತೆ ಸರ್. ನಮಸ್ಕಾರ. ಸರ್ ಬೈ ದ ವೇ ಈ ಅಮೇಸಿಂಗ್ ಅಮೃತಾಗೆ ನಿಮ್ ಮೂವಿಯಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ, Okay. ಇದನ್ನ 100% ಯುಟಿಲೈಸ್ ಮಾಡ್ಕೊತೀನಿ. ನೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಮಾಡ್ಕೊಬಿಡ್ತೀನಿ. ಸೈಡ್ ನಿಂತ್ಕೊಂಡ್ ಮಾತಾಡಿ, ನಾನು ಕಾಣದ್ ಬೇಡವಾ? ಓಕೆ ರೆಡಿ ರೆಡಿ. ಏಯ್ ಬಮ್ಮ ಕೂತ್ಬೇಡ. ಸೊ ಸ್ವೀಟ್ ಆಫ್ ಯು. ನಂಗೊಂದು ಚೇರ್ ತಗೊಂಡ್ರೆ. ಸೆಟ್ ಅಲ್ಲಿ ಇರೋದು ಒಂದೇ ಚೇರು. ಎದಳ ಮಗದ್ರೆ ಇನ್ನು ವಯಸ್ಸು ಹುಡುಗಿ ಸುಮ್ಮನೆ ನಿಂತ್ಕೋ. ಬೇಕಾದ್ರೆ ನಿಲ್ಬಾ, ಬೇಕಾದ್ರೆ ನಿಲ್ಬಾ. ಇಲ್ಬಾ ಅಂದೆ. ಓಕೆ ಓಕೆ ಓಕೆ. ಆ ರೊಮ್ಯಾಂಟಿಕ್ ಸೀನ್ ಅದಲ್ಲ ಅದನ್ನ ಮುಗಿಸ್ಬಿಡೋದು, ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು. ಸರ್ ಏನಿಲ್ಲ ಸರ್, ಹಾ 25 ವರ್ಷದ ಒಂದು ಹುಡುಗಿ ಹಾಟ್ ರೆಡಿಯಾಗಿ ನಿಂತಿರ್ತಾಳೆ ಸರ್. ಎಷ್ಟ್ ಚಟುವಳಿಕೆ ಹಾಕೋ ಈಗ ಬರ್ತಾ ಇದ್ದೇನೆ. ಹೀರೋಯಿನ್ ಹಾಕಿ ಸೆಟ್ ಒಳಗೆ ಹಾಕತ್ತಾ ಇದ್ದೀರಿ. ಅಯ್ಯೋ ನನ್ನ ಮಗ ದುಡ್ಡೇ ಕೊಡ್ತಾ ಇಲ್ವಂತೆ, ಅದಕ್ಕೆ ಸೆಟ್ಗೆ ಹಾಕಿ ಬರ್ತೀನಿ ಅಂದೆ. ಫೋನ್ ಅಲ್ಲಿ ಇರೋರ್ಗೆ ನೆಕ್ಸ್ಟ್ ಸೀನ್ ಬಗ್ಗೆ ಹೇಳ. ಸರ್ ಹಾಟ್ ಆಗಿ ರೆಡಿಯಾಗಿರೋ ಹುಡುಗಿ ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಮನೆ ಹತ್ರ ಹೋಗ್ತಾಳೆ ಸರ್. ಮನೆ ಹತ್ರ ಬೇಡ, ನನ್ನ ಹೆಂಡತಿ ಅವಳೆ ಕಾರೊಳಿಕೆ ಆಗಿರೋ ಅಲ್ಲೇ ಮುಗಿಸ್ತೀನಿ. ಅಯ್ಯೋ ರಾಮ, ಹೀರೋಯಿನ್ ಯಾಕ್ರಿ ಕಾರ್ ಒಳಗೆ ಹಾಕ ಮುಗಿಸ್ತೀರಿ? ಅಯ್ಯೋ ನನ್ನ ಮಗ ದುಡ್ಡೇ ಕೊಡ್ತಾ ಇಲ್ವಂತೆ, ಕಾರ್ಗೆ ಹಾಕಿ ಮುಗಿಸ್ತೀನಿ ಅಂದೆ. ಫೋನ್ ಅಲ್ಲಿ ಇರೋರ್ಗೆ ಹೇಳಿದ್ರ? ಓಕೆ ಓಕೆ ನೆಕ್ಸ್ಟ್ ಸೀನ್ ಹೇಳ. ಸರ್ ಮೇಜರ್ ಸೀನ್ ಸರ್. ಹೀರೋಯಿನ್ಗೆ ಅಪ್ಪ ಅಂದ್ರೆ ಎಮೋಷನ್, ಅಯ್ಯೋ ಆದ್ರೆ ಅಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾರೆ ಸರ್. ಅಪ್ಪನ ಮುಂದೆ ಕೊಳ್ಳೋ ಅಂತ ಅಳ್ತಾಳೆ ಸರ್. ಈಗ ಏನ್ ಮಾಡೋದು? ಮುಗಿಸ್ಬಿಡ್ರಿ. ಹೀರೋಯಿನ್ ಅಪ್ಪಂದು ಅದೇ ಕಣ ದುಡ್ಡು ಮಾಡ್ಕೊಡೋಂತ ಸೀನು. ಅವ್ನು ಹೆವಿ ಗಾಂಚಲಿ ಮಾಡ್ತಾ ಇದ್ದಾನಂತೆ, ಅದಕ್ಕೆ ಮುಗಿಸಿ ಅಂತ ಹೇಳ್ತಾರದು. ಅಂದ್ರೆ ನೀವು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ಸರಿ ಮಾತಾಡಿ. ಅದೇ ಸರ್ ನೆಕ್ಸ್ಟ್ ಸೀನ್ ನಿಮ್ನಲ್ರಿ ಇಲ್ಲಿ ಮಾತಾಡಿ ಅಂತ ಹೇಳೋದು. ಬನ್ನಿ ಸರ್ ಏನ್ ಹೇಳಿ ಸರ್. ನಿಮ್ನಲ್ರಿ ಇಲ್ಲಿ ಹೇಳ್ತಾರದು. ಫೋನ್ ಅಲ್ಲಿ ಇರೋರ್ಗ? ಓಕೆ ಓಕೆ. ನೀವ್ ಹೋಗಿ ಫೋನ್ ಅಲ್ಲಿ ಇರೋರ್ಗೆ ಹೇಳ್ದ? ನಿಮ್ ಹೋಗ್ರಿ. ನನ್ಗೆ ಹೇಳ್ದಲ್ಲ ಫೋನ್ ಕಿತ್ತಿ ಒಂದ್ ಸ್ವಲ್ಪ ಜೋಬ್ಲಿಕ್ ಮಾಡಿ ಕಳಿ ಸರ್. ಸರ್ ಸೀನ್ ಮುಗಿಸ್ಬೇಕು ಸರ್. 25 ಜನ ಕ್ಯಾಮ್ರಾ ದುಡ್ಡು ಕೊಡ್ಬೇಕು ಸರ್. ಬನ್ನಿ ಸರ್ ಬನ್ನಿ ಸರ್. ಮೇಡಮ್ ನೀವು ಅಲ್ಲಿ ನಿಂತ್ಕೊಳ್ಳಿ ಸರ್, ನೀವು ಇಲ್ಲಿ ನಿಂತ್ಕೊಳ್ಳಿ ಸರ್. ಈಗ ಒಂದು ರೊಮ್ಯಾಂಟಿಕ್ ಸೀನ್ ಸರ್. ನೀವು ಹಂಗೆ ಮಂಡಿ ಊರ್ಕೊಂಡು ಹೋಗಿ ಪ್ರಪೋಸ್ ಮಾಡಿ ಹಂಗೆ ಹಪ್ಕೊಬಿಡ್ಬೇಕು ಸರ್. ರೇ ಮಂಡಿ ಊರಿದ್ರೆ ಅಣ್ಣದ್ ನೋವಾಗಲ್ವೇನ್ರಿ? ಟೂಪ್ ಹಾಕಿ. ಓಕೆ ಓಕೆ ಟೂಪ್ ತಾನೆ ಟೂಪ್ ಹಾಕ್ತೀನಿ. ರೆಡಿ ರೆಡಿ ರೆಡಿ. ರೋಲ್ ಆಕ್ಷನ್. ಏನ್ ಮಾಡ್ತಿದ್ದೀರಾ? ಅಲ್ಲ ತಪ್ಕೊಳ್ಳಿ ಅಂದ್ರಲ್ಲ, ಅದಕ್ಕೆ ಹೋಯ್ತಾ ಇದೆ. ಡೈಲಾಗ್ ಹೇಳ್ಬಿಟ್ಟು ತಪ್ಕೋಬೇಕಣ. ಅಲ್ಲ ಡೈಲಾಗ್ ಕಮ್ಮಿ ಹೇಳ್ರೈತೆ, ತಪ್ಪ ತಿನ್ಬಿಡ್ರಿ. ಡೈಲಾಗ್ ಹೇಳಿ ಆಮೇಲೆ ತಪ್ಕೊಳ್ರಿ. ರೆಡಿ ರೆಡಿ ರೆಡಿ. ಸರ್ ಇವನು ಅಯ್ಯಯ್ಯಪ್ಪ. ರೋಲ್ ಆಕ್ಷನ್. ಅಮೃತ ಐ ಲವ್ ಯು. ಕಟ್ ಹಂಗೆ ಇರ್ಲಿ ಹಂಗೆ ಇರ್ಲಿ ಹಂಗೆ ಇರ್ಲಿ. ಮಾಡು ಆಕ್ಷನ್. ಇದು ನಾನೇ ಮಾಡಿ ಇವ್ನು ಯಾಕೆ ಮಾಡ್ತಾನೆ? ಸರ್ ಟೂಪ್ ಬೇಕು ಅಂದ್ರಲ್ಲ ಸರ್. ಈಗ ಹೇಳ್ತಾ ಇದೀನಿ ಹೇಳ್ರಿ, ನನಗೆ ಡೂಪ್ ಬೇಡ, ನಾನೇ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನು? ಅದ ಸರ್ ನಿಮ್ಗೆ ಇಷ್ಟ ಆಗಲ್ಲ ಸರ್ ನೆಕ್ಸ್ಟ್ ಸೀನ್. ಪರವಾಗಿಲ್ಲ ಹೇಳ್ರಿ, ಮಾಡ್ತೀನಿ. ಲಿಫ್ಟ್ ಲಿಫ್ಟ್ ಕಿಸ್ ಸರ್ ನಿಮ್ಗೆ ಇಷ್ಟ ಆಗಲ್ಲ. ನನಗೆ ಬಹಳ ಇಷ್ಟ, ನಾನು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿದ್ದೇನೆ. ಓಕೆ ರೆಡಿ ರೆಡಿ ರೋಲ್ ಆಕ್ಷನ್. ಅಲ್ಲ ಸರ್ ಹೊಡೆಯಕ್ಕಿಲ್ಲ ನಿಮ್ಗೆ. ಅಲ್ಲ ಸರ್ ಯಾಕೆ ಸರ್ ಹಿಂಗ್ ಓಡಾಡ್ತಾ ಅಲ್ಲ ಇದ್ದೀರಿ? ನೀವ್ ಹೇಳ್ರಲ್ಲ ಮುತ್ ಕೊಡ್ರಿ ಅಂತ. ರೇ ಡೈಲಾಗ್ ಹೇಳಿ ತಪ್ಕೊಂಡು ಆಮೇಲೆ ಕಂಡ್ರಿ ಮುತ್ ಕೊಡ್ಬೇಕಾಗಿರೋದು. ಡೈಲಾಗ್ ಆಮೇಲೆ ಹೇಳ ಮುತ್ ಕೊಡ್ತೀನಿ ಬಿಡ್ರಿ. ಮತ್ತು ಡೈಲಾಗ್. ಸರಿ ಸರಿ ಟೇಕ್. ಓಕೆ ರೆಡಿ ರೆಡಿ. ಇನ್ನೇನು ಮದುವೆ ಆಗಿದ್ರು ಬರ್ಗೆಟ್ ಅನ್ನಂಗ್ ಆಡ್ತಾವನೆ. ರೆಡಿ 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 ರೋಲ್ ಆಕ್ಷನ್. ಅಮೃತ ಐ ಲವ್ ಯು. ಯು ಇಡಿಯಟ್. ಅದು ಅದು ಏನು ನನ್ಗೆ ಹೊಡಿತಾವಳಿ ಇವಳು? ಸರ್ ಅತ್ತೆ ಹೇಳಿ ಸರ್ ನಾನು ಡೂಪ್ ಹಾಕ್ತೀನಿ ಅಂತ. ನೋಡ್ರೆ ಈಗ ಡೂಪ್ ಬೇಡ, ನಾನೇ ಮಾಡ್ತೀನಿ. ನೆಕ್ಸ್ಟ್ ಇನ್ನೇನು? ನೆಕ್ಸ್ಟ್ ಸೀನು ಅದೇ ಸರ್ ಲಿಫ್ಟ್ ಲಿಫ್ಟ್ ಕಿಸ್ ಕೊಡೋದು. ಆದ್ರೆ ಅವಳು ಹೊಡೆಯಲ್ಲ ತಾನೆ? ಅವಳು ಇದ್ರಲ್ಲಿ ಹೊಡೆಯಲ್ಲ ಸರ್. ಹಂಗಾರೆ ಮಾಡ್ತೀನಿ ಬಿಡು. ಏನ್ ಗೊತ್ತಾ, ಕಣ್ ಮುಚ್ಕೊಂಡು ಫುಲ್ ಫೀಲ್ ಮಾಡ್ತಾ ಅಂತ ಕಿಸ್ ಕೊಡ್ಬೇಕು. ರೆಡಿ ರೆಡಿ. ಓಕೆ ಓಕೆ ರೆಡಿ 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 ರೋಲ್ ಆಕ್ಷನ್. ಅಮೃತ ಐ ಲವ್ ಯು. ಸರ್ ಹಂಗೇರಿ ಸರ್ ಹಂಗೇರಿ ಸರ್ ಆಕ್ಷನ್. ಸರ್ ಟೂಪ್ ಬೇಡ ಅಂದ್ರಲ್ಲ ಸರ್, ಆ ಟೂಪ್ ತೆಗೆದು ಅವಳಿಗೆ ಹಾಕ್ತೆ ಸರ್ ನಾನು. ನನ್ನ ಮಕ್ಳ ಇನ್ನ ಕೂಪ ಬೇಡ ಕೂಪ ಬೇಡ, ನಾನ್ ಮಾಡ್ತೀನಿ, ಅವಳು ಅವಳು ಮಾಡ್ಲಿ. ನೆಕ್ಸ್ಟ್ ಇನ್ನೇನು? ನೋಡಿ ಸರ್ ಒಂದು ಲೆಂತ್ ಡೈಲಾಗ್ ಇದೆ ಸರ್. ಓಕೆನಾ? ಅದನ್ನ ಟಕ 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 ಹೇಳ್ಬಿಟ್ರೆ ಅವ್ರು ಪಟ 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 ಚಪ್ಪಾಳೆ ಹೊಡೆದ್ಬಿಡ್ತಾರೆ ಸರ್. ಓಕೆ ಹೇಳ್ಕೊಡ್ತೀನಿ ನೋಡಿ ಸರ್. ನಿನ್ನಲ್ಲಿರೋ ನನ್ನಲ್ಲಿ ಹುಡುಕು, ನನ್ನ ಕಣ್ಣಲ್ಲಿ ತುಂಬಿಕೊಂಡು ಆ ಬಣ್ಣ ಕರಗದೆ ಮಣ್ಣು ಸೇರಲು ಇನ್ನು ಬೆನ್ನ ನೇರಳಿನಂತೆ ಕಾಯುತ್ತಿರು ನೀನು ಒಂದು ಹೆಣ್ಣು. ಓಕೆ ಸರ್ ಓಕೆ ಕ್ಲಾಪ್ ಆಕ್ಷನ್. ರೋಲ್ ಆಕ್ಷನ್. ಅಲ್ಲ ಯಾವ ಕ್ಯಾಮ್ರಾ ಕೇಳ್ಬೇಕು? ಅದು 25 ಕ್ಯಾಮ್ರಾ ಅವಲ್ಲ ಸರ್, ಅದ್ರಲ್ಲಿ ಯಾವ ತರ ಒಂದು ಹೇಳಿ ಸರ್. ಓಕೆ ರೆಡಿ ರೆಡಿ ಕ್ಲಾಪ್ ಟೇಕ್ ನಂಬರ್ 2 ರೋಲ್ ಆಕ್ಷನ್.
ಯಾರು ಅಷ್ಟೊಂದು ಮಾತಾಡ್ತಾರದು ನಾನು ಆಕ್ಟ್ ಮಾಡ್ಬೇಕಾದ್ರೆ ರೀ. ಯಾಕ್ರಿ ಮಾತಾಡ್ತೀರಾ? ಹಚ್ಕೋಗ್ರಿ ಎಲ್ಲಾರ ಯಾಕ್ರಿ ಮಾತಾಡ್ತೀರಾ? ಯಾರು ಮಾತಾಡಿಲ್ಲ ಸರ್. ಅವ್ನ್ ರೌಡಿ ಕಣೋ, ಅವ್ನಿಗೆ ಬೈಯಕ್ಕಾಗಲ್ಲ ಅಂತ ಅವ್ರು ಬೈಕತ್ತಾ ಇದೀನಿ. ಸರ್ ಏನಾರು ಹೇಳ್ಕೊಡ್ಬೇಕಾ ಸರ್ ನಾನು? ಬೇಡ ಟೇಕ್ ಒನ್ ಆರ್ಟಿಸ್ಟ್ ರೀ. ಕ್ಲಾಪ್ ಟೇಕ್ ನಂಬರ್ 3 ರೋಲ್ ಆಕ್ಷನ್. ಇದು ಮಾನಿಟರ್ ಟೇಕ್ ಇದು. ಟೇಕ್ ನಂಬರ್ 10 ರೋಲ್ ಆಕ್ಷನ್. ನಿನ್ನಲ್ಲಿ ನನ್ನನ್ನು ನಿನ್ನಲ್ಲಿ ಕಟ್ಟಾಗಿ ಇತ್ತೋರ್ ನನ್ ಮಗನೇ ಡೈಲಾಗ್ ಹೇಳ್ಕೊಡ್ಕಲ್ಲ ಇಲ್ಲಿ ನೋಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ ಕರೆಕ್ಟಾಗಳು. ನಿನ್ನಲ್ಲಿರೋ ನನ್ನಲ್ಲಿ ಎಷ್ಟು ಸಲ ಹೇಳ್ಕೊಡ್ತೀನಿ ಟೇಕ್ ಒನ್ ಆರ್ಟಿಸ್ಟ್ ರೀ. ಟೇಕ್ ಒನ್. ಹಾ ಸಂಜೆ ಮಾಡಕ್ಕಾಗಿಲ್ಲ 5 ನಿಮಿಷ ಹೊಡ್ಬಿಟ್ಟು ಹೋಯ್ತಾ ಇರ್ತೀನಿ. ಓಕೆ ರೆಡಿ 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 ಕ್ಲಾಪ್ ಟೇಕ್ ನಂಬರ್ 1000 ರೋಲ್ ಆಕ್ಷನ್. ನಿನ್ನಲ್ಲಿ ನನ್ನಲ್ಲಿ ಏನ್ ನಿನ್ನಲ್ಲಿ ನನ್ನಲ್ಲಿ ಯಾವ ಚಂದ್ರ ಅಮ್ಮಗನ ಹೊಡೆದ್ರೆ ಸತ್ತೋಬೇಕು. ಕರೆಕ್ಟ್ ಆಗಿ ಡೈಲಾಗ್ ಹೇಳ್ತೇನೆ ಬೈ. ಇನ್ನೊಂದ್ಸರಿ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಫುಲ್ ಡೈಲಾಗ್ ಕೇಳಿಸ್ಕೊ. ನಿನ್ನಲ್ಲಿರೋ ನನ್ನಲ್ಲಿ ನನ್ನನ್ನು ಹುಡುಕು. ನಿನ್ನಲ್ಲಿ ಯಾವ ಚಂದ್ರ ಆದ್ರೆ ನಾನು ಮುಗ್ತಾ ಇಲ್ವಾ? ಐ ಆಮ್ ಡೈರೆಕ್ಟರ್ ಕಮ್. ಟೇಕ್ ನಂಬರ್ 10,001 ಆಕ್ಷನ್. ಒಂಚೂರು ನೀರು ಕೊಡ್ರೆ. ಕಿತ್ತು ನನ್ ಮಗಲ್ಲ ಈ ಡೈಲಾಗ್ ಕಲೆ ಗಂಟ ಬಿಡ್ಬೇಡ ಅವನ. ನಾನು ಟೀ ಹಾಕ ಬರ್ತೀನಿ. ನಾನು ಹೇಳ್ತೀನಿ ಕಣ ಟೇಕ್ ಒನ್ ಆರ್ಟಿಸ್ಟ್. ಎಷ್ಟು ಹೇಳ್ಕೊಡ್ತೀಯಾ? ಫೋನ್ ಮಾಡ್ತಿದ್ದೆ ಅವಾಗಿಂದ ಲೋಪರು. ಹೇಳ್ಕೊಡ ನಮ್ಮ ಮಗನಿಗೆ ಬರಕ್ಕೆ. ಚಿನ್ನ ನಾನು ನಿನ್ಗೆ ಒಂದು ಹೊಸ ಮೂವಿ ಚಾನ್ಸ್ ಕೊಡ್ತೀನಿ ಕಣೆ. ಅದ್ರಲ್ಲಾದ್ರೂ ಫುಲ್ ಡೈಲಾಗ್ಸ್ ಇರುತ್ತಾ? ಅದ್ರಲ್ಲಿ ನೀನೇ ಹೀರೋಯಿನ್ ಚಿನ್ನ. ಅಟ್ಲೀಸ್ಟ್ ಅದ್ರಲ್ಲಾದ್ರೂ ಲೀಡ್ ಕ್ಯಾರೆಕ್ಟರ್ ಮಾಡ್ತೀನಿ. ಇನ್ನೇನಕ್ಕೆ ತಾಡ ಹೊರಗೋಣ ಬಾ. ಹೀರೋಯಿನ್ ಅಂದ್ಮೇಲೆ ಲೀಡ್ ಮಾಡ್ತೀನಿ ಬಾಮ್ಮ. ಡೈಲಾಗ್ ಕಲ್ತಾನ ರೆಡಿ ಆಗಿದ ನಮ್ಮ ಅಣ್ಣ. ಓಕೆ 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 ಇರಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಇಲ್ಲ ಇದೀನಿ ಸರ್. ಬಾ 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 ನಿಂದು ರೋಸು ತಗೋಮ್ಮ. ಬೇಗ ಬಾ. ನಾನು ಹೇಳ್ತೀನಿ ಬೇಗ ಮದುವೆ ಆಗೋದು ಬೇಡ ಅಂತ. ಸರ್ ಹೀರೋಯಿನ್ ಮದುವೆ ಆಗ್ಬಿಟ್ಟಿದ್ಯಲ್ಲೋ. ಇನ್ನೇನ್ ಸರ್ ನನ್ನ ಮಗ ಡೈಲಾಗ್ ಹೇಳಲ್ಲ, ನೀವು ಸಿನಿಮಾ ಮುಗಿಸಲ್ಲ. ಆ ಗ್ಯಾಪ್ ಅಲ್ಲಿ ಲವ್ ಮಾಡ್ಬಿಟ್ಟು ಬಟ್ಟಸ್ಕೊಂಡು ಮದುವೆ ಆಗ್ಬಿಟ್ಟಿದೀನಿ ಸರ್. ಹನಿಮೂನ್ಗೆ ಹೋಗ್ತಾ ಇದೀವಿ, ಆಶೀರ್ವಾದ ಮಾಡಿ ಸರ್. ಅಯ್ಯೋ ಆಶೀರ್ವಾದ ಅಲ್ಲ ಬೇಕಾಗಿರೋದು, ರೆಸಾರ್ಟ್ ಬುಕ್ ಮಾಡೋಗೋ. ನಂದು ಒಂದೇ ಒಂದು ಡೈಲಾಗ್ ಸರ್. ನಮ್ ಹನಿಮೂನ್ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಸರ್. ನಾನು ಆಶೀರ್ವಾದ ಮಾಡಿದ್ರೆ ನೀವು ಆಗಲ್ಲ, ಮತ್ತೆ ನೀವು ಮನ್ಸು ಮಾಡಿದ್ರೆ ಆಯ್ತದೆ. ಹೋಗಿ ಕಲ್ತಪ್ಪ. ರೆಡಿ ಟೇಕ್ ಒನ್ ಆರ್ಟಿಸ್ಟ್ ರೀ. ಕ್ಲಬ್ ಟೇಕ್ ನಂಬರ್ 10,555 ಲಕ್ಷ. ನಿನ್ನಲ್ಲಿರುವ ನನ್ನ ಕಣ್ಣು ನಿನ್ನ ಕಣ್ಣಲ್ಲಿ ನನ್ನ ಕಟ್ ಮಾಡ್ಕೊಂಡು ಅವ್ರು ಕಟ್ ಮಾಡಿ ಅವ್ರು ಕಟ್ ಮಾಡಿ ನೀನ್ ಕಟ್ ಮಾಡಿ. ನಾನು ಹೇಳ್ಕೊಟ್ಟಂಗೆ ಹೇಳೋ. ಎರಡು ವರ್ಷದ ನಂತರ ನಿನ್ನಲ್ಲಿರೋ ನನ್ನನ್ನು ನನ್ನಲ್ಲಿರೋ ನಾನು ಹೇಳ್ತೀನಿ, ನೀನ್ ಹೇಳಿ ಸಾಯಿ ಒಂದ್ಸರಿ ಪೂರ ಹೇಳ್ತೀನಿ ಇರು. ನಿನ್ನ ನನ್ನ ಟೇಕ್ ಒನ್ ಆರ್ಟಿಸ್ಟ್ 2 ಸಲ ಹೇಳ್ಕೊಡ್ತೀಯೋ? ಟೇಕ್ ಒನ್ ಆರ್ಟಿಸ್ಟ್ ಅಂತ 2 ವರ್ಷದಿಂದ ಸಂಜೆ ಹೊತ್ತು ಕೇಳ್ತೀನಿ ಅಂತ ನೈಟ್ ಎಲ್ಲ ಮಲ್ಗದೆ ಆಗದೆ ನನ್ ಕತೆ. ಕರೆಕ್ಟ್ ಆಗಿ ಡೈಲಾಗ್ ಹೇಳು ಸರ್. ಸರ್ ಬಾರ ಬಾರ ಮಗು ಹುಷಾರ್ ಕಡೆ, ಮಗು ಹುಷಾರ್ ಕಡೆ. ಸರ್ ಸರ್ ನನಗೆ ಮಗು ಆಯ್ತು ಸರ್. ಸರ್ ಈ ಮಗುಗೆ ನೀವೇ ನಾಮಕರಣ ಮಾಡ್ಬೇಕು ಸರ್. ಸರ್ ನಮ್ಮ ಮಗು ಒಂದು ಒಳ್ಳೆ ಡೈಲಾಗ್ ಸಿಗೋ ಆರ್ಟಿಸ್ಟ್ ಆಗಿ ಬೆಳಿಲಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ಪಾಪುವೆ, ನಿಮ್ಮವ್ವ ಗೆಚ್ಚಿ ಗಿಲಿ ಮುಗಿದ್ರು ಇನ್ನೂ ಆರ್ಟಿಸ್ಟ್ ಆಗ್ಲಿಲ್ಲ. ಆರ್ಟಿಸ್ಟ್ ಆಗೋತವಳಲ್ಲ. ಈ ನನ್ ಮಗ ಒಂದ್ ಡೈಲಾಗ್ ಹೇಳಕ್ಕೆ 2 ವರ್ಷ ತಕಂದ. ಇನ್ 2 ನಿಮಿಷ ಬಿಟ್ಟು ನೀನು ಹೇಳಂಗಿದ್ದೆ. ಸರ್ ಸರ್ ಎಸ್ ಅಲ್ಲ ಮಗುನ ಯಾರು ಎಸಿತಾರ? ಎಸ್ ಅಲ್ಲ ಅವರು. ಅಯ್ಯೋ
ಅಪ್ಪ ಕಲ್ತಪ್ಪ ನೀನು ರೆಡಿ 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 ರೆಡಿನಾ ಕ್ಲಾಪ್ ಟೇಕ್ ನಂಬರ್ 55,55,000 ನಿನ್ನಲ್ಲಿರುವ ನನ್ನನ್ನು ನನ್ನ ಕಣ್ಣಲ್ಲಿ ನಿನ್ನ ಕಣ್ಣಲ್ಲಿ ಚಂದ್ರ 25 ವರ್ಷದ ನಂತರ ಅಸಿಸ್ಟೆಂಟಿಗೆ ಬಿಳಿಕ್ ಬಂದ ಹೆಂಗಾಯ್ತು ಕೂದಲೇ ಇರಲಿಲ್ಲ. ಕ್ಲಾಪ್ ಟೇಕ್ ನಂಬರ್ 10,10,55,000 ರೋಲ್ ಆಕ್ಷನ್ ನಿನ್ನಲ್ಲಿರುವ ಯಾವ ಚಾಮರಾಜನಗರ ನನ್ನ ಇದು ಸರ್ ಸರ್ ಏನವ್ವ ನಮ್ಮಪ್ಪ ಅಮ್ಮಂದು ತಿಥಿ ಕಾರ್ಯ ಇದೆ ಸರ್ ದಯವಿಟ್ಟು ಬಂದ್ಬಿಡಿ. ಆ ಹುಡುಗಿ ಇದು ಅಂದಂಗೆ ನಿಮ್ಮಪ್ಪ ಅವ್ವ ಯಾರವ್ವ ಅದೇ ಸರ್ ಈ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರಲ್ಲ, ಹೀರೋಯಿನ್ ಆಗಿದ್ರಲ್ಲ, ಪ್ರಶಾಂತ್ ಮತ್ತೆ ಅಮೃತ ಅವ್ರ ಮಗಳು ಪ್ರಶಾಮೃತ ಅಂತ. ನನ್ ಸಿನಿಮಾ ಹೀರೋ ಹೀರೋಯಿನ್ ಸತ್ತು ಸರ್ಗೋಗ್ತಾ ಇರೋದ್ರು ನಿನ್ನಲ್ಲಿ ಕಟ್ ಮಾಡ್ಕೊಂಡ್ ನನ್ನಲ್ಲಿ ಕಟ್ ಮಾಡ್ಕೊಂಡ್ ನಿಂತಿದ್ಯಲ್ಲಪ್ಪ. ಸರ್ ಆ ಡೈಲಾಗ್ ಇವ್ರು ಇನ್ನೂ ಹೇಳಿಲ್ವಾ? ಇಲ್ಲ ಕಂತಾಯಿ ಹೇಳಿಲ್ಲ. ಅದೇ ಸರ್ ಡೈಲಾಗು, ನಿನ್ನಲ್ಲಿರೋ ನನ್ನನ್ನ ನನ್ನಲ್ಲಿ ಹುಡುಕು, ನಿನ್ನ ನನ್ನ ಕಣ್ಣು ಕಂಡು ಮಣ್ಣಾಯ್ತು ನಮ್ಮ ಬಣ್ಣ. ಇಷ್ಟೇ ಅಲ್ವಾ ಸರ್ ಡೈಲಾಗು? ಅಯ್ಯಯ್ಯೋ ಈ ಪಂಚಾಮೃತ ಹೇಳ್ತಾ ಇದೆ, ಈ ನಾಯಿ ಹೇಳ್ತಾ ಇಲ್ಲ. ಹೋಗವ ತಾಯಿ ಒಂಚೂರು ಹೇಳ್ತೀನಿ ಅವನ್ಗೆ ಡೈಲಾಗ್ ಹೇಳೋ. ಹೇಳ್ತೀನಿ ಬಿಡು. ನಿನ್ನಲ್ಲಿರುವ ನನ್ನನ್ನು ನನ್ನ ಯಾವ ಸಿನಿಮಾನು ಬೇಡ ನನ್ಗೆ, ಏನು ಬೇಡ. ಹೋಗ ನನ್ ಮಗ್ನೆ ನಿನ್ನಲ್ಲಿರುವ ನಿನ್ನಲ್ಲಿ ಏನ್ ನಿನ್ನ ಎಡಮನೆ ಮಾಡಿದ್ರೆ ಹೋಯ್ತು. ನಿನ್ನಲ್ಲಿರುವ ನನ್ನ 25 ವರ್ಷ ಒಂದೇ ಸಿನಿಮಾ ಒಂದೇ ಡೈಲಾಗ್ ಹೇಳ್ದಂತ ಈ ಒಂದು ಸ್ಕಿಟ್ ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳ. ಶ್ರುತಿ ಮೇಡಮ್, ಈ ಒಂದು ಫಿನಾಲೆ ಸ್ಕಿಟ್ ನಿಮ್ಗೆ ಹೇಗೆ ಅನಿಸ್ತು? ಸಾಮಾನ್ಯವಾಗಿ ಒಬ್ಬ ಕಲಾವಿದನಿಗೆ ಎಲ್ಲ ಆಕ್ಟಿಂಗ್ ಮಾಡ್ಬೋದು, ಈ ಮಕ್ಕಳ ಆಕ್ಟಿಂಗ್ ಮಾಡೋದು ಕಷ್ಟ ಅಂತ. ಅಂದ್ರೆ ಆ ಅಮಾಯಕತೆ, ಆ ಇನೋಸೆನ್ಸಿ ಬರೋದು ತುಂಬಾನೇ ಕಷ್ಟ. ಹಾಗೆ ಇವತ್ತು ಟೇಕ್ 1 ಆರ್ಟಿಸ್ಟ್ ಆಗಿರುವ ಚಂದ್ರಪ್ರಭಾ 5 ಲಕ್ಷ ಟೇಕ್ ಆದ್ರೂ ಆಕ್ಟ್ ಮಾಡಕ್ಕೆ ಬರಲ್ಲ ಅನ್ನುವ ಆಕ್ಟಿಂಗ್ ಇದೆಯಲ್ಲ, ದಟ್ ವಾಸ್ ಸೂಪರ್. ಚಂದ್ರಪ್ರಭಾ ಸಖತ್ತಾಗಿತ್ತು. ಇಡೀ ಈ ಸ್ಕಿಟ್ ಅನ್ನ ನೋಡೋ ಹಾಗೆ ಮಾಡಿದ್ದು ನಮ್ ಗೊಬ್ರಗಾಲ. ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್ ಗೊಬ್ರ ನಿಂದು. ಥ್ಯಾಂಕ್ ಯು ಮೇಡಮ್. ಆಮೇಲೆ ಅಮೃತ, ಏನಕ್ಕೆ ಈ ತರದ್ದೆಲ್ಲ ಡೈಲಾಗ್ ಹಾಕ್ಬೇಕು? ನೀನ್ ಹೆಂಗ್ ಸುಮ್ನೆ ಕೇಳಿಸ್ಕೊಂಡಿದ್ದೆ? ಹೆಂಗೆ? ಯಾವ್ದು? ಫೈನಾಲೆ ಹತ್ರ ಬಂದಾಗ್ಲೂ ನೀನ್ ಆಕ್ಟಿಂಗೇ ಕಲ್ತಿಲ್ಲ, ಅದೆಲ್ಲ ಹೇಳ್ಬೋದಾ? ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಲು ನಮ್ ಸೀಸನ್ ಅಲ್ಲಿ. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ನೀನ್ ಇಡೀ ಸೀಸನ್ ತುಂಬಾನೇ ಒಳ್ಳೆ ಪ್ರಯತ್ನ ಮಾಡಿದ್ವಿ. ಆಮೇಲೆ ಏನ್ರಿ ಪ್ರಶಾಂತ್, ಏನ್ ಎಲ್ಲ ಸ್ಕಿಟ್ ಅಲ್ಲಿ ಇತ್ತೀಚೆಗೆ ನೀವೇ ಕಾಣಿಸ್ಕೊಂತ ಇದೀರಲ್ಲ, ಏನ್ ಸಮಾಚಾರ? ನನಗೆ ಪೇಮೆಂಟ್ ಜಾಸ್ತಿ ಆಗಿದೆ ಅಂತೆ. ಅಲ್ಲ, ಇವನ್ ಕೊಡೋ ಪೇಮೆಂಟ್ ಜಾಸ್ತಿ ಆಗಿದೆ ಅಂತ ಏನ್ ಗೊತ್ತಾ ನಿಮ್ಗೆ, ಈ ಸ್ಕಿಟ್ ಅಲ್ಲಿ ಇದೆಯಲ್ಲ, ಚಂದ್ರಪ್ರಭಾ ಹೇಳ್ತಾ ಇದ್ರಲ್ಲ ಟೇಕ್ 1 ಆರ್ಟಿಸ್ಟ್, ಮೊದ್ಲು ಆ ತರದೊಂದು ಕಾಲ ಇತ್ತು. ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ಡಿಜಿಟಲ್ ಕ್ಯಾಮ್ರಾಗಳು ಅಲ್ವೇ ಅಲ್ಲ, ರೀಲ್ ಕ್ಯಾಮ್ರಾ. ಅದು ಕೆಲವು ಫುಟೇಜ್ಗಳಿಗೆ ಇಷ್ಟು ದುಡ್ಡು ಅಂತ ಇರ್ತಿತ್ತು. ಆವಾಗ ಒಳ್ಳೆ ಕಲಾವಿದರನ್ನ ಕರಿತಾ ಇದ್ದಿದ್ದೆ ಟೇಕ್ 1 ಆರ್ಟಿಸ್ಟ್ ಅಂತ. ನಾನು ಇಂಡಸ್ಟ್ರಿಗೆ ಬಂದಾಗ ನನಗಿದ್ದಿದ್ದ ಹೆಸರು ಅದೇ, ಟೇಕ್ 1 ಆರ್ಟಿಸ್ಟ್ ಅಂತ. ಅದೇ ತರ ಈ ಒಂದು ಸ್ಕಿಟ್ ಅಲ್ಲಿ ಅದ್ಭುತವಾದಂತಹ ಕಲಾವಿದರು ಇಬ್ರು, ಒಂದು ಗೊಬ್ರ ಅಂಡ್ ಒಂದು ಚಂದ್ರಪ್ರಭಾ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್, ನನ್ಗನ್ಸಿದ್ದು ಗಿಚ್ಚಿ ಗಿಲಿಗೆಲೆ ಎಲ್ಲಾ ಕಲಾವಿದರು ಲಕ 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 ಅಂತ ನಗಿಸ್ತಾರೆ ಅಂತ ನಾನು ಹೇಳ್ತೀನಿ. ಅಂತ ಕಲಾವಿದರು ನೀವೆಲ್ಲ. ನಿಜವಾಗ್ಲೂ ಅಮೃತ ನೋಡಿದ್ರೆ ಚಂದ್ರಪ್ರಭಾ. ಅದೇನ್ ಸರ್ ಅದು ಅಮೃತನ್ ನೋಡಿದ್ರೆ ಚಂದ್ರಪ್ರಭಾ ಅಂದಿದ್ದು? ಇಲ್ಲ, ಅಮೃತ ಹತ್ರ ಬಂದೆ, ಆಮೇಲೆ ಬರೋಣ ಅಂತ ಈ ಕಡೆ ಬಂದೆ. ಇದೇನ್ ಸರ್ ಮಾಡಿಗೆ ಹೋಗಿ ಬೆಳಕ್ ಹೋಗ್ಬಿಟ್ರಿ? ಅದೇನೋ ಡೈಲಾಗ್ ಅದು, ನಿನ್ನಲ್ಲಿರುವ ನನ್ನನ್ನು ನಿನ್ನಲ್ಲಿರುವ ನನ್ನನ್ನು
ನನ್ನಲ್ಲಿರುವ ನಿನ್ನನ್ನು ಅಲ್ಲೇ ಬರ್ಲೇ ಬೇಡವಾ ನಿನ್ನಲ್ಲಿ ಅದೇನ ನಿನ್ನಲ್ಲಿರುವ ನಿನ್ನನ್ನು ಒಂದು ವಿಷಯ ಏನಂದ್ರೆ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಹಾರ ರೆಡಿ ಇದೆ ಮಗುನೂ ರೆಡಿ ಇದೆ ಪರ್ಮನೆಂಟ್ ಫಿಕ್ಸ್ ಆಗಿರೋ ಮಂಚನೂ ರೆಡಿ ಇದೆ ಚೆನ್ನಾಗಿ ಮಾಡಿದೆ ಏನೋ 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 ಹಾ ಪ್ರಶಾಂತ್ ವೆರಿ ಗುಡ್ ಈ ಒಂದು ಫೈನಲ್ಸ್ ಈ ಗಿಚ್ಚಿಗಿಲಿ ಸ್ಟೇಜಲ್ಲಿ ಮುಂದಿನ ಪರ್ಫಾರ್ಮೆನ್ಸ್ ಹಿಂಗಿರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ ಖಂಡಿತ. ಬಟ್ ನಿಜ ಹೇಳ್ತೀನಿ ಸರ್, ಏನ್ ಸರ್? ಎಲ್ಲದಕ್ಕಿಂತ ನಿಮ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ನಿನ್ನಲ್ಲಿರುವ ನನ್ನನ್ನು ನಾನೇ ಇರ್ತೀನಿ ಬಿಡಿ ಸರ್, ನೀವು ಅಲ್ಲೇ ಇರಿ ಸರ್. ಸಾಧು ಕೋಕಿಲ ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಜಜಸ್. ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ನಿನ್ನಲ್ಲಿ ನನ್ನಲ್ಲಿ ಕಂಡು ಅಂತ ಎಡವಟ್ಟು ಮಾಡಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದೀರಾ. ಫಸ್ಟ್ ಆಫ್ ಆಲ್ ಗೊಬ್ಬರ, ನಾನು ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಖಂಡಿತ ಗೊಬ್ಬರಗಾಲಂಗೆ ಒಂದು ಕೊರಗಿದೆ. 2 ಸೀಸನ್ ಇಂದ ಒಂದು ಎಮೋಷನಲ್ ಸ್ಕಿಟ್ ಗೊಬ್ಬರನ್ ಕೊಟ್ಟಿಲ್ಲ ಅನ್ನೋ ಕೊರಗಿದೆ. ಹ್ಞೂ ಅಣ್ಣ, ಬರೀ ಒಂದು ಎಂಟ್ರಿ ಕೊಡಿ ಅಂದ್ರೆ ಕೊಡಬೇಡಿ ಅವನಿಗೆ ಅಂತಂತಾರಂತೆ. ಯಾಕೆ ನಿನಗೆ ಎಮೋಷನಲ್ ಸಿಗ್ತಾ ಇಲ್ಲ? ಅವ್ರು ಕೊಡ್ತಾ ಇಲ್ಲ. ನಾನು ನಿನಗೊಂದು ಅವಕಾಶ ಮಾಡ್ಕೊಡ್ತಾ ಇದ್ದೀನಿ. ಸೊ ಕಡೆ ಅವಕಾಶ, ನಿನ್ನಲ್ಲಿರುವ ನನ್ನನ್ನು ಕಂಡು ಓಕೆ ಅದೇ ಡೈಲಾಗ್ ನ ಎಮೋಷನಲ್ ಆಗಿ ಇಡೀ ಕರ್ನಾಟಕದ ಮುಂದೆ ಹೇಳಿ ನೋಡ. ಚಂದ್ರಣ್ಣ ಸತ್ತು ಬಿದ್ದಿರ್ತಾನೆ. ರೆಡಿ, ಮ್ಯೂಸಿಕ್. ಆನಂದ ಬಾಷ್ಪ ಗೊತ್ತಾಗವ್ರೆ, ಆನಂದ ಬಾಷ್ಪ ಅಂತೆ. ಗೊಬ್ಬರ ಏನ್ ಮಾಡ್ತಾ ಇದೀಯ ಅಂತ ಹೇಳು. ಅದೇ ಅವನಿಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಶಾಕ್ ಹೊಡಿತಾ ಚಂದ್ರಪ್ರಭಾ, ನಿನ್ನಲ್ಲಿರುವ ನನ್ನನ್ನು ಮುಂದೆ ಕೇಳು. ಆ ಕಡೆ ನನ್ ಬಿಟ್ಟು ಅದೇ ನೀನು ತಪ್ಪಾಡಿದ್ನಣ್ಣ. ಗೊಬ್ಬರ ಬೇಗ, ಎಣ ಸ್ಮೆಲ್ ಬರುತ್ತೆ, ಜಾಸ್ತಿ ಹೋಗಿರಕ್ಕಾಗಲ್ಲ. ನಾನು ಒಂದು ಹೆಣ್ಣು ಅಣ್ಣ, ನಾನು ಒಂದು ಗಂಡು ಅಣ್ಣ. ಎಮೋಷನಲ್ ಮಾಡು ಅಂದ್ರೆ ಅಣ್ಣ ಕಣ್ಣೀರ್ ಬಂತಲ್ಲ, ಇನ್ನೇನ ಎಮೋಷನಲ್. ಒಂದ್ ನಿಮಿಷ, ಈಗ ಅರ್ಥ ಆಯ್ತಾ ಎಲ್ಲಾರ್ಗು ಯಾಕೆ ಇವನಿಗೆ ಎಮೋಷನಲ್ ಸ್ಕಿಟ್ ಕೊಡಲ್ಲ ಅಂತ? ನಿನ್ನಲ್ಲಿರುವ ನನ್ನನ್ನು ನಿದ್ದೆ ಮಾಡ್ಕೊಂಡು ಹೇಳ್ತಾವನಲ್ಲ ಸರ್ ಇವನು. ನೀ ಮನೆಗೆ ನಾ ಮಾಡ್ತೇನೆ. ನೋಡ್ತೀಯ ಇವಾಗ ಚಂದ್ರಪ್ರಭಾ ಹೇಳೋದು ನೋಡ್ತೀಯಾ? ಒಂದೇ ಸೆಕೆಂಡ್, ನನ್ನ ಬಾಡಿ ಟಚ್ ಮಾಡಬಾರ್ದು, ನನ್ನ ಬಾಡಿ ಟಚ್ ಮಾಡಬಾರ್ದು. ರೆಡಿ, ಆಕ್ಷನ್. ನಿನ್ನ ಪುಟ್ಟಿರಕ್ಕಾಗ್ತಾ ಇಲ್ಲ ಗೊಬ್ಬರ. ಕಾಯಿಸ್ತಾವ್ ಕಣ ನಿಜವಾಗ್ಲೂ. ನಿಜವಾಗ್ಲು ಗೊಬ್ಬರದ ಈ ಒಂದು ಹೆಣದ ಆಕ್ಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮಾಡ್ದು ಹೋಗಿ ಅಂತ ಹೇಳ್ತಾ, ಮ್ಯಾಮ್ ಎಮೋಷನಲ್ ಆಕ್ಟ್ ನಿಮ್ಗೆ ಫಿನಾಲೆಗೆ ಓಕೆ ಆಯ್ತಾ? ಮಾರ್ಕ್ಸು ಅಲ್ಲಿಟ್ಟಿದ್ದೆ, ಆಹಾ, ಎಲ್ಲ ಮಡಚಿ ಇವ್ರ ಕೈ ಕೊಟ್ಟಾಯ್ತು. ನಾನು ಮನಸ್ಸು ಒಳಗೆ ಇಟ್ಟಾಯ್ತು. ಈ ಗ್ರ್ಯಾಂಡ್ ಫಿನಾಲೆನಂತೂ ಒಬ್ರಿಗಿಂತ ಒಬ್ರು ಅದ್ದೂರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಬರ್ತಾ ಇರುವಂತ ಮುಂದಿನ ಫಿನಾಲೆ ಪರ್ಫಾರ್ಮೆನ್ಸ್ ಗಿಚ್ಚಿ ಗಿಲಿಗಿಲಿಯ 2ನೇ ಸೀಸನ್ ಅಲ್ಲಿ ನಾವೆಲ್ಲ ಮರುಗುಳಿ ಸ್ಕಿಟ್ಗಳನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಅದೇ ರೀತಿ ಒಂದು ಥೀಮ್ ನ ಇಟ್ಕೊಂಡು ಈಗ ಈ ಫಿನಾಲೆ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ಹೊಟ್ಟೆ ಉಣ್ಣಾಕ್ಸಷ್ಟು ನಗ್ಸಿ ಗೆದ್ದೇ ಗೆಲ್ತೀವಿ ಅನ್ನೋ ಜೋಶಲ್ಲಿ ಈಗ ಫೈನಲಿಸ್ಟ್ ಗಳು ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ಜಗಪ್ಪ, ರಾಘು, ನಿತಿನ್ ಹಾಗೂ ನಿವೇದಿತಾ. ಸೈನಿಕರೇ, ಎಲ್ಲರೂ ಸಿದ್ಧರಾಗಿ
ಪಕ್ಕದ ರಾಜ್ಯದವರು ನುಗ್ಗಿ ನುಗ್ಗಿ ಬರುತ್ತಿದ್ದಾರೆ. ಅವರು ನುಗ್ಗಿ ನುಗ್ಗಿ ಬರುತ್ತಿರುವುದು ಏಕೆ ಗೊತ್ತೇ? ಏಕೆ? ಅವರು ನುಗ್ಗೆಕಾಯಿ ತಿಂದಿದ್ದಾರೆ. ಅವ್ರ ಮಂಜಲಾಗ್ಲಿ ಎಲ್ಲ ಸೌದತ್ತಿ ಎಲ್ಲವ ನೀನ ಕಾಪಾಡ್ಬೇಕವ್ವ ತಾಯಿ. ನೋಟಿಸರ ಹೆಣ್ಗಳು ಮಿಲಿಟರಿ ಆಫೀಸರ್ಸ್ ತರ ಪೋಸ್ ಕೊಡಕತ್ತಾರ. ಅಯ್ಯೋ ಮೇಡಮ್ ಅವ್ರ ಸರ ಶಿವಗೆ ಟ್ರೀಟ್ಮೆಂಟ್ ಕೊಡ್ಸನು ಅಂತ ನಾನು ದವಾಖಾನೆ ಕರ್ಕೊಂಡು ಹೋದೆ. ಚಲೋ ಅದಲ್ಲ ಅಂತ ಖುಷಿಗ ಒಂದ್ ಸಿನಿಮಾಗೂ ಕರ್ಕೊಂಡು ಹೋದೆ. ಅಷ್ಟು ಸಿನಿಮಾಗ ಒಂದ್ ಬಾಂಬ್ ಪಾಯಸ ಆಯ್ತು ನೋಡ್ರಿ. ಅವಾಗಿಂದ ಇವಾಗವರೆಗೂ ನಿಮಿಷಕ್ಕೂ ಒಂದ್ ಕ್ಯಾರೆಕ್ಟರ್ ಚೇಂಜ್ ಮಾಡನಕತ್ತಾರ. ಅಯ್ಯೋ ಎಲ್ಲ ನನ್ ಕರ್ಮ ಐತಿ ನೋಡ್ರಿ. ನೋಡ ಇನ್ನೇನಾದ್ರೂ ನೀವೇನಾದ್ರೂ ಮತ್ತಿನ್ನೊಂದ್ಸಲ ಕ್ಯಾರೆಕ್ಟರ್ ಚೇಂಜ್ ಮಾಡ್ರಿ ಅಂತ್ರೋ ಒಳಗ ಗನ್ ಐತಿ, ಅದನ್ನ ತೆಗ್ದು ಶೂಟ್ ಮಾಡ್ಬಿಡ್ತೀನಿ. ಬೇಡಮ್ಮ ಬೇಡ, ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ನಾನು ಈ ಮನೆ ಯಜಮಾನ್ತಿ, ಇವರು ನನ್ನ ಗಂಡ, ಅವನು ಈ ಮನೆ ಕೆಲಸದವನು, ಇವನು ನನ್ನ ಮಗ. ನಾವೇನಾದ್ರೂ ಮರೆತ್ರೆ ಅಷ್ಟೇ ನೀನ್ ಬಂದ್ ನಮಗೆ ನೆನ್ಪು ಮಾಡ್ಬೇಕು. ಸುಮ್ನೆ ನೆನ್ಪು ಮಾಡೋದಲ್ಲ. ಅರ್ಥ ಆಯ್ತಾ? ಆಯ್ತು ಸುಮ್ನಿರವ ತಾಯಿ. ಸಾವಿತ್ರಿ, ನಾವು ಮಾರ್ಕೆಟಿಗೆ ಹೋಗನ್ವಾ? ಆಯ್ತು ರೀ. ಮಮ್ಮಿ ಆಟೋಡೆ ಸಾಮಾನು. ಮಾರ್ಕೆಟಿಗೆ ಹೋಗ್ತಾ ಇದ್ರೆ ನಿನಗೆ ಸಾಮಾನ್ ತಂದು ಕೊಡಕ್ಕೆ ಸುಮ್ನಿರಪ್ಪ. ಕೆಲಸ ನೋಡ್ಕೊಳ್ಳೋ ಹೋಗೋ. ನಿಮ್ಮಿಂದಾಗಿ ಎಷ್ಟೋ ಜನ ಹೆಣ್ಮಕ್ಳು ಕೊರಳಿಗೆ ತಾಳಿ ಹತ್ತಿದೆ. ಇವತ್ತು ಮೊದಲನೇ ಬಾರಿ ಒಂದು ಹೆಣ್ಮಕ್ಳು ಕೊರಳಿಂದ ತಾಳಿ ಹಿಡಿಯೋದಕ್ಕೆ ನೀವು ಕಾರಣ ಆಗ್ಬೇಡಿ. ಇವತ್ತಿಂದ ನನಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲ. ಇವತ್ತಿಗೆ ಇವ್ ನಮ್ಮ ಪಾಲಿಗೆ ಸತ್ತ. ಅಪ್ಪನ ಮಾತಿಗೆ ಬೆಲೆ ಕೊಡ್ತಾ ಇರೋ ಇವನೊಬ್ಬ ಅಪ್ರಯೋಜಕ. ಅದನ್ನ ನಂಬ್ಕೊಂಡ್ ಬಂದಿರೋ ಇವಳು. ಬೆಲೆ ಕಟ್ಟಕ್ಕಾಗದೆ ಇರೋ ಆಸ್ತಿ ನೀವಿರ್ಬೇಕಾದ್ರೆ ಈ ಪತ್ರ ನನಗೆ ಯಾಕಪ್ಪಾಜಿ? ನೀವು ಇಲ್ಲಿದ್ದೀರಾ. ಅಳಿಮಯ್ಯ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂತ ನೀನು ಆಶಿಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ಯಾರಪ್ಪ ಆಶಿಸ್ತಾರೆ? ಒಬ್ಬೆ ಕಣಯ್ಯ. ಆ ಕ್ಯಾರೆಕ್ಟರ್ ನೀನೆ, ಈ ಕ್ಯಾರೆಕ್ಟರ್ ನೀನೇ ಮಾಡ್ತೀಯ. ಡಬಲ್ ಆಕ್ಟಿಂಗು ಅಲ್ಲ. ಮಧ್ಯದಲ್ಲಿ ಒಳ್ಳೆ ಆರ್ಟಿಸ್ಟ್ ನ ಕರೆದ್ಬಿಟ್ಟು ಫಿನಾಲ್ ಅಲ್ಲಿ ತುಳಿತಾ ಇದೆಯಲ್ಲ. ಅಂದಂಗೆ ಎಲ್ಲ ಆಗಿದೆಯಲ್ಲ ಸಿದ್ಧತೆ? ಹೌದೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಫೈನ್, ತುಂಬಾ ಒಳ್ಳೆ ಖುಷಿ. ಏನ್ ಹೇಳಿ? ಸತ್ಯಮೂರ್ತಿ ಅವರು ನಿಮ್ಮನ್ನ ನೋಡ 5 ನಿಮಿಷ ವೇಟ್ ಮಾಡೋದಕ್ಕೆ ಹೇಳ್ರಿ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಜಗದೀಶ್ ಕುಮಾರ್. ಮೇಡಮ್, ಯಾರು ಅಂತ ಹೇಳಿದ್ರಿ? ಸೂರ್ಯವಂಶದ ಸತ್ಯಮೂರ್ತಿ. ಅವ್ರನ್ನ ಇವಾಗ್ಲಿ ಬರೋದಕ್ಕೆ ಹೇಳಿ. ನಿಮ್ಮನ್ನ ಕರೀತಾ ಇದ್ದಾರೆ. ನೀರ್ ಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಿದ್ದೀರಾ. ಆದ್ರೆ ನಿಮ್ಮ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ನೀರಿಗೆ ಕಮ್ಮಿ ಅಂತ ಯಾವತ್ತೂ ಅನ್ಸ್ಲೇ ಇಲ್ವಲ್ಲ? ಅನ್ಸಕ್ಕಿಲ್ಲ. ಆದ್ರೆ ಅಲ್ಲಿ ಬರ್ತಾ ಇರೋ ನೀರು ಯಾವ್ದಕ್ಕೂ ಉಪಯೋಗ ಆಗ್ತಾ ಇಲ್ಲ. ಯಾವ್ದಾರ ಪದಗಿದ ಬುಟ್ಟಿ? ಅಯ್ಯೋ, ನಂಗ್ ಪದಗಿದೆ ಏನು ಬರಕ್ಕಿಲ್ಲ. ಬಿಡು ಮತ್ತೆ ಒಂದೆರಡು. ನನ್ನ ಅವಾಗಿಂತ ನೋಡ್ತಾ ಇದ್ದೀನಿ ತನ್ನ 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 ಅಂತಿದೆಯಲ್ಲವ. ಇದನ್ನು ನೀನೇ ಮಾಡಿಯಾ? ಅದೇನವ ತನ್ನ ನನ್ನ ಅಂತ ಎಳ್ಕೊಂಡು ಮಲ್ನಾಡ್ ಅಡಿಕೆ ಐತೆ, ಮೈಸೂರು ವೀಳ್ಯದೆಲೆ ಐತೆ, ಬುಡು ಪದುವ. ಸೌದತಿ ಅಲ್ಲವಾ? ನಾವಲ್ಲೇ ನಾ ಈ ಕೆಲ್ಸಕ್ ಬಲ್ಲೆ. ಅಲ್ಲಲ್ಲಿ ಒಂದ್ ತಾಸಂಗ್ ಹೋಗ್ ಬರೋಷ್ಟಲ್ಲಿ ಸೂರ್ಯವಂಶ ಸಿಂಹಾದ್ರಿ ಸಿನಿಮಾ ಸೀನ್ ಮಾಡಕತ್ತಿರಲ್ರೋ. ಬಾಯ್ ತೆಗಿರಿ. ಬಾಯ್ಲಿ ನೀನ್ ಬಾ, ಆ ಬೋಟ್ ತೆಗಿ. ನೋಡ್ಲೇ ಇಲ್ಲಿ, ನೀನು ಈ ಮನೆ ಯಜಮಾನ. ನೀನಿದ್ಯಲ್ಲ ಈ ಮನೆ ಯಜಮಾನಿ. ಇವನು ನನ್ನ ಮಗ, ಅವನು ನಮ್ಮ ಮನೆ ಕೆಡಿಸ್ಕೊಂಡು. ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ನೀನ್ ಯಾವಾಗ್ಲೂ ನಮ್ಗೆ ನೆನಪಿಸ್ಬೇಡ. ಅರ್ಥ ಆಯ್ತಾ? ನೋಡ, ಏನಾದ್ರು ನೀವ್ ಕ್ಯಾರೆಕ್ಟರ್ ಮಾಡ್ತಿ ಅನ್ಕೊಳ್ಳಿ, ಬೋರ್ಡ್ ನೋಡ್ಕೊಂಡು ನೆನ್ಪ್ ಮಾಡ್ಕೋಬೇಕು. ಆಯ್ತೇನಾ? ಆಯ್ತಮ್ಮ. ಯಾರಿದು ಅಪ್ರಯೋಜಕರು ಬೋರ್ಡ್ ಮೇಲೆ ಏನೇನೋ ಬರ್ತಿರೋದು? ನೋಡಿ, ನಾನಿವತ್ತು ನಿಮ್ಮ ಹಳ್ಳಿಗೆ ಬಂದಿರೋ ಹಳ್ಳಿ ಮೇಷ್ಟ್ರು ಮುಂಚೆ
ಮೇಷ್ಟ್ರೆ ಬಂದಿದ್ದೀನಿ ಮೇಷ್ಟ್ರೆ. ಕಪ್ಪೆರಾಯ ಬಂದಿದ್ದೀನಿ ಸಾರ್. ವಾಯ್ಸ್ ಮಾತ್ರ ಕೇಳ್ತಿದೆ, ಫೇಸ್ ಕಟ್ಟೆ ಕಾಣಿಸ್ತಾ ಇಲ್ವಲ್ಲ. ಯಾವ ಹೆಸರು ಕಪ್ಪೆರಾಯ ಅಂತ? ಸಾರ್ ನಂದು ಹೆಸರು ಕೆಂಪರಾಜು ಅಂತ ಸಾರ್. ಎಲ್ಲರೂ ಪ್ರೀತಿಯಿಂದ ಕಪ್ಪೆರಾಯ ಕಪ್ಪೆರಾಯ ಅಂತ ಕರೀತಾರೆ ಸಾರ್. ನಿಮ್ಮ ಮನೇಲಿ ಅನ್ನ ಕತ್ತಿದ್ ನೀನೇನೇನೋ? ಇಲ್ಲ ಸಾರ್, ನಾನು ಇವನಿಗೆ ಹೇಳಿದ್ದೆ ಸಾರ್, ಮಾಸ್ಟ್ರು ಮನೇಲಿ ಕಳ್ಳತನ ಮಾಡುವುದು ಬೇಡ ಕಣೋ ಅಂತ. ಅದಕ್ಕೆ ಅವನು ಹೇಳಿದ, ಗಾಂಧೀಜಿ ಅವರು ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟು ಕದ್ದಿದ್ದಾರೆ ಅಂತ ಮೇಸ್ತರ ಹೇಳಿದ್ದು ಬಾರೋ ಅಂತ ಕರೆದನು ಸಾರ್. ನಿಮ್ ಜೊತೆ ಇನ್ನೊಬ್ಳಿದ್ನಲ್ಲ, ಅವಳನ್ನ ಕರ್ಕೊಂಡ್ ಬಂದು ಹೋಗ್ರ. ಅಯ್ಯೋ ಅಪ್ಪ, ನಾನು ಮತ್ತೆ ಒಬ್ಬ ಹುಡುಗ ತಪ್ಪು ಮಾಡ್ಬಿಟ್ಟಿದೀವಿ ಅಪ್ಪ. ನನ್ನ ಮರ್ಯಾದೆ ಕಳೆಯಕ್ಕೆ ಇದ್ದೇನೆ. ಯಾರೇ ಹುಡುಗ? ಮೇಷ್ಟ್ರೆ, 4 ಜನಕ್ಕೆ ಬುದ್ಧಿ ಹೇಳು ಮೇಷ್ಟ್ರು. ನೀವೇ ನನ್ನ ಮರ್ಯಾದೆ ಕಾಪಾಡಬೇಕು. ಆಯ್ತು, ನಿನ್ ಮಗಳನ್ನ ನಾನೇ ಮದ್ವೆ ಆಗ್ತೀನಿ. ನಾನು ತಪ್ಪು ಮಾಡಿದ್ದೆ ನಿಜ ಆಗಿದ್ರೆ ಈ ನನ್ನ ಮಗುನ ದಾಟ್ಬಿಟ್ಟು ಹೇಳು. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಕೇಳ್ತಾರೆ, ದಾಟೆ. ಬನ್ನಿ ಹೋಗೋಣ. ಸಾಕು ಸುಮ್ಮನಿರಿ. ಈ ದಿಲ್ ಹಾರ್ ಎದೆ ಅಂತಾರಲ್ವಾ, ಅದಕ್ಕೆ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈ ಹಾಳ ದೇವದಾಸ್ ಗಂಟೆ ಶಬ್ದ ಅದಕ್ಕೆ ಹಿಂಗ ಆಡಕತ್ತಾರ. ಅಲ್ಲಲ್ಲೇ ಹಂಗ ಹೋಗಿ ಹಿಂಗ್ ವರ್ಷದಲ್ಲಿ ಮುಂಗಾರ ಸಿನಿಮಾ ಸೀನ್ ಮಾಡಕಂತಿರಲ್ರು. ಬಾಯ್ ತೆಗಿರಿ ನೋಡ್ಲೆ, ನಿನ್ಗ ಉಣ್ಣಕ್ ರೆಡಿ ಮಾಡಿರ್ತೀನಿ. ಅಷ್ಟಲ್ಲೇ ಅಲ್ಲಿ ಬಾಳಿಗೆ ಐತಲ್ಲ, ಅದನ್ನ ತಿಂದಿರಿ ಆಯ್ತು, ಆರಾಮಾಗಿರ್ರಿ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಆಯ್ತು. ಏನಾಯ್ತ್ರಿ ಸಾವಿತ್ರಿ? ಬಾಯಾರಿಕೆ ಆಗ್ತಿದೆ, ನೀರ್ ತರ್ತೀಯಾ? ನಾನೇ ಆ ರಸ್ತೆಯಲ್ಲಿ ಬಿಸಾಕ್ದೆ, ನಿನ್ ತಲೆ ಮೇಲೆ ಬಿಸ್ಬೇಕಿತ್ತೆ. ಇವಳೇನು ಮೈಸೂರು ಯುವರಾಣಿ, ಇವಳು ಬರ್ತಾಳಂತ ನಾನು ಕನ್ಸ್ ಕಾಣ್ಬೇಕಿತ್ತು. ದೊರೆ ಮಗಳು ಇವಳು, ದೊರೆ ಮಗಳು. ಹೌದು ಕಣ, ನಾ ದೊರೆ ಮೊಮ್ಮಗಳೇ ಕಣ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ. ನಮ್ಮಪ್ಪ ಈ ಊರಿಗೆಲ್ಲ ದೊಡ್ಡ ಸೌಕರ್ಯ ಕಣ. ನಿನ್ನಪ್ಪ ಸೌಕರ್ಯ ಆಯ್ತು, ನಿನ್ ಮನೇಲಿ ಆಯ್ತು, ನನಗೆಲ್ಲ ಆಯ್ತಾ? ಹೋಗೇಲೆ ತಾಳಿ ಕಟ್ಕೊಂಡಿರೋ ಹೆಂಡತಿ ಅಂತ ಅನ್ಕೊಂಡಿದ್ಯೇನೋ? ನನ್ನ ಹೆಂಡತಿ ಏನಾದ್ರೂ ಈ ತರ ಬಜಾರಿ ಆಗಿದ್ರೆ ಕಬ್ಬಣ ಕಾಯಿಸಿ ಬರೆ ಎಳೆದು ಬಿಡ್ತಿದ್ದೆ. ಬೇವರ್ಸಿ ನಿನ್ನಪ್ಪ, ಹಳೆ ಬೇವರ್ಸಿ, ನಿಮ್ಮ ತಾತ, ಬಿಕನಾಸಿ. ಅದು ನಿಮ್ಮ ಅಜ್ಜ. ಅದು ಸೌದತಿ ಅಲ್ಲವ, ನಾ ಸತ್ತೆ. ಅಲ್ಲಲೇ ನಿಮ್ ಉಣ್ಣಕ್ ರೆಡಿ ಮಾಡಕ್ ಹೋದ್ರ ಸಂಪತ್ಗೆ ಸವಾಲ್ ಸಿನಿಮಾ ಮಾಡಕತ್ತಿರಲ್ರು. ಮೇಡಮ್ ಅವ್ರ, ನಾನು ಇಲ್ಲಿ ಬಂದ್ ದಿವಸದಿಂದ 1 ತಾಸು ನಿದ್ದೆ ಮಾಡಿಲ್ರಿ. ನೋಡಲೆ, ನನ್ ಗುಳ್ಗಿ ಹಾಕಿ ನಿದ್ದೆ ಮಾಡಕತ್ತೀನಿ. ನೀವೇನಾದ್ರು ಮಾಡ್ಕೊಂಡು ಹಾಳಾಗ್ ಹೋಗಿ. ಆರಾಮ್ ಮಲ್ಕೊಳ್ರಿ, ನಮಗ್ ಗೊತ್ತದೆ ನಾವ್ ಯಾರ್ಯಾರು. ಮಲ್ಕೊಳ್ಳಿ ನಿಮ್ ಮೇಡಮ್ ಅವ್ರೆ, ಮಲ್ಕೊಳ್ಳಿ. ಮಮ್ಮಿ ಆಟೋ ಸಾಮಾನು ಫಿನಾಲೆ ಬಂತು, ಇವಾಗ್ಲೂ ಸಾಮಾನು ಅಂತ ತಲೆ ತಿನ್ಮಾಡ ಹೋಗತ್ತೆ. ಸಿದ್ಧ 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 ಶ್ರೀಮಂಜುನಾಥ. ಏನಾಯ್ತು ಮಾವ? ಸಿದ್ಧ ಶಿವನ್ ಪಾದ ಸೇರ್ಕೊಂಡ. ಇವತ್ತು ನಮ್ಮನೇಲಿ ಸಾವಾಗಿದೆ ಅಂತ ಗೊತ್ತಾದ್ರೆ ಎಲ್ರು ಮೈಲಿಗೆ ಅನ್ಕೊಂಡು ಅರ್ಧಕ್ಕೆ ಊಟ ಬೀಳ್ತಾರೆ. ಹಾಗಾಗ್ಬಾರ್ದು. ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಇಂತ ಸಂತೋಷದ ಸಮಯದಲ್ಲಿ ಒಂದು ಹಾಡಾಡಿದ್ರೆ ನೀವು ಅಷ್ಟು ಮಂದಿ ಸೇರ್ಕೊಂಡು ಇಲ್ಲಿ ಏನ್ ಮಾಡಿರಿ, ಎಷ್ಟು ಚಲೋ ಮಾಡಿರಿ, ಅದನ್ನೆಲ್ಲ ಜಡ್ಜಸ್ ಹೇಳ್ತಾರೆ. ಕೇಳೋಣ ಯಾರನ್ನ? ಮೇಡಮ್ ಅವ್ರನ್ನ ಕೇಳೋಣ, ಸರನ ಕೇಳೋಣ, ಯಾರನ್ನಾದ್ರು ಕೇಳ್ರಿಲ್ಲ. ಮತ್ತೆ ಫಿನಾಲೆ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಒಂದ್ಸಲ ಹೇಳ್ರಿ. ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ತುಂಬ ಚೆನ್ನಾಗಿ ಬಂತು. ಹೋಗ್ತಾ ವಿಷ್ಣು ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾಡಿರೋಂಥ ಸಿನಿಮಾ ಅಂತಲ್ಲ, ಒಂದು 30 ವರ್ಷ 40 ವರ್ಷ 50 ವರ್ಷ ಈ ಕರ್ನಾಟಕವನ್ನು ನಮ್ಮ ಸಿನಿಮಾ ರಂಗದಲ್ಲಿ ಆಳದಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಮತ್ತು ವಿಷ್ಣುವರ್ಧನ್ ಸರ್ ಅವ್ರದ್ದು ಏನೇ ಬಂದರೂ ಕೂಡ ನಾವೇ ಕನೆಕ್ಟ್ ಆಗಿಬಿಡ್ತೀವಿ. ಹುಲಿ ಸರ್ ಆ ರೇಂಜಲ್ಲಿ ತಗೊಂಡ್ರೆ ನೀವೆಲ್ಲ ಪರ್ಫಾರ್ಮೆನ್ಸ್ ಹಾಕಂದ್ರೆ, ಮೊದಲು ಸಂಪತ್ತಿಗೆ ಸವಾಲ್ ಸೂಪರ್. ಥ್ಯಾಂಕ್ ಯು ಸರ್.
ಕ್ಯಾರೆಕ್ಟರ್ ಮಂಜುಳಮ್ಮನ್ ಕ್ಯಾರೆಕ್ಟರ್ ಒಂದು ಡೈಲಾಗ್ ನೀವು ಹೇಳಿದ ತಕ್ಷಣ ರಾಘು ನಾನು ಇಲ್ಲಿರಲೇ ಇಲ್ಲ, ಆ ಸೀನಲ್ಲಿ ಹೋಗಿದ್ದೆ. ಯಾಕೆಂದ್ರೆ ಒಂದು 20-30 ಸಲ ನೋಡಿರ್ಬೋದು ಸಂಪತ್ತಿಗೆ ಒಂದು ಸಿನಿಮಾಗಳು. ಸೊ ಆ ಪಾತ್ರ ಬಂದಾಗ ನಮ್ಗೆ ಆದಂತ ಆನಂದನೇ ಬೇರೆ. ಯಾಕೆಂದ್ರೆ ಇದು ಫೈನಲ್ಸ್ ಅಂತ ನಾನು ಹೇಳೋದು. ಅದನ್ನ ಬಿಟ್ರೆ ಪರ್ಫಾರ್ಮೆನ್ಸ್ ವೈಸ್ ಮೈಂಡ್ ಮಾತಾಡೋಕ್ಕಾಗಲ್ಲ, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸೇ. ಬಟ್ ಇದು ನನಗೆ ಅಷ್ಟು ರಸಗಳೇ ಇರಲಿಲ್ಲ, ಸ್ವಲ್ಪ ನೀರಸವಾಗಿತ್ತು ಅಂತ ನನಗೆ ಅನಿಸ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಇಡೀ ಸೀಸನ್ ಅಲ್ಲಿ ಒಟ್ಟಾರೆ ಇವರ ಒಂದು ಭಾಗವಹಿಸುವಿಕೆ ಇದೆಯಲ್ಲ ಅದ್ಭುತವಾಗಿತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈ ಸೀಸನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಿ, ಕೊಟ್ಟಂತ ಎಲ್ಲ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸಿದಿರಿ. ಫಸ್ಟ್ ಕಾರ್ತಿ ಮೇಡಮ್, ಎಂತಹ ಕಲಾವಿದನಪ್ಪ ನೀನು, ವಿಶೇಷವಾದಂತ ಮ್ಯಾನರಿಸಮ್ ಇರುವಂತ ಕಲಾವಿದ. ಗಿಚ್ಚಿ ಗಿಲಿಗಿಲಿ ಅಂದ್ರೆ ಅದು ಕಾರ್ತಿಕ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮೇಲೆ ಇಡೀ ಸೀಸನ್ ನಮ್ ರಾಘುನು ಅಷ್ಟೇ. ನಿಜ ಹೇಳ ರಾಘು, ಬೆಸ್ಟ್ ಮೇಲ್ ಆಕ್ಟರ್, ಬೆಸ್ಟ್ ಫೀಮೇಲ್ ಆಕ್ಟರ್ ಅಂತ ಅವಾರ್ಡ್ ಇದ್ರೆ ಬೆಸ್ಟ್ ಫೀಮೇಲ್ ಆಕ್ಟರ್ಸ್ಗೆ ನಾನು ನಿನಗೆ ಕೊಡೋದು. ಆಮೇಲೆ ನೀವಿ ಈ ಸ್ಕಿಟ್ ಅಲ್ಲಿ ಸಖತ್ತಾಗಿ ಏನು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಅಲ್ಲ ಏನು. ಹೌದು ಮ್ಯಾಮ್, ಹಂಗೆ ಕಲ್ತ್ಕೊಂಡೆಲ್ಲ ಹೇಳ್ಕೊಟ್ರು. ಯಾರು ಹೇಳ್ಕೊಟ್ಟಿದ್ದು? ಯಶವಂತ್ ಸರ್, ಕಾರ್ತಿಕ್ ಎಲ್ಲ ಮೆಂಟರ್ಸ್ ರಾಗು ಪ್ರತಿಯೊಬ್ರು. ಈ ಸ್ಕಿಟ್ಗೂ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ಗೂ ಏನ್ ಸಂಬಂಧ? ಅದು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿದ್ರು, ಅದಕ್ಕೆ ಮಾಡ್ದೆ. ನಿಂಗೆ ಡೈಲಾಗ್ಸ್ ಕಲ್ತ್ಕೊಳ್ಳೋದೇ ಒಂದ್ ಸ್ವಲ್ಪ ಕಷ್ಟ. ಅದ್ರಲ್ಲಿ ಉತ್ತರ ಕರ್ನಾಟಕದ ಡೈಲಾಗ್ ಎಲ್ಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ಯಲ್ಲ, ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ತುಂಬಾನೇ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಾನು ಒಂದು ಹೇಳಲೇಬೇಕು, ಇಷ್ಟ್ರ ಮಧ್ಯೆ ಒಂದು ನಿಜವಾಗ್ಲೂ ಒಂದು ಟ್ಯಾಲೆಂಟ್ ನೀವು ಮರ್ತೇ ಬಿಟ್ರಿ. ಯಾವ್ದಪ್ಪ? ಮಧ್ಯದಲ್ಲಿ ಗಣೇಶ್ ಬಂದು ಹೋದ್ರು ನೋಡ್ಲಿ. ನಿಜವಾಗ್ಲೂ ಇಡೀ ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದೀವಿ ಮಂಗಳೂರಿನ ಗಣೇಶ. ಆಕ್ಷನ್. ಸಾಕ್ ನಿಲ್ಸ್. ಎಲ್ಲಿಗೆ? ಏನ್ ನಿಲ್ಸ್ಬೇಕಾ? ಈ ದಿಲ್, ಹಾರ್ಟ್, ಹೃದಯ ಅಂತಾರಲ್ಲ, ಅದಕ್ಕೆ ಪರ 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 ಅಂತ ಕೈ ಹಾಕೊಂಡು ಕಿರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಈ ಹಾಳ ಏನದು, ಈ ಹಾಳ ದೇವದಾಸ್ ಗಂಟೆ ಶಬ್ದ, ದೇವದಾಸ್ ಗಂಟೆ ಶಬ್ದ ಅಂತ ನಿಮ್ ಕಣ್ಣು, ಮೂಗು, ಗೆಜ್ಜೆ, ಬಾಯಿ, ವಾಯ್ಸು ಇದೆಲ್ಲ ಮರೆಯಕ್ಕಾಗದೆ ತಲೆಯಲ್ಲಿ ಗಾಯ ಆಗಿ ಡಾಕ್ಟ್ರು ಆಪರೇಷನ್ ಮಾಡಿ ಕ್ಯಾನ್ಸರ್ ಆಗಿದೆ, ತಲೆನೇ ತೆಗಿಬೇಕಂತ ಅಂದ್ರು ಸರ್. ಅಷ್ಟೇ ಸರ್ ಕಾಣ್ತಿತ್ತು. ಮುಂಗಾರ ಮಳೆ ಗಣೇಶ ಅಲ್ಲ, ಗುಟ್ಕಾ ಗಣೇಶ್. ನೀವಿ ಲಾಸ್ಟ್ ಸೀಸನ್ ರನ್ನರ್ ಆಗಿ ತಪ್ಪಾಗೋಗಿದೆ. ಈ ಸೀಸನ್ ವಿನ್ನರ್ ಆಗೋ ಎಲ್ಲ ಆಕಾಂಕ್ಷೆಗಳಿದ್ಯಾ? ಎಂತದು ಇಲ್ಲ, ಏನಿಲ್ಲ. ಏನು ಯಾಕೆ ಬೇಜಾರಾಗಿದ್ಯಾ? ಬೇಜಾರು ಇನ್ನೇನ್ ಮತ್ತೆ. ಬೇಜಾರು ಕೇಳ್ಬಿಟ್ರೆ ಹತ್ತು ಬಿಡ್ತೀನಿ. ಹತ್ತು ಸ್ಟಾರ್ಟ್ ಮಾಡ್ಬಿಟ್ಟು ಅವಳಲ್ಲ ಅಂದ್ರೆ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಫಿನಾಲೆ ಲಾಸ್ಟ್ ಕಿಟ್ ನಂದು, ಅದಕ್ಕೆ ಬೇಜಾರಾಗ್ತಿದೆ. ಅಯ್ಯೋ ದೇವ್ರೇ. ಸರಿ, ಯಾಕೆ ಅಳ್ತಾ ಇದೀಯ? ಹೋಗ್ಲಿ. ಅಂದ್ರೆ ಸೀಸನ್ ಮುಗೀತಿದೆ ಅಲ್ವಾ, ನಂದಿದು ಲಾಸ್ಟ್ ಸ್ಕಿಟ್ ಮ್ಯಾಮ್. ನನ್ ಸ್ಕಿಟ್ ಮಾಡೋದಿಲ್ಲ ಅಲ್ವಾ, ಅದಕ್ಕೆ ತುಂಬಾ ಬೇಜಾರಾಗ್ತಿದೆ. ಬಿಕಾಸ್ ನಂಗೆ ಎಲ್ಲ ಮುಗ್ದೋಯ್ತಲ್ಲ, ಇವಾಗ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತೀನಿ ಇವಾಗ, ಅಥವಾ ಮತ್ತೆ ಇಲ್ಲಿ ಬಂದ್ ಮಾಡಕ್ಕಾಗಲ್ವಲ್ಲ ಸ್ಕಿಟ್ ಅಂತ ಬೇಜಾರಾಗ್ತಿದೆ. ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಈಗ ನಿನಗೆ ಎಷ್ಟು ದುಃಖ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ನಿಂದಿದ್ದು ಲಾಸ್ಟ್ ಸ್ಕಿಟ್ ಅಂತ ನಮ್ಮ ಆಡಿಯನ್ಸ್ ಎಲ್ಲ ಅಳ್ತಾ ಇದಾರೆ. ಹೇಳ್ರ ಹೆಂಗ್ರ ಅಳ್ತಾ ಇದ್ದೀರಾ? ಏನ್ ತುಂಬಾ ಜಾಸ್ತಿ ಏನ್ ಮಿಸ್ ಮಾಡ್ಕೋತೀರಿ? ನಾನು ಶೋನೇ ಮಿಸ್ ಮಾಡ್ಕೊಳ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ. ನಂಗೆ ಮುಂದೆ ಹಿಂದೆ ಯಾವ್ದೇ ಶೋ ಮಾಡಿರ್ಬೋದು ಅಥವಾ ಮುಂದೆ ಯಾವ್ದೇ ಮಾಡಿದ್ರು ಕೂಡ ಕಲರ್ಸ್ ಕನ್ನಡ ಇರೋರ್ಗೂ ಶೋ ಮಾಡ್ತೀಯಮ್ಮ. ನನಗೆ ಗಿಚ್ಚಿ ಗಿಲಿ ಗಿಲಿ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಇದ್ರಲ್ಲಿ ನಾವು ಏನೇನೋ ರೋಲ್ಸ್ ಮಾಡ್ಬೋದು. ಈಗ ನಂಗೆ ಮ್ಯಾಮ್ ಡಾಕ್ಟರ್ ಆಗಕ್ಕೆ ತುಂಬಾ ಇಷ್ಟ ಆಯ್ತು ಸ್ಕೂಲಲ್ಲಿ. ನಂಗೆ ನಿಜವಾಗ್ ಲೈಫಲ್ಲಿ ಇವಾಗ ಡಾಕ್ಟರ್ ಆಗಕ್ಕಾಗಲ್ಲ, ಬಟ್ ಸ್ಕಿಟ್ಟಲ್ಲಿ ಡಾಕ್ಟರ್ ಆಗ್ಬೋದಾ? ಟೀಚರ್ ಆಗಕ್ಕೆ ಇಷ್ಟ ಆಯ್ತು, ಆಗಕ್ಕಾಗ್ಲಿಲ್ಲ. ಇಲ್ಲಿ ಟೀಚರ್ ಆಗ್ಬೋದಾ? ಪ್ರತಿಯೊಂದು ನಾವು ಏನೇನು ಅನ್ಕೊಳ್ತೀವಿ ಮೈಂಡಲ್ಲಿ ಪ್ರತಿಯೊಂದು ನಡೆಯುತ್ತೆ. ನಿಮ್ಗೆ ತಾಯಿ ಆಗಕ್ಕೆ ಇಷ್ಟ ಇಲ್ಲ?
ಅಲ್ಲ ಅದನ್ನ ಗಿಚ್ಚಿಗಿಲಿ ಯಾವ್ದೊಂದು ಪಾಠ ಮಾಡಿ ಆಗಿದ್ದೆ ಅಲ್ಲ skit ಅಲ್ಲಿ. ಅದು ಆಗ್ಬಿಟ್ಲು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ. ಒಂಥರ ಬೇಜಾರಾಗುತ್ತೆ. ಅಂದ್ರೆ ನನಗೆ ಲಾಸ್ಟ್ ಸ್ಕಿಟ್ ವಾವ್ ತರ ಇರಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ಅಂದ್ರೆ ಒಂದ್ ಸ್ವಲ್ಪ ಬಡಿಲ್ಲ ಜೋಕ್ ಸಪಾಟ್. ನಿಜವಲ್ಲೂ ನಿಮ್ಮೆಲ್ಲರ ನೆನಪುಗಳ ಬಗ್ಗೆ ಮಾತಾಡೋಣ ಖಂಡಿತವಾಗ್ಲು. ಬಟ್ ಸದ್ಯಕ್ಕೆ ಈ ಕ್ಷಣಕ್ಕೆ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.